ಹಾಯ್ ನಮಸ್ತೆ ಎಲ್ಲರಿಗೂ ಕಂಡ ಸ್ಟಡಿ ಅಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ SSC ಎಲ್ಲ ಎಕ್ಸಾಮ್ಗಳೇ ಇರ್ತಕ್ಕಂಥ ಪ್ರಮುಖವಾದ ಸಬ್ಜೆಕ್ಟ್ ಯಾವುದು ಅಂತ ನೋಡಿದ್ರೆ ಈ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಕೇಳಬಹುದಾದ ಪ್ರಮುಖ ವಕ್ಯಾಬ್ಸ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಟೋಟಲಿ ಈ ಒಂದು ಸೆಷನಲ್ಲಿ ನಾವು ಎಷ್ಟು ವಕ್ಯಾಬ್ಸ್ಗಳನ್ನು ನೋಡ್ಕೊಳ್ತೀವಿ ಅಂತ ಹೇಳೋದಾದ್ರೆ 150 ವಕ್ಯಾಬ್ಸ್ಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ತೀವಿ, ಸರಿನಾ. ಸೊ 150 ವಕ್ಯಾಬ್ಸ್ಗಳು ಅಂತಂದ್ರೆ ಅದರಲ್ಲಿ ಸಿನಾನಿಮ್ಸ್ ಇರುತ್ತೆ ಮತ್ತೆ ಆಂಟೋನಿಮ್ಸ್ ಕೂಡ ಇರುತ್ತೆ. ಸೊ ಟೋಟಲಿ 150 ವರ್ಡ್ಸ್ಗಳು ಅಂತ ಹೇಳ್ಬೋದು. ವಕ್ಯಾಬ್ಸ್ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಒಂದು ದಿನಕ್ಕೆ 150 ವರ್ಡ್ಸ್ ಅಂತಂದ್ರೆ 30 ದಿನಕ್ಕೆ ಎಷ್ಟಾಗುತ್ತೆ? 15 × 3 45. ಸೊ ಮೀನ್ಸ್ 4500 ವರ್ಡ್ಸ್ಗಳಾಗ್ತವೆ. ಓಕೆ ಸರ್, ರಿಪೀಟ್ ಆಗ್ತವೆ ಸರ್, ಸಾಕಷ್ಟು ವರ್ಡ್ಗಳು ರಿಪೀಟ್ ಆಗಿರ್ತವೆ. ಸೊ ಈ 4500 ನೀವು ಕನ್ಸಿಡರ್ ಮಾಡಬೇಡಿ. ಓಕೆ, 3500 ಅಂತ ಕನ್ಸಿಡರ್ ಮಾಡಿ. ಸೊ ಬೇಡವೇ ಬೇಡ 3000 ವರ್ಡ್ಗಳು ಅಂತ ಕನ್ಸಿಡರ್ ಮಾಡಿ. ಸೊ 3000 ವರ್ಡ್ಗಳಿಗಿಂತ ನಿಮಗೆ ಜಾಸ್ತಿ ಕೇಳ್ತಾನೆ SSC ಅಲ್ಲಿ? ಕೇಳಲ್ಲ. ಅಂಡ್ ದೆನ್ ಡಿಫೆನ್ಸ್ ಅಲ್ಲಿ ನಿಮಗೆ 3000 ವರ್ಡ್ಗಳಿಗಿಂತ ಜಾಸ್ತಿ ಕೇಳ್ತಾನ? ಡಿಫೆನ್ಸ್ ಅಲ್ಲಿ 1000 ವರ್ಡ್ಗಳೇ ಮ್ಯಾಕ್ಸಿಮಮ್ ಇದಾವೆ. ಸೊ ಆ ವರ್ಡ್ಗಳನ್ನೇ ನಿಮಗೆ ರಿಪೀಟ್ ಮಾಡ್ತಾನೆ ಮತ್ತೆ ಕೇಳ್ತಾನೆ. ಲೈಕ್ ನಿಮ್ಮ ಡಿಫೆನ್ಸ್ ಅಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ, ನಿಮಗೆ ಆ 1000 ವರ್ಡ್ಗಳಲ್ಲೇ ಕೇಳೋದು. ಅಂಡ್ ದೆನ್ SSC ಎಕ್ಸಾಮ್ ಅಲ್ಲಿ ಸ್ವಲ್ಪ ಡೆಪ್ತ್ ಹೋಗ್ತಾನೆ, ಸ್ವಲ್ಪ ವೈಡ್ ಹೋಗ್ತಾನೆ, ಆಂಗಲ್ ಸ್ವಲ್ಪ ಅಗಲವಾಗಿ ವಿಸ್ತಾರ ಮಾಡ್ಕೊಳ್ತಾನೆ. ಸೊ ಅವಾಗ ನಿಮಗೆ ಈ ಒಂದು 3000 ಪ್ರಶ್ನೆಗಳಲ್ಲಿ ಮೀನ್ಸ್ 3000 ವರ್ಡ್ಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಇದಾದ್ಮೇಲೂ ಕೂಡ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಸರ್ ಇದು SSC MTSಗೆ ಮಾತ್ರನಾ? ನೀವು ಥಂಬ್ನೇಲ್ ಹಾಕಿದ್ರೆ SSC MTSಗೆ ಅಂತ. ಸೊ SSC MTS ಮಾತ್ರನಾ? ವೊಕ್ಯಾಬ್ಯುಲರಿ ಈ ಒಂದು SSC MTSಗೆ ಮಾತ್ರ ಬರುತ್ತಾ? ಇವಾಗ ಅಬ್ಯಾಂಡನ್ ಅನ್ನುವ ವರ್ಡ್ SSC MTSಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದಾನ SSC ಚೇರ್ಮನ್? ಇಲ್ಲ ಅಲ್ಲ. ಸೊ ಇದನ್ನ ನೀವು GD ಯಲ್ಲೂ ಕೂಡ ನಿಮ್ಗೆ ಬರಬಹುದು. GD ಯಲ್ಲಿ ಆಲ್ಮೋಸ್ಟ್ ಈಸಿ ಕ್ವಶನ್ ಬರ್ತವೆ. ಲೈಕ್ ಅದನ್ನ ಹೇಗೆ ಅಂತ ಹೇಳ್ತೀವಿ, ಡಮ್ಮಿ ಕ್ವಶನ್ ಅಂತ ನಾವು ಹೇಳ್ತೀವಿ, ಸರಿನಾ. ಕನ್ಸಿಡರ್ ಮಾಡೋದು ಡಮ್ಮಿ ಕ್ವಶನ್ ಅಂತ, ಯಾಕಂದ್ರೆ ಆಲ್ಮೋಸ್ಟ್ ಈಸಿ ಬರ್ತವೆ. ಈ MTS ಇಂದ MTS, CHSL, CGL ಹಾಗೆ CPU ಎಕ್ಸಾಮ್ಗಳಲ್ಲಿ ಸ್ವಲ್ಪ ಟಫ್ ಆಗಿ ಬರ್ತವೆ ಈ ವರ್ಡ್ಗಳು, ಸರಿನಾ. ಬಟ್ ನಿಮಗೆ ಕೇಳಲ್ಲ ಅಂತಲ್ಲ, 1-2 ಕ್ವಶನ್ಗಳು ಏನಾದರೂ ಬಂದರೆ ಅದರಲ್ಲಿ ಒಂದು ಕ್ವಶನ್ ನಿಮಗೆ ಟಫ್ ಬಂದೇ ಬರಬಹುದಲ್ಲವಾ GD ಯಲ್ಲಿ. ಸೊ ಅದಕ್ಕೆ GD ಅವರಿಗೂ ಕೂಡ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಬಟ್ ಈ MTS ಮತ್ತು CHSL ಎಕ್ಸಾಮ್ ಏನು ಬರಿತಾ ಇದ್ರಲ್ವಾ, ಲೈಕ್ ಇವಾಗ ಮುಂದೆ ಈ ವರ್ಷ ಅಲ್ಲ, ಈ ವರ್ಷ ಆಲ್ಮೋಸ್ಟ್ CGL ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಯರ್ ಬರೀತಕ್ಕಂತಹ CGL ಎಕ್ಸಾಮ್ ಅವ್ರಿಗೆ, ಹಾಗೆ ಡಿಫೆನ್ಸ್ ಎಕ್ಸಾಮ್ಗೆ. ಸೊ ಡಿಫೆನ್ಸ್ ಎಕ್ಸಾಮ್ ಯಾರ್ಯಾರು ಬರೀತಿದ್ರಲ್ವಾ, ಲೈಕ್ ಈ ಏರ್ಫೋರ್ಸ್ ಆಗಿರಲಿ, ನೇವಿ ಎಕ್ಸಾಮ್ ಬರೆಯೋರಿಗೆ ಆಲ್ಮೋಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಆ ಒಂದು ಡಿಫೆನ್ಸ್ ಎಕ್ಸಾಮು ಕೂಡ ಈ ಒಂದು ಇಂಗ್ಲೀಷ್ ಕ್ಲಾಸ್ ಏನಿದೆ ಅಲ್ವಾ ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ನೀವು ಕನ್ನಡದಲ್ಲಿ ಹುಡುಕಾಡಿ ನಿಮಗೆ ಕನ್ನಡದಲ್ಲಿ ಈ ರೀತಿ ಕಂಟೆಂಟ್ ನಿಮಗೆ ಸಿಗೋದು ಸ್ವಲ್ಪ ವಿರಳ ಅಂತ ಹೇಳ್ತೀನಿ. ಸಿಗೋದೇ ಇಲ್ಲ ಅಂತ ನಾನು ಹೇಳಲ್ಲ, ಸರಿನಾ, ಬಟ್ ಸಿಗೋದು ಸ್ವಲ್ಪ ವಿರಳ. ಸೊ ಆದ ಕಾರಣದಿಂದ ಕನ್ನಡದಲ್ಲಿ ಸ್ವಲ್ಪ ಒಳ್ಳೆಯ ಕಂಟೆಂಟ್ ಕೊಡಬೇಕು ಅಂತ ಈ ಒಂದು ಕ್ಲಾಸ್ಗಳನ್ನ ಮಾಡ್ತಾ ಇರೋದು. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, ಮೊದಲ ವರ್ಡ್ ಆ್ಯಕ್ಚುಲಿ ಏನಿದೆ, ಮೊದಲ ವರ್ಡು ಅಬ್ಯಾಂಡನ್ ಅಂತ ಇದೆ. ಅಬ್ಯಾಂಡನ್ ಅಂದರೆ ಮೀನಿಂಗ್ ಏನು ಅಂತ ನಮಗದು ಗೊತ್ತಿರಬೇಕು ಮೊದಲು ಅಲ್ವಾ. ಅಬ್ಯಾಂಡನ್ ಅಂದರೆ ABANDON ಸ್ಪೆಲ್ಲಿಂಗನ್ನು ಬರ್ಕೊಳ್ಳಿ, ಸರಿನಾ. ಇವಾಗ ನಾನು ಏನು ಹೇಳ್ತಿದ್ದೇನೆ ಅಲ್ವಾ, ಹಾಗೆ ಒಂದು ಪೆನ್ ಮತ್ತು ಪೇಪರ್ನ ತೊಗೊಳ್ಳಿ. ಓಕೆ, ನೋಟ್ಸನ್ನೇ ನೀವು ಮಾಡಬೇಕಂತ ಇಲ್ಲ, ಒಂದು ರಫ್ ಶೀಟ್ ತೊಗೊಳ್ಳಿ. ರದ್ದಿ ಪೇಪರ್ ತಂದಿದ್ದೀರಲ್ವಾ, ಆ ರದ್ದಿ ಪೇಪರ್ನ ತೊಗೊಂಡು ಬನ್ನಿ. ಲಾಸ್ಟ್ಗೆ ಇವತ್ತು ಡೇ ಎಂಡ್ ಆಗುತ್ತೆ ಅಲ್ವಾ, ಇಲ್ಲಾಂದ್ರೆ ನಾಳೆ ನೀವು ಕ್ಲಾಸ್ ಕೇಳೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೀವು ರಿವಿಷನ್ ಮಾಡ್ಕೊಂಡ್ರು ಕೂಡ ನಿಮಗೆ ನೆನಪುಳಿತವೆ. ಈ ಅಬ್ಯಾಂಡನ್ ಸ್ಪೆಲ್ಲಿಂಗ್ ಕೂಡ ಕೇಳ್ತಾನೆ, ಯಾಕಂದ್ರೆ ಸ್ಪೆಲ್ಲಿಂಗ್ ಮೇಲೆ 2 ಪ್ರಶ್ನೆಗಳು ಬರೋದ್ರಿಂದ SSC ಎಕ್ಸಾಮ್ಗಳಲ್ಲಿ ಸೊ ನಿಮಗೆ ಸ್ಪೆಲ್ಲಿಂಗ್ ಕೂಡ ಗೊತ್ತಿರಬೇಕಾಗುತ್ತೆ. ಅಬ್ಯಾಂಡನ್ ABANDON, ಬ್ಯಾನ್ ಡಾನ್, ಸರಿನಾ. ಅಬ್ಯಾಂಡನ್ ಅಂತಂದ್ರೆ ಏನು ಅಂತ ಹೇಳ್ತೀವಿ ನಾವು, ಇದನ್ನ ತ್ಯಾಗ ಮಾಡುವುದು ಅಂತ ಹೇಳ್ತೀವಿ, ಸರಿನಾ. ತ್ಯಾಗ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಇಂಗ್ಲೀಷಲ್ಲಿ ಅಂದರೆ ಅಬ್ಯಾಂಡನ್ ಅಂತ ಕರಿತೀವಿ. ಸೊ ಹಾಗಾದರೆ ಅದರ ಸಿನಾನಿಮ್ಸ್ ಯಾವುದಿದ್ದಾವೆ? ಅದರ ಸಿನಾನಿಮ್ಸ್ ಬಂದುಬಿಟ್ಟು ಫೋರ್ಸೇಕ್ ಅಂತ ಹೇಳ್ತೀವಿ. ಫೋರ್ಸೇಕ್, ಅದನ್ನು ಬಿಟ್ಟು ಬಿಡು, ತ್ಯಾಗ ಮಾಡು ಅಂತದರ ಅರ್ಥ. ಆ್ಯಂಡ್ ದೆನ್ ಡೆಸರ್ಟ್, ಸರಿನಾ. ಈ DESERT ಅಂದರೂ ಕೂಡ ನಿಮ್ಗೆ ಏನಾಗುತ್ತೆ, ತ್ಯಾಗ ಮಾಡೋದು, ಅದನ್ನು ಬಿಟ್ಟು ಬಿಡೋದು, ಅದನ್ನು ಒಂದು ರೀತಿ ಹೇಗೆ ಅಂದರೆ ಬಿಟ್ಟು ಹೋಗಿ ಬಿಡುವುದು ಅಂತ ಅದರ ಅರ್ಥ ಕೊಡುತ್ತೆ. ಯಾವುದು? ಫೋರ್ಸೇಕು, ಡೆಸರ್ಟ್. ಮತ್ತು ರೆಲಿಂಕ್ವಿಶ್, ಇದನ್ನು ಜಾಸ್ತಿ ಕೇಳಿದಾನೆ. ಯಾವುದು? ರೆಲಿಂಕ್ವಿಶ್ ಅನ್ನೋದು. ರೆಲಿಂಕ್ವಿಶ್ ಅಂದರೆ ಇದನ್ನು ಕೂಡ ನಾವೇನಂತ ಹೇಳ್ತೀವಿ, ಬಿಟ್ಟು ಬಿಡುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡಿಸ್ಕಾರ್ಡ್, ಕಾರ್ಡ್ ಅಂತಂದರೆ ಅದನ್ನು ಹಿಡ್ಕೊಳ್ಳುವುದು, ಮೀನ್ಸ್ ಅದನ್ನು ಕಾರ್ಡ್ ಮಾಡ್ತೀರಾ. ಇವಾಗ ನಿಮ್ಮ ಮನೆಯಲ್ಲಿ ಸೆಟ್ ಆಫ್ ಬಾಕ್ಸ್ ಇರುತ್ತೆ, ಲೈಕ್ ಟಿವಿಗೆ ಇರುತ್ತೆ ಅಲ್ವಾ, ಅದನ್ನು ನೀವು ಕಾರ್ಡ್ ಇನ್ ಮಾಡ್ತೀರಾ. ಸೊ ಮೀನ್ಸ್ ನೀವು ಕಾರ್ಡ್ ಇನ್ ಮಾಡ್ತೀರಾ, ಅದನ್ನು ನೀವು ಕಾರ್ಡ್ ತೆಗಿಯೋಕೆ ಏನು ಮಾಡ್ತೀರಾ, ಡಿಸ್ಕಾರ್ಡ್ ಮಾಡ್ತೀರಾ ಅಲ್ವಾ. ಡಿಸ್ಕಾರ್ಡ್ ಅಂತಂದ್ರೆ ಅದರಿಂದ ನೀವು ಹೊರಗೆ ಬಿಟ್ಟು ಬಿಡ್ತೀರಾ, ಅದರಿಂದ ನೀವು ಹೊರಗೆ ತೆಗೆದು ಬಿಡ್ತೀರಾ, ಅದರಿಂದ ನೀವು ಹೊರಗೆ ಹಾಕಿಬಿಡ್ತೀರಾ ಅದನ್ನು. ಸೊ ಮೀನ್ಸ್ ಡಿಸ್ಕಾರ್ಡ್ ಅಂದರೂ ಕೂಡ ಏನು ಅಂತಂದರೆ ಅದನ್ನು ತ್ಯಾಗ ಮಾಡುವುದು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ರಿನೌನ್ಸ್ ಅಂದರೆ ಹೇಗೆ ನೆನ್ಪಿಟ್ಕೋಬೇಕು, ನಮ್ಮ ಭಾರತದ ಉಪರಾಷ್ಟ್ರಪತಿಯನ್ನು ರಿನೌನ್ಸ್ ಮಾಡಿದ್ರು. ಮೀನ್ಸ್ ನಮ್ಮ ಭಾರತದ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರನ್ನು ರಿನೌನ್ಸ್ ಮಾಡಿದ್ರು, ರೀಅನೌನ್ಸ್ ಮಾಡಿದ್ರು, ಸರಿನಾ. ರೀಅನೌನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೊಬ್ಬರನ್ನ ಇವಾಗ CP ರಾಧಾಕೃಷ್ಣ ಬಂದಿದ್ದಾರಲ್ವಾ, ಮೀನ್ಸ್ ಈ ನಮ್ಮ ಭಾರತ ರಾಷ್ಟ್ರಪತಿಗಳನ್ನು ರೀಅನೌನ್ಸ್ ಮಾಡಿದ್ರು. ರೀಅನೌನ್ಸ್ ಮಾಡಿದ್ರೆ ಏನು ಮಾಡ್ಬೇಕು, ಮೊದಲಿನವ್ರನ್ನ ತೆಗೆದು ಹಾಕ್ಬೇಕು ತಾನೆ. ಸೊ ಮೊದಲಿನವ್ರನ್ನ ತೆಗೆದು ಹಾಕಿದ್ರು, ಸೊ ಅದನ್ನೇ ರೀನೌನ್ಸ್ ಮಾಡಿದ್ರು. RENOUNCE ಅಂತ ಹೇಳ್ತೀವಿ ನಾವು, ಸರಿನಾ. ಸೊ ಹಾಗಾದ್ರೆ ಇದಕ್ಕೆ ಅಪೋಸಿಟ್ ವರ್ಡ್ಗಳು ಯಾವುದು? ಸಿನಾನಿಮ್ಸ್ ಗೊತ್ತಾಯ್ತು ನಮಗೆ. ಯಾವುದು? ಫೋರ್ಸೇಕ್ ಅಂದರೆ ತ್ಯಾಗ ಮಾಡುವುದು, ಡೆಸರ್ಟ್ ಅಂದರೆ ತ್ಯಾಗ ಮಾಡುವುದು, ರೆಲಿಂಕ್ವಿಶ್ ಅಂದರೆ ತ್ಯಾಗ
ತ್ಯಾಗ ಮಾಡುವುದು, ಡಿಸ್ಕಾರ್ಡ್ ಅಂದರೆ ತ್ಯಾಗ ಮಾಡುವುದು, ರಿನೌನ್ಸ್ ಅಂದರೂ ಕೂಡ ತ್ಯಾಗ ಮಾಡುವುದು ಅಂತ. ಸೊ ಹಾಗಾದರೆ ಇದಕ್ಕೆ ಅಪೋಸಿಟ್ ವರ್ಡ್ ಏನಾಗಿರುತ್ತೆ? ಹಿಡ್ಕೊಳ್ಳುವುದು ಅಲ್ವಾ? ಮೀನ್ಸ್ ಇವಾಗ ಯಾವುದನ್ನ ಒಂದು ನಾನು ಬಿಟ್ಬಿಡ್ತಿದ್ದೀನಿ ಅಂದರೆ ಮತ್ತೊಂದಕ್ಕೆ ಏನು ಮಾಡ್ತೀವಿ, ನಾವು ಹಿಡ್ಕೊಳ್ತೀವಿ ಅಲ್ವಾ? ಸೊ ಅದಕ್ಕೆ ಹಿಡ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ? ಹೋಲ್ಡ್ ಆನ್. ಇದನ್ನು ನೀವು ಕೇಳಿರ್ತೀರ, ಹೋಲ್ಡ್ ಆನ್ ಅಂತ ಕೇಳಿರಲ್ಲ, ಹೋಲ್ಡ್ ಆನ್ ಅಂತ ಬಸ್ಸಲ್ಲಿ ಕೇಳಿರ್ತೀರ, ಸರಿನಾ? ಆ್ಯಕ್ಚುಲಿ ಅದು ಹೋಲ್ಡ್ ಆನ್ ಹೋಗಿ ನಮ್ಮ ಭಾರತೀಯರ ವಾಯಲ್ಲಿ ಸಿಕ್ಕೋದು ಹೋಲ್ಡ್ ಆನ್ ಆಗಿಬಿಟ್ಟಿದೆ. ಸೊ ಹೋಲ್ಡ್ ಆನ್, ತಡೆ ಹಿಡಿದುಕೋ, ನಿಂತುಕೋ, ಅಲ್ಲೇ ನಿಲ್ಲಿಸುವುದಕ್ಕೆ ತಡೆ ಹಿಡಿ, ನೀನು ಬ್ರೇಕನ್ನು ಹಿಡಿ ಅಂತ ಡ್ರೈವರ್ಗೆ ಕಂಡಕ್ಟರ್ ಹೇಳ್ತಾ ಇರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ? ಹೋಲ್ಡ್ ಆನ್ ಅಂತ ಕರಿತೀವಿ. ಹೋಲ್ಡ್ ಆನ್ ಮೀನ್ಸ್ ಅಲ್ಲೇ ತಡೆದು ನಿಲ್ಲು, ನೀನು ಅದನ್ನು ನಿನಗೆ ತ್ಯಾಗ ಮಾಡೋದಕ್ಕೆ ನಿನಗೆ ಬಿಡೋದಿಲ್ಲ, ನಿನಗೆ ಕಳ್ಸೋಕ್ಕೆ ನಾನು ಬಿಡೋದಿಲ್ಲ, ನೀನು ಅಲ್ಲೇ ನಿಲ್ಲು ಅಂತ ಹೇಳೋದು ಹೋಲ್ಡ್ ಆನ್. ಆ್ಯಂಡ್ ದೆನ್ ಕೀಪ್, ಅಲ್ಲೇ ಇಟ್ಕೊಳ್ಳೋದು ಮೀನ್ಸ್ ಅದನ್ನು ನೀವು ಬಿಟ್ಕೊಟ್ಟಾಗ ಕೀಪ್, ನನ್ನ ಹತ್ರ ಇಟ್ಕೊಳ್ತೀನಿ ನಾನು, ಐ ವಿಲ್ ಕೀಪ್ ಮೈ ಚೇಂಜ್, ಸರಿನಾ? ನನ್ನ ಒಂದು ಚಿಲ್ಲರೆಯನ್ನು ನಾನೇ ಇಟ್ಕೊಳ್ತೀನಿ. ಸೊ ಕೀಪ್ ಅಂದರೆ ಇಟ್ಕೊಳ್ಳೋದು, ಅದೇ ಫೋರ್ಸೇಕ್ ಅಂದರೆ ಬಿಟ್ಕೊಡೋದು, ರೆಲಿಂಕ್ವಿಶ್ ಅಂದರೆ ಬಿಟ್ಕೊಡೋದು, ಡೆಸರ್ಟ್ ಅಂದರೆ ಬಿಟ್ಕೊಡುವುದು, ಡಿಸ್ಕಾರ್ಡ್ ಅಂದರೆ ಬಿಟ್ಕೊಡುವುದು, ರೆನೌನ್ಸ್ ಅಂದರೆ ಕೂಡ ಬಿಟ್ಕೊಡುವುದು, ತ್ಯಾಗ ಮಾಡುವುದು ಅಂತ. ಸೊ ಆ್ಯಂಡ್ ದೆನ್ ಮೇಂಟೈನ್ ಅಂದರೂ ಕೂಡ ಏನಾಗುತ್ತೆ? ನಮ್ಮ ಹತ್ರನೇ ಇಟ್ಕೊಳ್ಳೋದು, ನಮ್ಮ ಹತ್ರನೇ ಮೇಂಟೈನ್ ಮಾಡ್ಕೊಳ್ಳೋದು, ಸರಿನಾ? ನಾವು ಅದಕ್ಕೆ ಕೊಟ್ಟು ಬಿಡೋದಲ್ಲ, ನಮ್ಮ ಹತ್ರನೇ ಅದನ್ನು ಮೇಂಟೈನ್ ಮಾಡ್ತೀವಿ ನಾವು, ಸರಿನಾ? ನಾವು ಬಿಟ್ಟು ಕೊಡಲ್ಲ ಅಂತದರ ಅರ್ಥ. ಆ್ಯಂಡ್ ದೆನ್ ರಿಟೇನ್. ಈ ರಿಟೇನ್ ಅನ್ನೋದು ನೀವು IPL ಅಲ್ಲಿ ಕೇಳಿರ್ತೀರ, ರಿಟೇನ್ ಪ್ಲೇಯರ್ಸ್ ಅಂತ ಅಲ್ವಾ? ಸೊ ಒಂದು ವರ್ಡ್ ನಿಮಗೆ ನೆನಪುಳಿತದೆ ನೋಡಿ. ರಿಟೇನ್ ಅಪೋಸಿಟ್ ಯಾವುದಾಗುತ್ತೆ? ರಿಲೀಸ್ ಅಂತ ಆಗುತ್ತೆ ನೋಡಿ, RELEAC. ಓಕೆ, ರಿಲೀಸ್. ಸೊ ರಿಲೀಸ್ ಅಂತ ಕೂಡ ಆಗುತ್ತೆ. ಸೊ ಇಲ್ಲೊಂದು ವರ್ಡ್ ಬಂದು ಸಿಕ್ತು ನಿಮಗೆ, ರಿಲೀಸ್ ಅನ್ನೋದು. ಇದು ರಿಲೀಸ್ ಅನ್ನೋದು ಯಾವುದರ ಅಪೋಸಿಟ್ ವರ್ಡ್ ಆಗಿದೆ? ರಿಟೇನ್ ವರ್ಡ್ ಆಗಿದೆ. ರಿಟೇನ್ ಅಂದರೆ ಏನು? ರಿಟೇನ್ ಅಂದರೆ ಮತ್ತೆ ಅವರನ್ನು ಹಿಡಿದುಕೊಳ್ಳೋದು, ನೀನು ಮತ್ತೆ ಅದನ್ನು ನೀನು ರಿಟೇನ್ ಮಾಡ್ಕೊಳ್ಳೋದು, ಮೀನ್ಸ್ ಅಟೇನ್ ಮಾಡೋದು, ಅಟೇನ್ ಮತ್ತೆ ಅದು ನಿನ್ನ ಹತ್ರ ನೀನು ಎಳೆದುಕೊಳ್ಳೋದು, ಇಟ್ಕೊಳ್ಳೋದು ಅಂತ. ಆ್ಯಂಡ್ ದೆನ್ ಚೆರಿಶ್ ಅಂದರೂ ಏನಂತ ನಾವು ಹೇಳ್ತೀವಿ? ಅದನ್ನು ನಮ್ಮ ಹತ್ರ ಇಟ್ಕೊಳ್ಳೋದು, ಅದನ್ನು ನಾವು ಇಷ್ಟಪಡೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದಕ್ಕೆ ವರ್ಡ್ಸ್ ಹೇಳೋದಾದರೆ ಹೇಗೆ ಹೇಳ್ಬೋದು? ಒಂದು ಸೆಂಟೆನ್ಸ್ ಹೇಳೋದಾದರೆ ಹೇಗೆ ಹೇಳ್ಬೋದು ಸೆಂಟೆನ್ಸ್? ದ ವಿಲೇಜರ್ಸ್ ಹ್ಯಾಡ್ ಟು ದ ಫ್ಲಡ್ ಅಬ್ಯಾಂಡನ್ ದೇರ್ ಹೋಮ್ಸ್ ಡ್ಯೂ ಟು. ಅಂದರೆ ಏನು? ಗ್ರಾಮಸ್ಥರು ಅವರ ಮನೆಗಳನ್ನು ಬಿಡಬೇಕಾಯಿತು. ಯಾಕೆ? ಅವರು ಪ್ರವಾಹದಲ್ಲಿ ಸಿಲುಕೊಂಡ್ರು, ಅದಕ್ಕೆ ಅವರ ಮನೆಗಳನ್ನು ಬಿಟ್ಟು ಬಿಡಬೇಕಾಯಿತು, ಅವರ ಮನೆಗಳನ್ನು ತ್ಯಾಗ ಮಾಡಬೇಕಾಯಿತು ಅಂತ, ಸರಿನಾ? ಅಬ್ಯಾಂಡನ್ ಅಂದರೆ ಏನಂತ ಹೇಳ್ತೀವಿ? ತ್ಯಾಗ ಮಾಡುವುದು ಅಂತ ಹೇಳ್ತೀವಿ, ಸರಿನಾ? ಸೊ ಇನ್ನೊಮ್ಮೆ ಇದನ್ನು ರಿವಿಷನ್ ಮಾಡೋಣವಾ? ಏನು? ಅಬ್ಯಾಂಡನ್, ABANDON. ಅಬ್ಯಾಂಡನ್ ಅಂದರೆ ಏನಂತ ಹೇಳ್ತೀವಿ? ಅದನ್ನು ತ್ಯಾಗ ಮಾಡುವುದು ಅಥವಾ ಬಿಟ್ಟು ಬಿಡುವುದು, ಸರಿನಾ? ಇದನ್ನು ಹೇಳ್ತೀವಿ. ಸೊ ಫೋರ್ಸೇಕ್ ಅಂದರೆ ಏನು? ತ್ಯಾಗ ಮಾಡು, ಬಿಟ್ಟು ಬಿಡು. ಡೆಸರ್ಟ್ ಅಂದರೆ ಏನು? ತ್ಯಾಗ ಮಾಡು, ಬಿಟ್ಟು ಬಿಡು. ಆ್ಯಂಡ್ ದೆನ್ ರಿಲಿಂಕ್ವಿಶ್ ಅಂದರೆ ಏನು? ತ್ಯಾಗ ಮಾಡು ಮತ್ತು ಬಿಟ್ಟು ಬಿಡು ಅಂತ ಆಗ್ತದೆ. ಆ್ಯಂಡ್ ದೆನ್ ಕಾರ್ಡನ್ನು ನೀನು ಒಳಗಡೆ ಹಾಕ್ತೀಯಾ, ಅದನ್ನು ಮತ್ತೆ ಡಿಸ್ಕಾರ್ಡ್ ಮಾಡಿದ್ರೆ ಅದನ್ನು ತೆಗೆದು ಹಾಕ್ತೀಯಾ, ಅದನ್ನು ಹೊರಗಡೆ ಹಾಕ್ತೀಯಾ, ಅದನ್ನು ತ್ಯಾಗ ಮಾಡ್ತೀಯಾ ಅಂತ. ಆ್ಯಂಡ್ ದೆನ್ ರಿನೌನ್ಸ್. ಇವಾಗ ನಮ್ಮ ಭಾರತದ ರಾಷ್ಟ್ರಪತಿಯನ್ನು ರಿನೌನ್ಸ್ ಮಾಡಿದ್ರು, ಮೀನ್ಸ್ ಅವರನ್ನು ತ್ಯಾಗ ಮಾಡಿ ಮತ್ತೊಬ್ಬರನ್ನ ಅಲ್ಲಿ ತಂದು ಕೂಡಿಸಿದ್ರು. ಸೊ ಹಾಗಾದರೆ ಪ್ರಸ್ತುತ ಉಪರಾಷ್ಟ್ರಪತಿ ಯಾರಿದ್ದಾರೆ? CP ರಾಧಾಕೃಷ್ಣ ಅವರಿದ್ದಾರೆ, ಸರಿನಾ? ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಹೋಲ್ಡ್ ಆನ್ ಅಂತ ಆಗುತ್ತೆ, ಸರಿನಾ? ಹೋಲ್ಡ್ ಆನ್ ಅಂದರೆ ಹಿಡಿದುಕೊಳ್ಳೋದು, ಕೀಪ್ ಅಂದರೆ ಇಟ್ಕೊಳ್ಳುವುದು, ಆ್ಯಂಡ್ ದೆನ್ ಮೇಂಟೈನ್ ಅಂದರೂ ಕೂಡ ಇಟ್ಕೊಳ್ಳೋದು, ರಿಟೈನ್ ಅಂದರೂ ಕೂಡ ಇಟ್ಕೊಳ್ಳೋದು, ಚೆರಿಶ್ ಅಂದರೂ ಕೂಡ ಇಟ್ಕೊಳ್ಳೋದು. ಸರ್, ಚೆರಿಶ್ ಅಂದರೆ ಒಂದು ರೀತಿ ಏನೋ ಅದ್ರ ಮೇಲೆ ಒಂದು ಫೀಲಿಂಗ್ ಅಲ್ವಾ? ಅದೊಂದು ರೀತಿ ಚೆನ್ನಾಗಿರೋದಲ್ವಾ? ಓಕೆ, ಚೆನ್ನಾಗಿರೋದನ್ನೇ ನಮ್ಮ ಹತ್ರ ಇಟ್ಕೊಳ್ತೀವಿ ತಾನೆ, ಚೆನ್ನಾಗಿಲ್ಲದೆ ಇರೋದನ್ನ ನಮ್ಮ ಹತ್ರ ಇಟ್ಕೊಳ್ಳಲ್ಲ. ಸೊ ಇಫ್ ಏನಾದರೂ ಚೆನ್ನಾಗಿರೋದನ್ನು ಕೂಡ ನಾವು ಬಿಟ್ಬಿಡ್ತೀವಿ ಅಂದರೆ ನಾವು ಮೂರ್ಖರು ಇರ್ತೀವಿ ಅಷ್ಟೇ, ಸರಿನಾ? ಬಟ್ ಇದನ್ನು ಗೊತ್ತಿರಲಿ ನಿಮಗೆ, ಚೆರಿಶ್ ಅಂದರೂ ಕೂಡ ನಿಮಗೆ ಇದೇ ಒಂದು ಅಬ್ಯಾಂಡನ್ಗೆ ಅಪೋಸಿಟ್ ವರ್ಡ್ ಆಗುತ್ತೆ ಅಂತ. ಅಬ್ಯಾಂಡನ್ ಅಂದರೆ ಏನು? ತ್ಯಾಗ ಮಾಡುವುದು, ಬಿಟ್ಟು ಬಿಡುವುದು, ಸರಿನಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕ್ವಶನ್ನ ಕೇಳಿದ್ದಾನೆ, ಇಂಪಾರ್ಟೆಂಟ್ ಇದೆ. ಓಕೆ, ಇವಾಗ 1 ನಿಮಿಷ ಓದೋದನ್ನು 2 ನಿಮಿಷ ಓದಿದ್ರೆ ಏನು ಪ್ರಾಬ್ಲಮ್ ಇದೆ? ನೆನಪುಳಿತದೆ ಅಂತಂದರೆ. ಸೊ 1 ಸರಿ ಓದೋದನ್ನ 2 ಸರಿ ಓದೋದು, 2 ಸರಿ ಓದೋದನ್ನ 3 ಸರಿ ಓದೋದು, ಒಟ್ಟಿನಲ್ಲಿ ನಮ್ಗೆ ನೆನಪುಳಿಬೇಕು ಅಷ್ಟೇ. ಎಕ್ಸಾಮಲ್ಲಿ ಏನಾದರೂ ನಂಗೆ ರೆಲಿಂಕ್ವಿಶ್ ಕೇಳಿದ್ರೆ ಓಕೆ, ನಂಗೆ ಗೊತ್ತಾಗಬೇಕು ರೆಲಿಂಕ್ವಿಶ್ ಅಂದರೆ ಅದನ್ನು ನಾನು ಬಿಟ್ಟು ಬಿಡುವುದಿದೆಯಪ್ಪ, ನಾನು ಅದನ್ನು ಹಿಡ್ಕೋಬೇಕು, ಅದರ ಅಪೋಸಿಟ್ ವರ್ಡ್ ಅಂತ ಯಾವುದನ್ನ? ರಿಟೇನ್ ಅಂತ. ರಿಟೇನ್ ಅಪೋಸಿಟ್ ವರ್ಡ್ ಏನಿದೆಯಪ್ಪ? ರಿಲೀಸ್ ಅಂತ ಇದೆ. ಸೊ ರಿಲೀಸ್ ಅಪೋಸಿಟ್ ವರ್ಡ್ ಏನಿದೆಯಪ್ಪ? ಚೆರಿಶ್ ಅಂತ ಇದೆ. ಚೆರಿಶ್ ಅಪೋಸಿಟ್ ವರ್ಡ್ ಏನಿದೆಯಪ್ಪ? ಫೋರ್ಸೆಕ್ ಅಂತ ಇದೆ. ಫೋರ್ಸೆಕ್ ಅಪೋಸಿಟ್ ವರ್ಡ್ ಏನಿದೆಯಪ್ಪ? ಹೋಲ್ಡ್ ಆನ್ ಅಂತ ಇದೆ. ಹೋಲ್ಡ್ ಆನ್ ಅಪೋಸಿಟ್ ವರ್ಡ್ ಏನಿದೆಯಪ್ಪ? ಈ ಒಂದು ಡಿಸ್ಕಾರ್ಡ್ ಅಂತ ಇದೆ. ಓಕೆ, ಸಾಕಲ್ವಾ? ಸಾಕು. ಓಕೆ, ಹಾಗಾದರೆ ನೆಕ್ಸ್ಟ್ ವರ್ಡ್ಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ವರ್ಡ್ ಏನಿದೆ? ಅಬೇಟ್ ಅಂತ ಇದೆ. ABATE, ಅಬೇಟ್ ಅಂದರೆ ಏನು ಹೇಳ್ಬೋದಾ? ಅಬೇಟ್ ಅಂದರೆ ಕಡಿಮೆ ಮಾಡುವುದು, ಒಂದು ರೀತಿ ಕಮ್ಮಿ ಮಾಡುವುದು. ಟು ಲೆಸನ್ ಅಂತ ಹೇಳ್ಬೋದು ನಾವು, ಸರಿನಾ? ಸೊ ಟು ಲೆಸನ್ LESSEN ಅಂತ ಹೇಳ್ತೀವಿ, ಸರಿನಾ? ಆರ್ ಟು ರೆಡ್ಯೂಸ್ ಅಂತ ಹೇಳ್ಬೋದು, REDUCE, ಸರಿನಾ? ಟು ರೆಡ್ಯೂಸ್ ಅಂತ ಹೇಳ್ಬೋದು. ಅಬೇಟ್ ಅಂದರೆ ಏನು? ಕಡಿಮೆ ಮಾಡುವುದು. ಏನು? ಕಡಿಮೆ ಮಾಡುವುದು. ಕಮ್ಮಿ ಮಾಡೋದು ಅಂತ ಹೇಳ್ತೀವಲ್ವಾ? ಇನ್ನು ನಾರ್ಮಲ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಮ್ಮಿ ಮಾಡೋದು ಅಂತ. ಕಮ್ಮಿ ಮಾಡೋದು ಮೀನ್ಸ್ ಯಾವುದೋ ಒಂದು ರೇಟ್, ಸಕ್ಕರೆಗೆ ಎಷ್ಟು kg ಇದೆಯಪ್ಪ? 50 ರೂಪಾಯಿ 1 kg, ನನಗೆ ಗೊತ್ತಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. 50 ರೂಪಾಯಿ kg ಇದೆ, ಕಡಿಮೆ ಮಾಡಪ್ಪ, ಕಮ್ಮಿ ಮಾಡು, ಜಸ್ಟ್ ಅಬೇಟ್ ಇಟ್,
ಜಸ್ಟ್ ಅಬೇಟ್ ಇಟ್ ಅಂತ ಹೇಳ್ಬೋದು ನೀವು. ಮೀನ್ಸ್ ಅದನ್ನು ಕಡಿಮೆ ಮಾಡುವಂತ ನೀವು ಹೇಳ್ಬೋದು, ಸರಿನಾ. ಅಬೇಟ್ ಅನ್ನೋ ವರ್ಡ್ನ ನೀವು ಯೂಸ್ ಮಾಡ್ಕೊಳ್ಳಿ. ಅಬೇಟ್ ಅಂದರೆ ಏನು? ಕಡಿಮೆ ಮಾಡುವುದು, ಕಮ್ಮಿ ಮಾಡುವುದು ಅಂತ. ಸೊ ಕಮ್ಮಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಸಿನಾನಿಮ್ಸ್ನ ಡಿಕ್ರೀಸ್ ಅಂತ ಹೇಳ್ತೀವಿ. ಡಿಕ್ರೀಸ್ ಅಂದರೂ ಕೂಡ ಕಡಿಮೆ ಮಾಡೋದಲ್ವಾ ಸರ್? ಎಕ್ಸಾಕ್ಟ್ ಬರೋದಿಲ್ಲ ಮೀನಿಂಗ್. ಬಟ್ ಈ ಇಂಗ್ಲೀಷ್ ವಾಕ್ಯಾಬ್ಯುಲರಿ ಏನಿದೆ ಅಲ್ವಾ, ಮೀನ್ಸ್ ಈ SSCಯಲ್ಲಿ ಆಗಿರಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನ ಡಿಫೆನ್ಸ್ ಯಾವುದೇ ಎಕ್ಸಾಮಲ್ಲಿ ಆಗಿರಲಿ, ಅದ್ರ ನಿಯರ್ ಬೈ ಮೀನಿಂಗ್ ಕೇಳ್ತಾನೆ. ಎಕ್ಸಾಕ್ಟ್ ಮೀನಿಂಗ್ ಆಗೋದಿಲ್ಲ, ಬಟ್ ಅದ್ರ ನಿಯರ್ ಬೈ ಮೀನಿಂಗ್. ಇವಾಗ ಅಬೇಟ್ ಅಂದರೂ ಕೂಡ ಕಡಿಮೆ ಮಾಡೋದು, ಡಿಕ್ರೀಸ್ ಅಂದರೂ ಕೂಡ ಕಡಿಮೆ ಮಾಡೋದು. ಬಟ್ ಬೇರೆ ಬೇರೆ ಸೆಂಟೆನ್ಸಲ್ಲಿ ನಾವು ಬೇರೆ ಬೇರೆ ವರ್ಡ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಹೈಯರು ಮತ್ತು ಟಾಲರು ಎರಡು ಕೂಡ ಸಿನೋನಿಮ್ ಆಗುತ್ತೆ, ಒಪ್ಕೊಳ್ತೀರಾ? ಹೈಯರ್ ಮತ್ತು ಟಾಲರು. ಹಿ ಹ್ಯಾಸ್ ಹೈಯರ್ ಕ್ವಾಲಿಫಿಕೇಶನ್ ದ್ಯಾನ್ ಹರ್ ಅಂತ ಹೇಳ್ಬೋದು, ಸರಿನಾ. ಹಿ ಈಸ್ ಟಾಲರ್ ದ್ಯಾನ್ ಹರ್ ಅಂತ ಹೇಳ್ಬೋದು. ಸೊ ಎರಡೂ ಕೂಡ ಇದ್ರೆ ನಿಮಗೆ ಸೇಮ್ ಕಂಡೀಷನಲ್ಲಿ ಯೂಸ್ ಮಾಡೋಣ. ಸೊ ಇದನ್ನು ನೀವು ಜಸ್ಟ್ ಶಫಲ್ ಮಾಡ್ಕೊಳ್ಳಿ, ಮೀನಿಂಗೇ ಬೇರೆ ಕೊಡುತ್ತೆ, ಅನರ್ಥ ಆಗಿಬಿಡುತ್ತೆ ಅದು. ಬಟ್ ನಾವು ಏನಂತ ಹೇಳ್ತೀವಿ? ಸಿನೋನಿಮ್ ಅಂತ ಹೇಳ್ತೀವಿ. ಸೊ ಹಾಗೆ ಈ ಅಬೇಟ್ ಅಂದರೂ ಕೂಡ ಕಡಿಮೆ ಮಾಡೋದು, ಆ್ಯಂಡ್ ದೆನ್ ಡಿಕ್ರೀಸ್ ಅಂದರೂ ಕೂಡ ನಾವು ಏನಂತ ಹೇಳ್ತೀವಿ? ಕಡಿಮೆ ಮಾಡುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡಿಮಿನಿಷ್, ಮಿನಿ ಮೀನ್ಸ್ ಕಡಿಮೆ ಮಾಡೋದು. ಮಿನಿ ಮೀನ್ಸ್ ಅದು ದೊಡ್ಡದಿರುತ್ತೆ, ಮೇಜರ್ ಇರುತ್ತೆ, ಅದನ್ನು ಮಿನಿ ಮಾಡು, ಮಿನಿಮಮ್ ಮಾಡು, ಮಿನಿಷ್ ಮಾಡು. ಮಿನಿಷ್ ಅಂದರೆ ಏನು ಅಂತ ಹೇಳ್ತೀವಿ? ಕಡಿಮೆ ಮಾಡುವುದು ಅಂತ ಹೇಳ್ತೀವಿ. ಏನು? ಡಿಮಿನಿಷ್. ಆ್ಯಂಡ್ ದೆನ್ ಸಬ್ ಸಬ್. ಇವಾಗ ಒಂದು ಸೈಡ್ ಇದೆ, ಏನೋ ಒಂದು ಲೆಕ್ಕದಲ್ಲಿದೆ, ಎಷ್ಟಿದೆ? ಇಷ್ಟು ಉದ್ದ ಇದೆ, ಇದನ್ನು ಸಬ್ ಮಾಡು. ಸಬ್ ಅಂದರೆ ಅದನ್ನು ಅರ್ಧ ಮಾಡು, ಎಷ್ಟೋ ಒಂದು ಕಡಿಮೆ ಮಾಡು. ಸಬ್ ಮಾಡು. ಸಬ್ ಅಂದರೆ ನಾವೇನಂತ ಹೇಳ್ತೀವಿ? ಕಡಿಮೆ ಅಂತ ಹೇಳ್ತೀವಿ, ಸರಿನಾ. ಸಬ್ ಡಿವಿಷನ್ಗಳಂತ ಕೇಳಿರ್ತೀರಾ. ಇವಾಗ ಮೇನ್ ಡಿವಿಷನ್ ಒಂದು ಇರುತ್ತೆ, ಒಂದು ಹೆಡ್ ಕ್ವಾರ್ಟ್ರು, ಅದರಲ್ಲೇ ಸಬ್ ಡಿವಿಷನ್ ಅಂತ ಬರ್ತವೆ. ಸೊ ಅವಾಗ ಹೀಗೆ ಬೇರೆ ಬೇರೆ ಮಾಡಲ್ವಾ? 1 2 3 4 ಡಿವಿಷನ್ಗಳನ್ನು ಮಾಡಲ್ವಾ? ಮೀನ್ಸ್ ಸಬ್ ಡಿವಿಷನ್ ಅಂತಂದ್ರೆ ಏನು? ಅದನ್ನು ಕಡಿಮೆ ಮಾಡಿದ್ವಿ ನಾವು ಇವಾಗ. ಮೀನ್ಸ್ ಸಬ್ ಅನ್ನೋ ವರ್ಡ್ ಏನಂತ ಹೇಳುತ್ತೆ? ಅದನ್ನು ನೀವು ಕಡಿಮೆ ಮಾಡುವು ಅಂತ ಹೇಳುತ್ತೆ. ಸೊ ಸಬ್ ಸೈಡ್ ಅಂದರೆ ಏನು ಅಂತ ಹೇಳ್ತೀವಿ? ಕಡಿಮೆ ಮಾಡುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಡ್ವಿಂಡಲ್ ಅಂತ ಇದೆ, ಸರಿನಾ. ಯಾವುದು ವರ್ಡ್ ಇದೆ? ಡ್ವಿಂಡಲ್ ಅಂದರೆ ಏನಾಗುತ್ತೆ? ಡ್ವಿಂಡಲ್ ಅಂದರೂ ಕೂಡ ನಾವು ಕಡಿಮೆ ಮಾಡುವುದು ಅಂತ ಹೇಳ್ತೀವಿ. ಡ್ವಿಂಡಲ್ ಮೀನ್ಸ್ ಕಡಿಮೆ ಮಾಡುವುದು, ಕಮ್ಮಿ ಮಾಡುವುದು, ಅದನ್ನು ಲೆಸನ್ ಮಾಡುವುದು, ಅದನ್ನು ರೆಡ್ಯೂಸ್ ಮಾಡುವುದು ಅಂತ ಹೇಳ್ತೀವಿ. ಏನು? ಡ್ವಿಂಡಲ್. ಇಂಪಾರ್ಟೆಂಟ್ ವರ್ಡ್ ಇದೆ. ಮುಂದೆ ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇದಕ್ಕೆ. ಅಲ್ಲಿ ರೆಲಿಂಕ್ವಿಶ್ಗೆ ಸ್ಟಾರ್ ಮಾರ್ಕ್ ಹಾಕೊಂಡಿದ್ದೀರಾ? ಓಕೆ ಗುಡ್. ಆ್ಯಂಡ್ ದೆನ್ ಅಬ್ಯಾಂಡನ್ಗೆ ಸ್ಟಾರ್ ಮಾರ್ಕ್ ಹಾಕೊಂಡಿದ್ದೀರಾ? ಓಕೆ ಗುಡ್. ಸೊ ಇಲ್ಲಿ ಮೇಲ್ಗಡೆ ಏನು ರೆಡ್ಡಲ್ಲಿ ಕಾಣ್ತಿದೆ ಅಲ್ವಾ, ಇದನ್ನೆಲ್ಲವೂ ಕೂಡ ನೀವು ಸ್ಟಾರಲ್ಲೇ ಇರಲಿ, ಮೀನ್ಸ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಬಟ್ ನಾನು ಇಲ್ಲಿ ಕೆಳಗಡೆ ಹೇಳೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ಬರ್ಕೊಂಡಿರಿ ನೀವು. ಇವು ಓಕೆ, ನಿಮಗೆ ಸಮ್ ಗೊತ್ತಿರುತ್ತೆ, ಇದನ್ನು ಕೂಡ ನೀವು ಸಮ್ ನೆನ್ಪಿಟ್ಕೊಳ್ಬೋದು. ಬಟ್ ಇದನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ರೆಲಿಂಕ್ವಿಷ್ ಅಂದರೆ ಹೇಗೆ ಇದನ್ನು ನೆನ್ಪಿಟ್ಕೊಳ್ತೀವಿ? ಓಕೆ, ಇದನ್ನು ರೀ ಅನೌನ್ಸ್ ಮಾಡು ಅಂತ ಹೇಳಿದೆ, ಇದನ್ನು ಡಿಸ್ಕಾರ್ಡ್ ಮಾಡು ಅಂತ ಹೇಳಿದೆ. ಆ್ಯಂಡ್ ದೆನ್ ಇದನ್ನು ಡೆಸರ್ಟಲ್ಲಿ ಹೇಗೆ ಅಂತಂದರೆ ಅಲ್ಲಿ ನಾವು ತ್ಯಾಗ ಮಾಡಿಕೊಂಡೆ ಈ ಒಂದು ಡೆಸರ್ಟ್ಗೆ ಹೋಗಿರ್ತೀವಿ ಅಂತ ಹಾಗೆ ನೀವು ನೆನ್ಪಿಟ್ಕೊಳ್ಬೋದು. ಬಟ್ ರಿಲಿಂಕ್ವಿಶ್ನ ಮತ್ತು 4 ಸೆಕೆಂಡ್ನ ನೀವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಇದ್ರ ಮುಂದ್ಗಡೆ ಸ್ಟಾರ್ ಮಾರ್ಕನ್ನು ಹಾಕೊಂಡು ಇಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ಇಲ್ಲಿ ಹೇಳೋದಾದರೆ ಇಲ್ಲಿ ಡ್ವಿಂಡಲ್ಗೂ ಕೂಡ ನೀವು ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಡ್ವಿಂಡಲ್ ಅಂದರೆ ಏನು ಅಂದರೆ ಕಡಿಮೆ ಮಾಡುವುದು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಏಸ್ ಅಂದರೂ ಕೂಡ ಕಡಿಮೆ ಮಾಡುವುದು. ಎರೇಸ್ ಮಾಡು, ಏಸ್ ಮಾಡು, ಸರಿನಾ. ಅದನ್ನು ಅಳಗಿಸ್ಬಿಡು, ಮೀನ್ಸ್ ಅದನ್ನು ಕಡಿಮೆ ಮಾಡ್ತೀವಿ ತಾನೇ. ಈಗ ಬ್ರೈಟ್ ಇರುತ್ತೆ, ಏನೋ ಒಂದು ಇಲ್ಲಿ ಬರೆದಿದ್ದೀನಿ, ಇದನ್ನು ನಾನು ಇವಾಗ ರಬ್ ಮಾಡ್ತೀನಿ ನೋಡಿ. ಓಕೆ, ಅಳಿಸ್ತಾ ಇದ್ದೀನಿ, ಇದನ್ನು ಏಸ್ ಮಾಡ್ತಾ ಇದ್ದೀನಿ ನಾನು. ಏಸ್ ಮಾಡ್ತಾ ಇದ್ದೀನಾ? ಓಕೆ, ಏಸ್ ಮಾಡ್ತಾ ಇದ್ದೀನಿ. ಏಸ್ ಆಯ್ತು ಇವಾಗ. ಸೊ ಅದನ್ನು ಏಸ್ ಮಾಡುವುದು ಕೂಡ ಅದನ್ನು ಕಡಿಮೆ ಮಾಡಿದಾಗೆ ಅದರ ಅರ್ಥ ಕೊಡುತ್ತೆ. ಸೊ ಅಬೇಟ್ ಅಂದರೆ ಏನು? ಕಡಿಮೆ ಮಾಡುವುದು. ಡಿಕ್ರೀಸ್ ಅಂದರೆ ಏನು? ಕಡಿಮೆ ಮಾಡುವುದು. ಡಿಮಿನಿಷ್ ಅಂದರೆ ಏನು ಅಂದರೆ ಕಡಿಮೆ ಮಾಡುವುದು. ಆ್ಯಂಡ್ ದೆನ್ ಸಬ್ ಸೈಡ್ ಅಂದರೆ ಕಡಿಮೆ ಮಾಡುವುದು. ಮತ್ತು ಡ್ವಿಂಡಲ್ ಅಂದರೆ ಕಡಿಮೆ ಮಾಡುವುದು. ಏಸ್ ಅಂದರೂ ಕೂಡ ಕಡಿಮೆ ಮಾಡುವುದು. ಎರೇಸ್ ಅಂದರೂ ಕೂಡ ಕಡಿಮೆ ಮಾಡುವುದು. ಎರೇಸ್ ಅಂದರೆ ಸಂಪೂರ್ಣವಾಗಿ ತೆಗೆದೇ ಹಾಕಿಬಿಡುವುದು ಅಂತ ಹೇಳ್ತೀವಿ ನಾವು, ಸರಿನಾ. ಆ್ಯಂಡ್ ದೆನ್ ಇದರ ಅಪೋಸಿಟ್ ವರ್ಡ್ ಯಾವುದು ಬರುತ್ತೆ ಸರ್? ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ಯಾವ ಕಲರಲ್ಲಿದೆ? ಓಕೆ, ಇಲ್ಲೇ ಒಂದು ಕಲರಲ್ಲಿದೆ. ಕಲರ್ ನನಗೆ ಆ್ಯಕ್ಚುಲಿ ಅದನ್ನು ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಈ ಕಲರಲ್ಲಿದೆ. ಸೊ ಕಡಿಮೆ ಮಾಡುವುದು ಅಂದರೆ ಅದರ ಅಪೋಸಿಟ್ ವರ್ಡ್ ಏನಂತ ಆಗಿರುತ್ತೆ? ಹೆಚ್ಚಿಗೆ ಮಾಡುವುದು. ಹೆಚ್ಚಿಗೆ ಮಾಡೋದಕ್ಕೆ ಏನಂತ ಹೇಳ್ತೀವಿ ನಾವು? ಇನ್ಕ್ರೀಸ್ ಅಂತ ಹೇಳ್ತೀವಿ. ಇನ್ಕ್ರೀಸ್ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಡಿಮಿನಿಷ್ ಆಗುತ್ತೆ, ಸಬ್ಸೈಡ್ ಆಗುತ್ತೆ, ಡ್ವಿಂಡಲ್ ಆಗುತ್ತೆ, ಈಸ್ ಅಂತ ಆಗುತ್ತೆ. ಸರ್ ಏನು ಸರ್ ಒಂದೇ ವರ್ಡನ್ನು ಎಷ್ಟು ಸರಿ ಹೇಳ್ತೀರಾ ಸರ್? ಕಿವಿಲಿ ಬಿದ್ದು ನಿಮಗೆ ಬೋರ್ ಆಗಬೇಕು. ಆವಾಗ ಎಕ್ಸಾಮ್ ಹಾಲಲ್ಲಿ ನೋಡಿದ ತಕ್ಷಣ ಯಾವಾಗ ನನಗೆ ಗೊತ್ತಿದೆ ಗುರು ಅಂತ ಮೈಂಡ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಸರಿನಾ. ಸೊ ಅದಕ್ಕೆ ರಿಪೀಟ್ ಮಾಡ್ತಾ ಇರ್ತೀನಿ. ಇನ್ನೊಂದು ನಾನು ಹೇಳೋದು ಕೂಡ ಸ್ವಲ್ಪ ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಸ್ಪೀಡಲ್ಲಿ ಇರುತ್ತೆ ಅನಿಸುತ್ತೆ, ಐ ಥಿಂಕ್. ಸೊ ನಿಮಗೆ ರಿಪೀಟ್ ಆಗುತ್ತೆ, ಟೈಮ್ ಏನು ವೇಸ್ಟ್ ಆಗಲ್ಲ. ಟೈಮ್ ನೀವು ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಟೈಮ್ ನಾನು ವೇಸ್ಟ್ ಮಾಡಲ್ಲ. ಟೈಮ್ ನಿಮ್ಗೆ ಏನಾದರೂ ವೇಸ್ಟ್ ಆಗ್ತಿದ್ರೆ ಪ್ರಾಬ್ಲಮ್ ಇಲ್ಲ, 2x ಇಟ್ಕೊಂಡು ನೋಡಿ. ಇಲ್ಲಾಂದರೆ ಜಸ್ಟ್ ಇದ್ರೆ ಡಬಲ್ ಟ್ಯಾಪ್ ಮಾಡ್ತಾನೆ ಹೋಗಿ, ಸರಿನಾ. ಸೊ ಅದು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ನೆನಪುಳಿಲೇಬೇಕು ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿದೆ. ಓಕೆ, ನಿಮ್ಗೆ ನೆನಪು ಉಳಿಸಲೇಬೇಕು ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿದೆ. ಸೊ ಅದಕ್ಕೆ ಅಷ್ಟೇ. ಸೊ ಇಲ್ಲಿ ಇನ್ಕ್ರೀಸ್ ಮತ್ತೆ ಏನಂತ ಹೇಳ್ತೀವಿ? ಎಸ್ಕಲೇಟ್ ಅಂದರೆ ಮೇಲೆ ಜಾಸ್ತಿ ಮಾಡೋದು, ಅದಕ್ಕೆ ಎಸ್ಕಲೇಟ್ ಮಾಡೋದು. ಅದಕ್ಕೆ ನಿನ್ನ ನಾಲೆಡ್ಜನ್ನು ಸ್ವಲ್ಪ ಎಸ್ಕಲೇಟ್ ಮಾಡ್ಕೊ ಮಗ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು, ಸರಿನಾ. ಮೋಟಿವೇಶನ್ ಸ್ಪೀಕರ್ಗಳು ಇವರು ನಮ್ಮ ಪ್ರದೀಪ್ ಈಶ್ವರ್, ಮಗ ನಿನ್ನ ನಾಲೆಡ್ಜನ್ನು ಎಸ್ಕಲೇಟ್ ಮಾಡ್ಕೊ ಮಗ, ನೈಟ್ 12 ಗಂಟೆ ಆದರೂ ಕೂಡ ಓದ್ತಾ ಇರು ಮಗ ಅಂತ. ಸೊ ಅದನ್ನು ನಾವು ಎಸ್ಕಲೇಟ್ ಅಂತ ಹೇಳ್ತೀವಿ. ಸೊ ಎಸ್ಕಲೇಟ್ ಅಂದರೆ ಏನು ಅಂತ? ಹೆಚ್ಚಿಗೆ ಮಾಡುವುದು. ಇದು ಯಾವುದ್ರ ಅಪೋಸಿಟ್ ವರ್ಡ್ ಆಗಿದೆ? ಅಬೇಟ್ ಅಪೋಸಿಟ್ ವರ್ಡ್ ಆಗಿದೆ. ಅಬೇಟ್ ಅಂದರೆ ಏನು? ಕಡಿಮೆ ಮಾಡುವುದು. ಆ್ಯಂಡ್ ದೆನ್ ಇಂಟೆನ್ಸಿಫೈ ಮ್ಯಾಚ್ ಹೇಗಿತ್ತಿರಿಸಿ
ಮ್ಯಾಚ್ ಆಗಿತ್ತು. ಯಾವುದು ಇಂಡಿಯಾ ಮತ್ತು ಪಾಕಿಸ್ತಾನ ಮೊನ್ನೆ ಏಷ್ಯಾ ಕಪ್ ಇತ್ತಲ್ವಾ, 28 ಅನ್ಸುತ್ತೆ, ಐ ಥಿಂಕ್ 28, ಹಾಂ 28. ಸೊ 28ಅಲ್ಲಿ ಹೇಗಿತ್ತು, ಒಂದು ರೀತಿ ಇಂಟೆನ್ಸಿಫೈ ಮ್ಯಾಚ್ ಇತ್ತು, ಫುಲ್ ಹೈ ಆಗಿಬಿಟ್ಟಿತ್ತು ಅದು ಮ್ಯಾಚ್. ಲೈಕ್ ಅವ್ನು ಯಾರೋ ಅವ್ರು ಓಪನರ್ಸ್ಗಳು ಇಬ್ಬರು ಬಂದು ಹೊಡಿತಾ ಇದ್ದಾಗ ಏನು ಇಂಡಿಯಾ ಹೋಗ್ಬಿಡುತ್ತೇನೋ ಅಂತ ಇತ್ತು. ಬಟ್ ಇಂಟೆನ್ಸಿಫೈ ಆಮೇಲೆ ಇನ್ನು ಬಂದಿರತಕ್ಕಂತಹ ಬುಮ್ರಾ ಆಗಿರಲಿ, ಕುಲ್ದೀಪ್ ಯಾದವ್ ಆಗಿರಲಿ, ಆ್ಯಂಡ್ ದೆನ್ ವರುಣ್ ಚಕ್ರವರ್ತಿ ಹೇಗಿದ್ದಾರೆ ಅದನ್ನು ಡಿಮಿನಿಷ್ ಮಾಡಿಬಿಟ್ರು ಇಡೀ ಪಾಕಿಸ್ತಾನ ಟೀಮನ್ನು ಅಲ್ವಾ. ನೆನ್ಪಿಟ್ಕೊಳ್ಬೋದಲ್ವಾ ಹೀಗೆ. ಸೊ ಹೀಗೇನು ನಾವು ನೆನ್ಪಿಟ್ಕೊಳ್ಬೋದು. ಸೊ ಅಲ್ಲಿ ಇಂಟೆನ್ಸಿಫೈ ಆಯಿತು, ಮೀನ್ಸ್ ಫುಲ್ ಹೈ ಹೋಗಿತ್ತು, ಇಂಟೆನ್ಸಲ್ ಆಗಿತ್ತು, ಮ್ಯಾಗ್ನಿಫೈ ಆಗಿಬಿಟ್ಟಿತ್ತು ಅದು ಮ್ಯಾಚ್. ಲೈಕ್ ಫುಲ್ ಹೇಗೆ ಅಂತಂದರೆ ಫುಲ್ ಅಪ್ ಪೀಕ್ ಲೆವೆಲಲ್ಲಿ ಹೋಗಿತ್ತು. ಸೊ ಇದನ್ನು ನಾವು ಇನ್ನೊಂದು ವರ್ಡನ್ನು ಹೇಳ್ಬೋದಾದರೆ ಪೀಕ್ ಅಂತ ಹೇಳ್ಬೋದು, ಸರಿನಾ. ಪೀಕ್ ಅಂತ ಕೂಡ ನಾವು ಹೇಳ್ಬೋದು, ಪೀಕ್ ಜನಿತ್ ಅಂತ ಕೂಡ ನಾವು ಹೇಳ್ಬಹುದು, ಸರಿನಾ. ಇದು ಕೂಡ ಬರುತ್ತೆ, ಬಟ್ ಎಕ್ಸಾಕ್ಟ್ ಮೀನಿಂಗ್ ಅಲ್ಲ, ಬಟ್ ಇದೇ ಒಂದು ಸಿನೋನಿಮ್ಸಲ್ಲಿ ಬರುತ್ತೆ ಇದಕ್ಕೆ, ಯಾವುದಕ್ಕೆ, ಇಂಟೆನ್ಸಿಫೈಗೆ ಅಂತ ನಾವು ಹೇಳ್ತೀವಿ. ಸೊ ಇಂಟೆನ್ಸಿಫೈ ಆ್ಯಂಡ್ ದೆನ್ ಅಗ್ರೆಸಿವ್ ಅಂತಂದರೆ ಕೂಲಾಗಿರ್ತೀವ, ಫುಲ್ ಅಗ್ರೆಸಿವ್ ಬಾರಲ್ಲೇ ನೋಡೋಣ, ಒಂದು ಕಪ್ಪಾಳೆ ಕೊಡ್ತೀನಿ ನಿನಗೆ ಪಾಕಿಸ್ತಾನ, ನೋಡೋಣ ಬಾಲ್ ಹಾಕ್ತೀನಿ ಬಾ ಅಂತ. ಸೊ ಹಾಗೆ ಅಗ್ರೇವೇಟ್ ಆಗಿತ್ತು, ಸೊ ಅಗ್ರೆಸಿವ್ ಆಗಿತ್ತು, ಸೊ ಇಂಟೆನ್ಸಿಫೈ ಆಗಿತ್ತು, ಫುಲ್ ಹೈ ಹೋಗಿಬಿಟ್ಟಿತ್ತು. ಅದನ್ನು ಕಡಿಮೆ ಮಾಡೋಕ್ಕಾಗ್ತಿರ್ಲಿಲ್ಲ, ಅದನ್ನು ನಾವು ಡ್ವಿಂಡಲ್ ಮಾಡೋಕ್ಕಾಗ್ತಿರಲಿಲ್ಲ, ಅದನ್ನು ನಾವು ಡೆಮ್ನಿಷ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸರಿನಾ. ಹಾಗಾಗಿಬಿಟ್ಟಿತ್ತು. ಆ್ಯಂಡ್ ದೆನ್ ಹೈಟನ್ ಅಂದರೂ ಕೂಡ ನಾವು ಏನಂತ ಹೇಳ್ತೀವಿ, ಅದನ್ನು ಇನ್ಕ್ರೀಸ್ ಮಾಡೋದು ಅಂತ ಹೇಳ್ತೀವಿ, ಎಸ್ಕಲೇಟ್ ಮಾಡೋದು ಅಂತ ಹೇಳ್ತೀವಿ, ಅದನ್ನು ನಾವು ಉಚ್ಚ ಸ್ಥಾನಕ್ಕೆ ಏರಿಸುವುದು ಅಂತ ಹೇಳ್ತೀವಿ, ಸರಿನಾ. ಸೊ ಅದನ್ನು ಡಿಮಿನಿಷ್ ಅಥವಾ ಡಿಕ್ರೀಸ್ ಮತ್ತು ಸಬ್ಸೈಡ್, ಡ್ವಿಂಡಲ್ ಮತ್ತು ಏಸ್ ಅಂದರೆ ಏನು ಅಂದರೆ ಕಡಿಮೆ ಮಾಡುವುದು. ಆ್ಯಂಡ್ ದೆನ್ ಇನ್ಕ್ರೀಸ್, ಎಸ್ಕಲೇಟ್, ಇಂಟೆನ್ಸಿಫೈ, ಅಗ್ರವೇಟ್ ಮತ್ತು ಹೈಟನ್ ಅಂದರೆ ಏನು ಅಂತ ಹೇಳ್ತೀವಿ, ಇದನ್ನು ನಾವು ಹೆಚ್ಚಿಗೆ ಮಾಡುವುದು, ಸರಿನಾ. ಫುಲ್ ಹೇಗೆ ಅಂದರೆ ಜಾಸ್ತಿ ಮಾಡುವುದು ಅಂತ ಹೇಳ್ತೀವಿ, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ನಾವು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಏನು, ಇಲ್ಲಿ ಯಾವ ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದು, ದ ರೇನ್ ಅಬೇಟೆಡ್ ಆ್ಯಂಡ್ ವಿ ಕುಡ್ ಫೈನಲಿ ಗೋ ಔಟ್ಸೈಡ್. ಲಾಸ್ಟ್ 1 ವೀಕಲ್ಲಿ ನಾವು ಹೀಗೆ ಆಗಿದೆ ಅಲ್ವಾ, ಇದೇ ಒಂದು ಸೆಂಟೆನ್ಸ್, ಇದು ನಾವೇ ಹೇಳ್ಬೇಕನ್ಸುತ್ತೆ. ಆ್ಯಕ್ಚುಲಿ ಇದು ನನಗೆ ಅನಿಸುತ್ತೆ, ಲಾಸ್ಟ್ ನಾನೇ ಹೇಳಿದ್ದೀನಿ ಇದನ್ನು. ದ ರೇನ್ ಅಬೇಟೆಡ್ ಆ್ಯಂಡ್ ವಿ ಕುಡ್ ಫೈನಲಿ ಗೋ ಔಟ್ಸೈಡ್. ಮಳೆ ಕಡಿಮೆ ಆಯಿತು ಮತ್ತು ನಾವು ಕೊನೆಗೂ ಹೊರಗೆ ಹೋಗಲು ಸಾಧ್ಯವಾಯಿತು. ಏನು ಅಬೇಟ್ ಆಯಿತು, ಅಬೇಟ್ ಮೀನ್ಸ್ ಕಡಿಮೆ ಆಯಿತು ಮಳೆ. ಯಾಕೆ, ಒಂದು ವಾರದಿಂದ ಮಳೆ ನೋಡ್ತಿದ್ವಿ, ಮಳೆ ಕಡಿಮೆನೇ ಆಗ್ತಿಲ್ಲ. ಇವಾಗ ಕಡಿಮೆ ಆಗಿದೆ, ಮೀನ್ಸ್ ಅವೇಟ್ ಆಗಿದೆ. ಇವಾಗ ಏನಾಗಿದೆ, ಡ್ವಿಂಡಲ್ ಆಗಿದೆ. ಇವಾಗ ಏನಾಗಿದೆ, ಸಬ್ಸೈಡ್ ಆಗಿದೆ. ಇವಾಗ ಏನಾಗಿದೆ, ಡಿಮಿನಿಷ್ ಆಗಿದೆ. ಇವಾಗ ಏನಾಗಿದೆ, ಏಸ್ ಆಗಿದೆ, ಯಾವುದು, ಮಳೆ ಅನ್ನೋದು, ಸರಿನಾ. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಅದು ಮೇ ಬಿ ಎಕ್ಸಲೇಟ್ ಆಗಬಹುದು, ಇಲ್ಲ ಎಸ್ಕಲೇಟ್ ಆಗಬಹುದು, ಇಲ್ಲ ಅಂದರೆ ಇಂಟೆನ್ಸಿಫೈ ಆಗ್ಬೋದು, ಆ್ಯಂಡ್ ದೆನ್ ಅಗ್ರವೇಟ್ ಆಗ್ಬೋದು, ಆ್ಯಂಡ್ ದೆನ್ ಅದು ಇನ್ಕ್ರೀಸ್ ಕೂಡ ಆಗಬಹುದು ಅಲ್ವಾ, ಯಾವುದು, ಮಳೆ ಅನ್ನೋದು. ಸೊ ಇದನ್ನು ನೆನಪಿಟ್ಕೊಳ್ಳಿ. ಎಷ್ಟು ವರ್ಡ್ಗಳಾದವು ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20 21 ಆಯಿತಾ. ಓಕೆ, ಒಂದು ಮೀನ್ಸ್ ಸ್ಲೈಡಲ್ಲಿ 10 ವರ್ಡ್ಸ್ಗಳನ್ನು ನೀವು ಕಲಿತಾ ಹೋಗಿರ್ತೀರಾ. ಸೊ ಟೋಟಲ್ 15 ಸ್ಲೈಡ್ಸ್ಗಳನ್ನು ಮುಗಿಸೋಣ. ಸೊ ಅಲ್ಲಿವರೆಗೂ ನೀವು 150 ವರ್ಡ್ಗಳನ್ನು ಕಂಪ್ಲೀಟ್ ಮಾಡಿರ್ತೀರಾ. ಸೊ ಇಲ್ಲಿ ನೆಕ್ಸ್ಟ್ ವರ್ಡ್ ಏನಿದೆ ಅಂದರೆ ಅಭೋರ್, ABHOR, ಅಭೋರ್. ಸ್ಪೆಲ್ಲಿಂಗ್ ನಾನು ಹೇಳ್ತಾ ಇದ್ದೀನಿ, ಸ್ಪೆಲ್ಲಿಂಗ್ನ ಬರ್ಕೊಳ್ಳಿ. ಓಕೆ, ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಲ್ಲಿಂಗ್ ಒಂದು ರೀತಿ ಹೇಗೆ ಅಂದರೆ ನಿಮಗೆ ಕ್ರೂಷಿಯಲ್ ಫ್ಯಾಕ್ಟರ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ. ಓಕೆ, ನನಗೆ ಗೊತ್ತಿದೆ ಅಂತ ಅನಿಸುತ್ತೆ, ಸೊ ಅಲ್ಲಿ ನಿಮಗೆ ಗೊತ್ತಿರುವುದಿಲ್ಲ, ಅದಕ್ಕೆ ನೋಡ್ಕೊಳ್ಳಿ. ಅಭೋರ್ ಅಂತಂದರೆ ಏನಂತ ಹೇಳ್ತೀವಿ ನಾವು, ಹೇಟ್ ಮಾಡುವುದು. ಯಾವುದಕ್ಕೂ ಒಂದಕ್ಕೆ ನಾವು ಹೇಟ್ ಮಾಡುವುದು ಅಂತ ಹೇಳ್ತೀವಿ. ಅಭೋರ್ ಅಂದರೆ ಏನು, ಹೇಟ್ ಮಾಡುವುದು. ಮೀನ್ಸ್ ಅದನ್ನು ನಾವು ಇಷ್ಟಪಡದೇ ಇರುವುದು. ಹೇಟ್ ಮಾಡೋದು ಇಷ್ಟು ಏನು, ಲೈಕ್ ಹೇಗೆ ಅಂದರೆ ಒಂದು ರೀತಿ ಅಪೋಸಿಟ್ ವರ್ಡ್ ಆಫ್ ಲವ್ ಅಂತ ಹೇಳ್ತೀವಿ. ಲವ್ ಅಂದರೆ ಇಷ್ಟಪಡೋದು, ಅದರ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಅಬೋರ್ ಅಂತ ಹೇಳ್ತೀವಿ. ಅಬೋರ್ ಅಂದರೆ ಏನು ಅಂದರೆ ಹೇಟ್ ಮಾಡೋದು, ಯಾರಿಗೊಬ್ಬರಿಗೆ ನಾವು ಬೈಯುವುದು, ಅವರಿಗೆ ನಾವು ತುಚ್ಛವಾಗಿ ನೋಡುವುದು ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ವರ್ಡ್ಗಳು ನಾವು ಹೇಳ್ಬೋದು. ಅಬೋರ್ ಅಂದರೆ ಏನು, ತುಚ್ಛವಾಗಿ ನೋಡೋದು, ಯಾರಿಗೊಬ್ಬರಿಗೆ ಹೀಯಾಳಿಸುವುದು, ಇಲ್ಲ ಅಂತಂದರೆ ಯಾರಿಗೊಬ್ಬರಿಗೆ ನಾವು ಹೇಟ್ ಮಾಡುವುದು. ಅಬೋರ್ ಅಂದರೆ ಏನು, ಹೇಟ್ ಮಾಡುವುದು, ಇಲ್ಲ ಅಂದರೆ ತುಚ್ಛವಾಗಿ ನೋಡುವುದು, ಇಲ್ಲ ಅಂದರೆ ಹೀಯಾಳಿಸುವುದು ಅಂತ ಆಗುತ್ತೆ. ಯಾವುದು, ಅಬೋರ್, ABHOR, ಸರಿನಾ. ಬೋರ್. ನಮಗೆ ಬೋರ್ ಆದರೆ ಏನು ಮಾಡ್ತೀವಿ, ನಾಟ್ ಆ ಬೋರ್ ಸರ್, ಸ್ಪೆಲ್ಲಿಂಗ್ ಬೇರೆ ಇದೆಯಲ್ಲ, ನಾರ್ಮಲ್ ನಮಗೆ ಪ್ರನೌನ್ಸ್ ಆಗುತ್ತೆ ಅಲ್ವಾ. ಸೊ ನಮ್ಮ ಪ್ರನೌನ್ಸ್ ನಮ್ಗೆ ಬೇಕಾದಾಗ ನಾವು ಮಾಡ್ಕೊಂಡ್ರೆ ಸಾಕಲ್ವಾ. ಸೊ ಓಕೆ, ಸೊ ಬೋರ್ ಆದರೆ ನಾವೇನು ಮಾಡ್ತೀವಿ, ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಇವಾಗ ಮಳೆನೂ ಕೂಡ ಇದ್ರೇನೋ ಹೇಗಾಯಿತು, ನಮಗೆ ಬೋರ್ ಮಾಡ್ತು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ನಾವು ಅಬೋರ್ ಮಾಡ್ತಾ ಇದ್ವಿ ಲಾಸ್ಟ್ 1 ವೀಕಿಂದ ಅಲ್ವಾ. ಮೀನ್ಸ್ ಅದಕ್ಕೆ ನಾವು ಬೈತಾ ಇದ್ವಿ, ಯಾವಾಗ ನಿಲ್ಲುತ್ತಾ ಇದು ಮಳೆ, ಯಾವಾಗ ಬಟ್ಟೆನೇ ಒಣಗ್ತಾ ಇಲ್ಲ, ಸ್ನಾನನೇ ಮಾಡಿಲ್ಲ 8 ದಿನ ಆಯಿತು ಅಂತ, ಲೈಕ್ ಹಾಗೆ. ಸೊ ಅಬೋರ್ ಅಂದರೆ ಏನು ಮಾಡೋದು, ಒಂದು ರೀತಿ ಹೇಟ್ ಮಾಡೋದು, ಒಂದು ರೀತಿ ಅದನ್ನು ಹೀಯಾಳಿಸೋದು, ಒಂದು ರೀತಿ ಅದಕ್ಕೆ ತುಚ್ಛವಾಗಿ ನೋಡುವುದು ಅಂತ. ಸೊ ಹಾಗಾದರೆ ಅದರ ಸಿನಾನಿಮ್ಸ್ ಯಾವುದಾಗುತ್ತೆ, ಸಿನಾನಿಮ್ಸ್ ಏನಿಲ್ಲ, ಲೋತ್ ಅಂತ ಆಗುತ್ತೆ. LOATHE ಅಂತಂದ್ರೂ ಕೂಡ ನಾವೇನಂತ ಹೇಳ್ತೀವಿ, ಅದಕ್ಕೆ ನಾವು ಒಂದು ರೀತಿ ಹೀಯಾಳಿಸೋದು, ಅದಕ್ಕೆ ಬೈಯುವುದು ಅಂತ ಹೇಳ್ಬೋದು. ಎಕ್ಸಾಕ್ಟ್ ವರ್ಡ್ ಬೈಯೋದು. ಓಕೆ, ಐ ಅಬೋರ್ ಹಿಮ್, ನಾನು ಬೈತೀನಿ ಅವನ್ನೇ, ಹಾಗೆ, ಸರಿನಾ. ಸೊ ಲೋತ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಡೆಸ್ಪೈಸ್. ಈ ಡೆಸ್ಪೈಸ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ, ಅವರನ್ನು ನಾವು ಬೈಯುವುದು, ಅವರನ್ನು ನಾವು ಹೇಟ್ ಮಾಡೋದು, ಅವರನ್ನು ನಾವು ಒಂದು ರೀತಿ ತುಚ್ಛವಾಗಿ ಕಾಣುವುದು ಅಂತ ಆಗ್ತದೆ. ಆ್ಯಂಡ್ ದೆನ್ ಡಿಟೆಸ್ಟ್ ಈ ವರ್ಡನ್ನು ಜಾಸ್ತಿ ಕೇಳಿದ ನೋಡಿ. ಓಕೆ, ನಾವು ಯಾರನ್ನು ಇಷ್ಟಪಡಲ್ಲ ಅಲ್ವಾ, ನಾವು ಯಾರನ್ನು ಬೈತೀವಲ್ವಾ, ಅವರನ್ನೇ ನಾವು ಜಾಸ್ತಿ ಟೆಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಮತ್ತೆ ಟೆಸ್ಟ್ ಮಾಡೋಣ, ಮತ್ತೆ ಅವ್ನು ಫೇಲ್ ಆಗ್ತಾನೆ, ಮತ್ತೆ ಬಯೋಣ ಅಂತ,
ಸರಿನಾ. ಸೊ ಟೆಸ್ಟ್ ಮಾಡ್ತೀವಿ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಿಟೆಸ್ಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಅಬೋಮಿನೇಟ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ, ಅಬೋರ್ ಅಂತ ಹೇಳ್ತೀವಿ. ಮೀನ್ಸ್ ಅವರನ್ನು ಹೇಟ್ ಮಾಡೋದು ಅಂತ ಹೇಳ್ತೀವಿ, ಅವರನ್ನು ಹೀಯಾಳಿಸೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡಿಸ್ಡೇನ್, ಈ 6 ವರ್ಡ್ಗಳೇನಿದಾವಲ್ವಾ ಇಂಪಾರ್ಟೆಂಟ್ ಇದ್ದಾವೆ. ಅಬೋರು, ಲೋತ್, ಡೆಸ್ಪೈಸ್, ಡಿಟೆಸ್ಟ್, ಆ್ಯಂಡ್ ದೆನ್ ಅಬೋಮಿನೇಟ್, ಆ್ಯಂಡ್ ದೆನ್ ಡಿಸ್ಡೇನ್ ಅಂತ ಹೇಳ್ತೀವಿ. ಈ 6 ವರ್ಡ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಈ 6 ವರ್ಡ್ಗಳಲ್ಲಿ ಓಕೆ ನಾನು ಹೇಳಲ್ಲ, ಬಟ್ ಲಾಸ್ಟ್ ಒಂದು ಎಕ್ಸಾಮ್ ಐತಲ್ವಾ, ಓಕೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಸೊ ಲೋತ್, ಡೆಸ್ಪೈಸ್, ಡಿಟೆಸ್ಟ್ ಮತ್ತು ಅಬೋಮಿನೇಟ್ ಮತ್ತು ಡಿಸ್ಡೇನ್, ಸರಿನಾ. ಡಿಸ್ಡೇನ್ ನೆನ್ಪಿಟ್ಕೊಳ್ಳಿ. ಡಿಸ್ಡೇನ್ ಇವೆಲ್ಲ ಅಂದರೆ ಇವು ಕೂಡ ಏನು ಅಂದರೆ ಹೇಟ್ ಮಾಡುವುದು ಅಂತ ಅದರ ಅರ್ಥ. ಸೊ ಹೇಟ್ ಮಾಡೋದ್ರ ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ, ಇಷ್ಟಪಡುವುದು, ಸರಿನಾ. ಪ್ರೀತಿ ಮಾಡುವುದು, ಅದರ ಬಗ್ಗೆ ನಮಗೆ ಕಾಳಜಿ ಹೊಂದುವುದು, ಲೈಕ್ ಕೇರ್ ಮಾಡುವುದು ಅಂತ. ಸೊ ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ, ಅಡೋರ್ ಅಂತ ಆಗುತ್ತೆ, ಸರಿನಾ. ಸೊ ಲವ್ ಅಂತ ಆಗುತ್ತೆ. ಲವ್ ಅಂದರೆ ಪ್ರೀತಿ, ಇಷ್ಟಪಡುವುದು. ಸೊ ನಾವು ಯಾವುದನ್ನು ಹೇಟ್ ಮಾಡ್ತೀವೋ ಅದನ್ನು ಇಷ್ಟಪಡ್ತೀವ, ಇಲ್ಲ, ಅದರ ಅಪೋಸಿಟ್ ವರ್ಡನ್ನೇ ಮೀನ್ಸ್ ಅದರ ಅಪೋಸಿಟ್ ಇರ್ತಕ್ಕಂಥ ವಸ್ತುನ, ವ್ಯಕ್ತಿಯನ್ನೇ ನಾವು ಇಷ್ಟಪಡೋದು ಅಲ್ವಾ. ಸೊ ಲವ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಚೆರಿಶ್ ಅಂದ್ರೆ ಕೂಡ ನಾನು ಅವಾಗಲೇ ಹೇಳಿದೆ ನಮಗೆ ಇಟ್ಕೊಳ್ಳೋದು, ನಾವು ಯಾವುದನ್ನು ಇಷ್ಟಪಡ್ತೀವಿ ಅದನ್ನು ನಾವು ಇಟ್ಕೊಳ್ತೀವಿ ಅಂತ, ಸರಿನಾ. ಸೊ ಇಲ್ಲಿ ಅದೇ ವರ್ಡ್ ಬಂತು ನೋಡಿ, ಇಲ್ಲಿ ಚೆರಿಶ್ ಅಂತ. ಓಕೆ, ಸೊ ನಾವು ಅಲ್ಲಿ ಕೂಡ ನಾವು ಅದನ್ನು ಸನಿನ್ಯವಾಗಿ ತಗೊಳ್ತಿದ್ವಿ ಅಲ್ವಾ, ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ಇಲ್ಲಿ ಚೆರಿಶ್ ಅಂತ ಕೂಡ ಬರುತ್ತೆ. ಆ್ಯಂಡ್ ದೆನ್ ಅಡ್ಮೈರ್, ನಾವು ಯಾವುದನ್ನು ಇಷ್ಟಪಡ್ತೀವಿ, ನಾವು ಯಾವುದನ್ನು ಹೇಟ್ ಮಾಡಲ್ಲ ಅಲ್ಲ, ಅದನ್ನು ನಾವು ಅಡ್ಮೈರ್ ಮಾಡ್ತೀವಿ. ಓಕೆ, ಚೆನ್ನಾಗಿ ಮಾಡಿದೆ ಗುರು ನೀನು. ಓಕೆ, ಈ ವರ್ಷ ನೀನು ಈ ಒಂದು SSC GDಯಲ್ಲಿ, ಈ ಒಂದು SSC MTSಲ್ಲಿ ಓಕೆ ಸಮ್ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ಯಾ. ಓಕೆ, ನೆಕ್ಸ್ಟ್ ಇಯರ್ ನೀನು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ತೀಯಾ, ಅಡ್ಮೈರಿಂಗ್, ನೀನು ಇಷ್ಟು ಓದೋದಕ್ಕೆ ನಿನಗೆ ನಾನು ಅಡ್ಮೈರ್ ಮಾಡ್ತೀನಿ, ಸೊ ಹಾಗೆ ಹೀಗೆ ಅಂತ ಅಡ್ಮೈರ್ ಮಾಡೋದು. ಆ್ಯಂಡ್ ದೆನ್ ಅಪ್ರಿಷಿಯೇಟ್ ಮಾಡೋದು, ಯಾವುದೋ ಒಂದು ಕಾರ್ಯವನ್ನು ನೀನು ಮಾಡಿದೆ ಅಂದರೆ ಓಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಓಕೆ, ನೀನು ಕ್ಲಾಸ್ ಚೆನ್ನಾಗಿ ಮಾಡಿದ್ಯಾ, ಓಕೆ ಐ ವಿಲ್ ಅಪ್ರಿಷಿಯೇಟ್ ಯು. ನೀನು ಕ್ಲಾಸ್ ಚೆನ್ನಾಗಿ ಕೇಳಿದ್ಯಾ, ಓಕೆ ಐ ವಿಲ್ ಅಪ್ರಿಷಿಯೇಟ್ ಯು. ನಾವು ಯಾರನ್ನ ಇಷ್ಟಪಡ್ತೀವಲ್ವಾ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ನಾವು ಯಾರನ್ನ ಇಷ್ಟಪಡ್ತೀವಲ್ವ ನಾವು ಅವ್ರನ್ನ ಅಡೋರ್ ಮಾಡ್ತೀವಿ. ನಾವು ಯಾರನ್ನ ಇಷ್ಟಪಡ್ತೀವಲ್ಲ ಅವ್ರನ್ನ ನಾವು ಲವ್ ಮಾಡ್ತೀವಿ. ಯಾರನ್ನ ನಾವು ಇಷ್ಟಪಡ್ತೀವಲ್ಲ ಅವ್ರನ್ನ ನಾವು ಚೆರಿಶ್ ಮಾಡ್ತೀವಿ. ಯಾರನ್ನು ನಾವು ಇಷ್ಟಪಡ್ತೀವಿ ಅವರನ್ನು ನಾವು ಅಡ್ಮೈರ್ ಮಾಡ್ತೀವಿ. ಯಾರನ್ನು ನಾವು ಇಷ್ಟಪಡ್ತೀವಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ಸರಿನಾ. ಸೊ ಲೈಫಲ್ಲಿ ಈ ಒಂದು 5 ವರ್ಡ್ ಏನಿದಾವಲ್ವ ಸಾಕಷ್ಟು ಯೂಸ್ಫುಲ್ ಆಗ್ತವೆ. ಸೊ ಇಲ್ಲಿ ಲವ್ ಅಂತ ನೀವು ಕೆಲವೊಬ್ರಿಗೆ ಹೇಳ್ತಿರ್ತಾರೆ, ಐ ಲವ್ ಯು. ಓಕೆ, ಸಮ್ ನಿಮ್ಮ ಪ್ರೀತಿ ಪಾತ್ರರಿಗೆ, ಓಕೆ ಯಾರಿಗೋ ನಿಮ್ಮ ಫ್ರೆಂಡ್ಸ್ಗೆ ಆಗಿರಲಿ, ಇಲ್ಲಾಂದರೆ ನಿಮ್ಮ ಯಾರೋ ರಿಲೇಟಿವ್ಸ್ಗೆ ಆಗಿರಲಿ, ವಾಟ್ ಎವರ್ ನಿಮ್ಮ ಇಷ್ಟಪಟ್ಟವ್ರಿಗೆ ಆಗಿರಲಿ, ವಾಟ್ ಎವರ್ಗೆ ನೀವು ಹೇಳ್ತಿರ್ತೀರ ಐ ಲವ್ ಯು ಅಂತ, ಸರಿನಾ. ಬಟ್ ನೀವು ಏನಂತ ತಿಳ್ಕೊಂಡಿದ್ರೆ ಅದೇ ಒಂದು ಗ್ರೇಟ್ ವರ್ಡ್, ಅದಕ್ಕಿಂತ ಒಂದು ಗ್ರೇಟ್ ವರ್ಡ್ ಹೇಳ ನಿಮಗೆ, ಐ ಅಡೋರ್ ಯು ಅನ್ನೋದು. ಐ ಅಡೋರ್ ಯು ಅನ್ನೋದ್ರಲ್ಲಿ ಮೀನ್ಸ್ ಸಾಕಷ್ಟು ಮೀನಿಂಗ್ ಇದೆ. ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ ನೆಕ್ಸ್ಟ್ ಏನಾದರೂ ನೀವು ಹೇಳೋದಾದರೆ, ಹೇಳಬೇಕಾಗಿರ್ತಕ್ಕಂಥ ಪ್ರಸಂಗ ಬಂತು ಅಂದರೆ ಬರಲೇಬಾರ್ದು ನನಗೆ ಅನಿಸೋ ಮಟ್ಟಿಗೆ, ಬಟ್ ಬಂತು ಅಂತಂದರೆ ಐ ಅಡೋರ್ ಯು ಅಂತ ಹೇಳಿ, ಸರಿನಾ. ಸೊ ದಿಸ್ ಈಸ್ ದ ಬೆಸ್ಟ್ ವರ್ಡ್ ನಿಮ್ಮ ಒಂದು ಪ್ರೀತಿಯನ್ನು, ನಿಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋಕೆ, ಸರಿನಾ. ಸೊ ಇದು ನೀವು ಇಷ್ಟಪಡೋರಿಗೆ ಅಂತ ಹಾಗೆ ಅಂದಲ್ಲ, ಯಾರಿಗೆ ಬೇಕಾದೋ ನೀವು ಏಜ್ ಏಜ್ ಮ್ಯಾಟ್ರ್ ಆಗಲ್ಲ, ಏನೂ ಕೂಡ ಮ್ಯಾಟ್ರ್ ಆಗಲ್ಲ, ಜೆಂಡರ್ ಮ್ಯಾಟ್ರ್ ಆಗಲ್ಲ, ಏನೂ ಮ್ಯಾಟ್ರ್ ಆಗಲ್ಲ ಈ ವರ್ಡನ್ನು ನೀವು ಯೂಸ್ ಮಾಡೋಕೆ, ಸರಿನಾ. ಬಟ್ ಈ ವರ್ಡನ್ನು ಯೂಸ್ ಮಾಡೋಕ್ಕೆ ಓಕೆ ಕೆಲವೊಂದು ಕಡೆ ಮ್ಯಾಟ್ರ್ ಆಗ್ಬೋದೇನೋ, ಬಟ್ ಇದನ್ನು ಚೆನ್ನಾಗಿದೆ ವರ್ಡ್. ಐ ಅಡೋರ್ ಯು, ನಾನು ನಿನ್ನನ್ನು ರೆಸ್ಪೆಕ್ಟ್ ಮಾಡ್ತೀನಿ, ನಾನು ನಿನ್ನನ್ನು ಉಚ್ಚ ಸ್ಥಾನದಲ್ಲಿ ಇಟ್ಟಿದ್ದೀನಿ, ನಿನ್ನನ್ನು ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ, ನಿನ್ನನ್ನು ನಾನು ಪ್ರೀತಿ ಮಾಡ್ತೀನಿ, ನಿನ್ನನ್ನು ನಾನು ಕೇರ್ ಮಾಡ್ತೀನಿ, ನಿನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲ ವರ್ಡ್ಗಳಿಗೂ ಕೂಡ ಇದನ್ನು ಒಂದೇ ಒಂದು ವರ್ಡಲ್ಲಿ ನಾವು ಹೇಳೋದಾದರೆ ಐ ಅಡೋರ್ ಯು ಅಂತ ಹೇಳ್ಬೋದು, ಸರಿನಾ. ಸೊ ಹಾಗಾದರೆ ಇದರ ಒಂದು ವರ್ಡನ್ನು ನೋಡ್ಕೊಂಡು ಬರೋಣ, ಮೀನ್ಸ್ ಸೆಂಟೆನ್ಸನ್ನು ನೋಡ್ಕೊಳ್ಳೋಣ. ಅಬ್ಹೋರ್ ಸೆಂಟೆನ್ಸ್, ಐ ಟು ಹೇಟ್ ಆರ್ ಡಿಟೆಸ್ಟ್ ಸಮಥಿಂಗ್ ಆರ್ ಸಮ್ ಒನ್, ಸರಿನಾ. ಇಲ್ಲಿ ಸೆಂಟೆನ್ಸ್ ಹಾಕಿಲ್ಲ, ಅದ್ರ ಮೀನಿಂಗ್ ಹಾಕಿದ್ದೀನಿ. ಸೊ ಯಾರನ್ನಾದರೂ ಅಥವಾ ಏನನ್ನಾದರೂ ದ್ವೇಷಿಸುವುದು ಅಬ್ಹೋರ್. ಅಬ್ಹೋರ್ ಅಪೋಸಿಟ್ ವರ್ಡ್ ಯಾವುದು, ಅಡೋರ್. ಓಕೆ, ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೋಡಿ, ಅಬೋರ್ ABHOR ADORE, ಅಡೋರ್ದು ಅಪೋಸಿಟ್ ಯಾವುದು ಅಂದರೆ ಅಬೋರ್, ಅಬೋರ್ದು ಅಪೋಸಿಟ್ ಯಾವುದು ಅಂದರೆ ಅಡೋರ್. ನಾವು ಯಾರನ್ನು ಅಬೋರ್ ಮಾಡ್ತೀವಿ ಅವರನ್ನು ನಾವು ಅಡೋರ್ ಮಾಡೋಕ್ಕಾಗಲ್ಲ, ಯಾರನ್ನು ನಾವು ಅಡೋರ್ ಮಾಡ್ತೀವಿ ಅವರನ್ನು ಅಬೋರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಎಷ್ಟು ಕ್ವಶನ್ಗಳು ಮುಗೀತು, ಮೀನ್ಸ್ ಎಷ್ಟು ವರ್ಡ್ಸ್ಗಳು ಮುಗೀತು, ಆಲ್ಮೋಸ್ಟ್ 130 ಕ್ವಶನ್ಗಳು ಮುಗೀತು ಅಂತ ಅನಿಸುತ್ತೆ, ಸರಿನಾ. 1 2 ಓಕೆ 1 2 3 ಅಂದರೆ 30. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ, ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಅಬ್ಸಾಲ್ವ್ ಅಂತ ಇದೆ, ಸರಿನಾ. ಯಾವುದು, ಅಬ್ಸಾಲ್ವ್, ABSOLV ಮೀನ್ಸ್ ಅಬ್ಸಾಲ್ವ್ ಅಂದರೆ ಕ್ಷಮಿಸೋದು, ಕ್ಷಮೆ ಮಾಡುವುದು, ಮೀನ್ಸ್ ಅದನ್ನು ಬಿಟ್ಬಿಡೋದು. ಓಕೆ, ಏನೋ ಒಂದು ಮಾಡಿದ್ದಾನೆ, ಜಸ್ಟ್ ಅಬ್ಸಾಲ್ವ್ ಹಿಮ್, ಜಸ್ಟ್ ಅಬ್ಸಾಲ್ವ್ ಹರ್, ಲೈಕ್ ಅವರನ್ನು ಕ್ಷಮಿಸಿಬಿಡುವುದು ಅಂತ ಹೇಳ್ತೀವಿ. ಅಬ್ಸಾಲ್ವ್ ಅಂದರೆ ವರ್ಡ್ ಏನಂತ ಕೊಡುತ್ತೆ ಅಂದರೆ ಅವರನ್ನು ಕ್ಷಮಿಸಿ ಬಿಡುವುದು ಅಂತ ಹೇಳುತ್ತೆ. ಅಬ್ಸಾಲ್ವ್ ಅಂದರೆ ಕ್ಷಮಿಸಿ ಬಿಡುವುದು. ಅಬ್ ಅಂದರೆ ಇವಾಗ, ಹಿಂದಿಯಲ್ಲಿ ಹೇಳಿದ್ರೆ ಅಬ್ ಸಾಲ್ವ್, ಇವಾಗ ಅದನ್ನು ಸಾಲ್ವ್ ಮಾಡಿಬಿಡು ಗುರು. ಓಕೆ, ಏನೋ ಆಗಿದೆ ಸಾಲ್ವ್ ಮಾಡ್ಕೊ ಹೋಗಿ ಹೇಳ್ತಿರ್ತಾರೆ ಗೊತ್ತಾ. ಅಬ್ ಸಾಲ್ವ್ ಮೀನ್ಸ್ ಅದನ್ನು ಕ್ಷಮಿಸ್ಬಿಡೋದು ಇವಾಗ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯಾಡನ್ ಅಂತ ಹೇಳ್ತೀವಿ. ಪ್ಯಾಡನ್ ಅಂದರೆ ಏನು, ಪ್ಯಾಡನ್ ಅಂದ್ರೆ ಕೂಡ ಕ್ಷಮಿಸೋದು. ಇದು ಪ್ಯಾಡನ್ ಅನ್ನೋ ವರ್ಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕೋರ್ಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ವಿ ಪ್ಯಾಡನ್ಡ್ ಹಿಮ್, ನಾವು ಅವರನ್ನು ಕ್ಷಮಿಸಿಬಿಟ್ಟಿದ್ದೀವಿ, ಅವನನ್ನು ಅಕ್ವಿಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಈ ವರ್ಡನ್ನು ಕೂಡ ಜಾಸ್ತಿ ಕೇಳಿದ್ದಾನೆ ನೋಡಿ, ಈ ವರ್ಡನ್ನ ಜಾಸ್ತಿ ಕೇಳಿದ್ದಾನೆ. ಈ ವರ್ಡನ್ನ ಅಕ್ವಿಟ್ ಅನ್ನೋದನ್ನು ಜಾಸ್ತಿ ಕೇಳಿದ್ದಾನೆ. ಅಕ್ವಿಟ್ ಅಂದರೆ ಏನು ಅಂದರೆ ಅವರನ್ನು ಆ ಗಿಲ್ಟಿ ಇರ್ತಕ್ಕಂಥ ಪರ್ಸನ್ನ ಬಿಟ್ಬಿಡೋದು. ಓಕೆ, ಮೀನ್ಸ್ ಅವರನ್ನು
ಕ್ಷಮಾ ಮಾಡಿಬಿಡುವುದು, ಅವರನ್ನು ಬಿಟ್ಟು ಬಿಡುವುದು, ಅವನ ಹತ್ರ ಆ ಆರೋಪಿಯನ್ನು ಬಿಟ್ಬಿಡುವುದು ಅಂತ ಹೇಳ್ತೀವಿ. ಅಕ್ವಿಟ್ ಅಂತ ಹೇಳ್ತೀವಿ. ಕ್ವಿಟ್ ಅಂದರೆ ಏನು? ಬಿಟ್ಬಿಡೋದು. ಅದಕ್ಕೆ ನೀವು ಎ ಸಿ ಅಂತ ಸೇರಿಸ್ಬಿಡಿ, ಅಕ್ವಿಟ್. ಎ ಸಿಯಲ್ಲಿ ಅವರನ್ನು ಬಿಟ್ಬಿಟ್ಟಿದ್ದಾರೆ, ಅಕ್ವಿಟ್. ಓಕೆ, ಅವರನ್ನು ಬಿಟ್ಬಿಟ್ಟಿದ್ದಾರೆ, ಕ್ಷಮಿಸಿಬಿಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಎಕ್ಸೋನೇರೇಟ್ ಅಂದರೂ ಕೂಡ ನಾವು ಏನಂತ ಹೇಳ್ತೀವಿ, ಅದನ್ನು ಕ್ಷಮಿಸುವುದು ಅಂತ ಹೇಳ್ತೀವಿ. EXONERATE, ಎಕ್ಸೋನರೇಟ್. ಯಾಕಂದರೆ ವರ್ಡ್ ಕೇಳ್ತಾನೆ, ಸ್ಪೆಲ್ಲಿಂಗ್ ಕೇಳ್ತಾನೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಕ್ಸೋನರೇಟ್ ಅಂದರೂ ಕೂಡ ಏನಂತ ಹೇಳ್ತೀವಿ, ಕ್ಷಮಿಸುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವಿಂಡಿಕೇಟ್, ವಿನ್ ಆದವ್ರು ನಾವೇನು ಮಾಡ್ತೀವಿ ಸರ್? ಅದು WINಗೆ ಈ ವಿನ್ಗೆ ಎಲ್ಲಿಂದ ಎಲ್ಲಿ ಸಂಬಂಧ ಸರ್? ನಮ್ಗೆ ನೆನಪು ಉಳಿದ್ರೆ ಸಾಕಲ್ವಾ ಸರ್? ಓಕೆ, ಅದಕ್ಕೆ ಸೊ ವಿನ್ ಅಂದರೆ ಏನು? ವಿನ್ ಅಂದರೆ ಗೆಲ್ಲುವುದು. ಗೆದ್ದವ್ರಿಗೆ ನಾವೇನು ಮಾಡ್ತೀವಿ? ಕ್ಷಮಿಸಿಬಿಡ್ತೀವಿ. ಓಕೆ, ಆಗೋದಾಯ್ತಪ್ಪ, ಹೋಗಲಿ ಬಿಡು, ಕ್ಷಮಿಸಿದ್ದೀನಿ ನಿನಗೆ, ನೀನು ಗೆದ್ದುಬಿಟ್ಟಿದ್ಯಾ, ಇವಾಗ ಜೀವನನ ಗೆದ್ದುಬಿಟ್ಟಿದ್ಯಾ, ಸೊ ನಂದು ಒಂದು ಪ್ರಾಬ್ಲಮ್ ಏನಾಗುತ್ತೆ, ಸೊ ಕ್ಷಮಿಸಿದ್ದೀನಿ, ಹೋಗು. ವಿಂಡಿಕೇಟ್. ಓಕೆ, ವಿಂಡಿಕೇಟ್ ಅಂದರೆ ನಾವೇನಂತ ಹೇಳ್ತೀವಿ? ಕ್ಷಮಾ ಮಾಡುವುದು ಅಂತ ಹೇಳ್ತೀವಿ. ಅದರ ಅಪೋಸಿಟ್ ವರ್ಡ್ ಯಾವುದು ಅಂತ ಹೇಳ್ತೀವಿ? ದೂಷಣೆ ಮಾಡುವುದು. ಇಲ್ಲ, ನೀನೇ ಮಾಡಿದ್ಯಾ ಮಗನೇ ಅಂತ ಹೇಳೋದು, ಸರಿನಾ? ಮೀನ್ಸ್ ಒಂದು ರೀತಿ ಅವ್ರನ್ನ ಕಂಡಮ್ ಮಾಡುವುದು. ಸೊ ಕಂಡಮ್ ಮಾಡ್ತಾ ಇರ್ತಾರೆ ಇವಾಗ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಅಂತ, ಸೊ ಆ ಥರ ಅಂತ ಹೇಳ್ಬೋದು ನಾವು. ಸೊ ಕಂಡಮ್ ಮಾಡುವುದು. ಆ್ಯಂಡ್ ದೆನ್ ಬ್ಲೇಮ್ ಮಾಡುವುದು. ಸೊ ಬ್ಲೇಮ್ ಮಾಡ್ತಾ ಇರ್ತಾರೆ. ಲೈಕ್ ಇವಾಗ ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ, ನೀನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನೀನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಅಂತ ಬ್ಲೇಮ್ ಮಾಡ್ತಾನೆ ಇರ್ತಾರೆ, ಸರಿನಾ? ಭಾಷಣಗಳನ್ನು ಕೇಳಲಿಕ್ಕೆ ಹೋಗಬೇಡಿ ನೀವು ಪೊಲಿಟಿಷಿಯನ್ಸು. ಅರ್ಧ ಮೈಂಡ್ ಹಾಳಾಗೋದು ಯಾರ್ದು ಅಂದರೆ ಇವ್ರದ್ದು, ನಮ್ಮ ನಾರ್ಮಲ್ ಪ್ರಜೆಗಳದು. ಬಟ್ ಹಾಳು ಮಾಡೋರು ಯಾರು ಅಂದರೆ ಇವರೇ, ಪೊಲಿಟಿಷಿಯನ್ಸ್. ಯಾವುದರಿಂದ? ಅವರ ಒಂದು ಬ್ಲೇಮ್ ತುಂಬಿರತಕ್ಕಂತಹ ಭಾಷಣಗಳಿಂದ, ಸರಿನಾ? ಅದನ್ನು ಬ್ಲೇಮ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಅಕ್ಯೂಸ್ ಅಂದರೆ ಏನಂತ ಹೇಳ್ತೀವಿ? ಇದನ್ನು ಕೇಳ್ತಾ ನೋಡಿ. ಎಕ್ಸಾಕ್ಟ್ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಅಕ್ವಿಟ್ ಅಂತ ಆಗುತ್ತೆ. ಅಕ್ಯೂಸ್ ಅಂದರೆ ಅವ್ರನ್ನ ನಾವು ದೂಷಣೆ ಮಾಡುವುದು. ಅಕ್ವಿಟ್ ಅಂದರೆ ಏನು? ಅವರನ್ನು ಓಕೆ, ದೋಷ ಮಾಡಿಲ್ಲಪ್ಪ ನೀನು, ಹೋಗಪ್ಪ ನೀನು ಅಂತ ಬಿಟ್ಬಿಡೋದು, ಸರಿನಾ? ಸೊ ಅಕ್ಯೂಸ್ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಅಕ್ವಿಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಕನ್ವಿಕ್ಟ್ ಅಂದರೂ ಕೂಡ ಓಕೆ, ಹಿ ಈಸ್ ಅ ಕನ್ವಿಕ್ಟ್ ಫಾರ್ ದ್ಯಾಟ್ ಕ್ರೈಮ್. ಕನ್ವಿಕ್ಟ್ ಇದ್ದಾನೆ ಈತ, ಮೀನ್ಸ್ ಇವ ಒಬ್ಬ ಆರೋಪಿ ಇದ್ದಾನೆ, ಅವನ ಮೇಲೆ ಆರೋಪ ಹಾಕುವುದು ಅಂತ ಹೇಳ್ತೀವಿ. ಯಾವುದನ್ನು? ಕನ್ವಿಕ್ಟ್ ಅಂತ ವರ್ಡನ್ನು, ಸರಿನಾ? ಇದನ್ನು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಇದಕ್ಕೆ ಒಂದು ಸೆಂಟೆನ್ಸ್ ಹೇಳೋದಾದ್ರೆ ಏನಂತ ಹೇಳ್ಬೋದು? ದ ಪ್ರೀಸ್ಟ್ ಅಬ್ಸಾಲ್ವ್ಡ್ ದ ಸಿನ್ನರ್ ಆಫ್ ಹೀಸ್ ರಾಂಗ್ ಡೂಯಿಂಗ್ಸ್. ಪಾದ್ರಿಯು ಪಾಪಿಯನ್ನು ಅವನ ತಪ್ಪುಗಳಿಂದ ಮುಕ್ತಗೊಳಿಸಿದನು. ಮೀನ್ಸ್ ಅಬ್ಸಾಲ್ವ್ಡ್ ಅಂತಂದರೆ ಅವನನ್ನು ಮುಕ್ತಗೊಳಿಸುವುದು, ಅವನನ್ನು ಕ್ಷಮಾ ಮಾಡುವುದು ಅಂತ ಹೇಳ್ತೀವಿ, ಸರಿನಾ? ಸೊ ಇಲ್ಲಿ ಈ ವರ್ಡನ್ನು ಬಿಟ್ಬಿಡಿ, ಈ ವರ್ಡನ್ನು ಇಷ್ಟೊತ್ತು ಹೇಳಿದೆ, ಬಟ್ ಇಲ್ಲಿ ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಸಿನ್ನರ್ ಅಂದರೆ ಏನು? ಪಾಪಿ, ಸರಿನಾ? ಯಾರು? ಪಾಪು ಅಲ್ಲ, ಪಾಪಿ ಅಂದರೆ ಏನು ಅಂತ ಹೇಳ್ತೀವಿ? ಸಿನ್ನರ್ ಅಂತ ಕರಿತೀವಿ, ಸರಿನಾ? ಇಂಗ್ಲೀಷಲ್ಲಿ. ಯಾಕಂದರೆ ಕೇಳ್ತಾನೆ, ಸಿನ್ನರ್ ಅಂದರೆ ಏನು, ಅದರ ಸಿನೋನಿಮ್ಸ್ಗಳನ್ನು ನಿಮಗೆ ಕೇಳ್ಬೋದು, ಸರಿನಾ? ಅವಾಗ ನೀವು ಹೇಳಬೇಕಾಗುತ್ತೆ. ಇದು ಅಕ್ವಿಟು ಪ್ಯಾಡ ನೀವು ಯಾವುದು ಬಂದರೂ ಕೂಡ ಹೌದು, ಕರೆಕ್ಟಾಗಿರುತ್ತೆ. ಅಕ್ಯೂಸ್ ಅಂತ ಆಗುತ್ತೆ ಆ್ಯಕ್ಚುಲಿ ಹೇಳೋದಾದರೆ. ಸಿನ್ನರ್ ಅಂದರೆ ಏನು ಅಂದರೆ ಅಕ್ಯೂಸ್ ಅಂತ ಆಗ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಅಬ್ಸರ್ಡ್ ಅಂತ ಇದೆ. ಅಬ್ಸರ್ಡ್ ಮೀನಿಂಗ್ ಏನಾಗುತ್ತೆ? ನಾನ್ಸೆನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ರೀತಿ ಇಲ್ಲಾಜಿಕಲ್, ಸರಿನಾ? ಸೊ ಇಲ್ಲಾಜಿಕಲ್ ಅಂತ ಹೇಳ್ಬೋದು. ಇವಾಗ ರೀಸನಿಂಗ್ ನೀವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಲ್ವಾ, ಸೊ ಅದರ ಎಕ್ಸಾಕ್ಟ್ ಅಪೋಸಿಟ್ ವರ್ಡ್ ಅಂತ ಹೇಳ್ಬೋದು. ಮೀನ್ಸ್ ಅನ್ರೀಸನೇಬಲ್ ಅಂತ ಹೇಳ್ಬೋದು ಇದಕ್ಕೆ, ಸರಿನಾ? ಈ ಅಬ್ಸರ್ಡ್ ಅಂದರೆ ಏನು ಅಂದರೆ ಒಂದು ರೀತಿ ಸೆನ್ಸೇ ಇರತಕ್ಕಂತಹ ಒಂದು ಮಾತು, ಅಬ್ಸರ್ಡ್ ಮಾತುಗಳು ಅಂತ ನಾವು ಕೇಳ್ತೀವಿ. ಮೀನ್ಸ್ ಇಲ್ಲಾಜಿಕಲ್ ಮಾತುಗಳು ಅಂತ, ಸರಿನಾ? ಮೀನ್ಸ್ ಅದಕ್ಕೆ ಹೇಗಂದರೆ ಲಾಜಿಕೇ ಇರುವುದಿಲ್ಲ. ಲೈಕ್ ಹೇಗೆ ಅದಕ್ಕೆ ಫಸ್ಟ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ದ ಐಡಿಯಾ ಆಫ್ ಫ್ಲೈಯಿಂಗ್ ಕಾರ್ ಈಸ್ ಅಬ್ಸರ್ಡ್. ಇವಾಗ ಈ ಒಂದು ಕಾರ್ ಏನಾದರೂ ಹಾರ್ತದೆ ಅಂತ ಹೇಳ್ತಾರೆ ಗೊತ್ತಾ, ಅದು ಆ ಒಂದು ಕಲ್ಪನೆಯ ಒಂದು ಅಸಂಬದ್ಧವಾಗಿದೆ ಅಂತ. ಮೀನ್ಸ್ ಅಸಂಬದ್ಧ ಇದೆ, ಹೋಗಲ್ಲ, ಏನಿದೆ ಅದು? ಅಸಂಬದ್ಧ ಇದೆ, ಅದು ಚೆನ್ನಾಗಿಲ್ಲ, ಅದು ಕರೆಕ್ಟಾಗಿಲ್ಲ, ಅದು ಏನು ಇಲ್ಲಾಜಿಕಲ್ ಇದೆ. ಸ್ವಲ್ಪ ಆದರೂ ಲಾಜಿಕಲ್ ಥಿಂಕ್ ಮಾಡಿ ಮನುಷ್ಯ, ಕಾರ್ ಹೇಗೆ ಹಾರ್ತದೆ ಅಂತ, ಸರಿನಾ? ಸೊ ಅದು ಫ್ಯೂಚರಲ್ಲಿ ಹಾರ್ಬೋದು. ಇವಾಗ ಆಲ್ರೆಡಿ ಇದ್ರೇನೋ ಅಮೇರಿಕಾದಲ್ಲೆಲ್ಲವೂ ಕೂಡ ಹಾರ್ತಾ ಇದ್ದಾವೆ, ಲೈಕ್ ಎಕ್ಸ್ಪೆರಿಮೆಂಟ್ಗಳಾಗಿದ್ದಾವೆ. ಬಟ್ ಇನ್ನೂ ಕೂಡ ಅವ್ರಿಗೆ ಲೈಸೆನ್ಸ್ ಇಲ್ಲ ಆ ಥರ ಕಾರ್ಗಳಿಗೆ. ಬಟ್ ಆ ಥರದಕ್ಕೆ ಆ ಒಂದು ಥಿಂಕಿಂಗ್ಗೆ ನಾವೇನಂತ ಕರಿತೀವಿ ಅಂದರೆ ಅಬ್ಸರ್ಡ್ ಅಂತ ಕರಿತೀವಿ. ಮೀನ್ಸ್ ಸೆನ್ಸೇ ಇಲ್ಲ ಅದಕ್ಕೆ, ಸರಿನಾ? ಇನ್ಸೆನ್ಸಿಬಲ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಅದಕ್ಕೆ ನಾವು ಎಕ್ಸಾಕ್ಟ್ ಸಿನೋನಿಮ್ಸ್ ಹೇಳೋದಾದರೆ ಯಾವುದನ್ನು ಹೇಳ್ತೀವಿ? ಪ್ರೆಪೋಸ್ಟೇರಿಯಸ್ ಅಂತ ಹೇಳ್ತೀವಿ, ಸರಿನಾ? ಪ್ರೆಪೋಸ್ಟೇರಿಯಸ್ ಅಂದರೆ ಏನು ಅಂದರೆ ಅದೊಂದು ಇಲ್ಲಾಜಿಕಲ್ ಅಂತ ಅದ್ರ ಮೀನಿಂಗ್ ಕೊಡುತ್ತೆ, ಪ್ರೆಪೋಸ್ಟೇರಿಯಸ್. ಆ್ಯಂಡ್ ದೆನ್ ಲುಡಿಕ್ರಿಯಸ್ ಅಂತ ಹೇಳ್ತೀವಿ, ಸರಿನಾ? ಲುಡಿಕ್ರಿಯಸ್. ಆ್ಯಂಡ್ ದೆನ್ ರಿಡಿಕ್ಯುಲಸ್. ಈ ಲುಡಿಕ್ರಿಯಸ್ ಮತ್ತು ಈ ಒಂದು ರಿಡಿಕ್ಯುಲಸ್ ಏನಿದೆಯಲ್ಲ, ಇಟ್ಸ್ ಅ ರಿಡಿಕ್ಯುಲಸ್ ಅಂತ ಹೇಳ್ತೀವಲ್ಲ. ರಿಡಿಕ್ಯುಲಸ್ ಅಂದರೆ ಏನು? ಅದೊಂದು ಅಬ್ಸರ್ಡ್ ಆಗಿದೆ, ಮೀನ್ಸ್ ಅದೊಂದು ಇಲ್ಲಾಜಿಕಲ್ ಆಗಿದೆ ಅಂತ. ಆ್ಯಂಡ್ ದೆನ್ ನಾನ್ ಸೆನ್ಸಿಯಲ್, ಸೆನ್ಸೇ ಇಲ್ಲ ಅದಕ್ಕೆ, ನಾನ್ ಸೆನ್ಸ್ ಆಗಿದೆ, ಇದೊಂದು ಫೂಲಿಶ್, ದಡ್ಡತನದ ಮಾತಾಗಿದೆ ಅದು ಅಂತ ಹೇಳ್ತೀವಿ, ಸರಿನಾ? ಯಾವುದು? ಪ್ರೊಪೋಸ್ಟೇರಿಯಸ್, ಲುಡಿಕ್ರಿಯಸ್, ಆ್ಯಂಡ್ ದೆನ್ ರಿಡಿಕ್ಯುಲಸ್, ಆ್ಯಂಡ್ ದೆನ್ ನಾನ್ಸೆನ್ಷಿಯಲ್, ಆ್ಯಂಡ್ ದೆನ್ ಫುಲಿಶ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗಿತ್ತೆ? ಮೀನ್ಸ್ ಸೆನ್ಸಿಬಲ್. ಸೆನ್ಸ್ ಇರಬೇಕು ಅದಕ್ಕೆ, ಒಂದು ಸ್ವಲ್ಪ ರೀಸನೇಬಲ್ ಇರಬೇಕು, ಅದು ಸ್ವಲ್ಪ ಒಂದು ರ್ಯಾಷನಲ್ ಆಗಿರಬೇಕು, ಲಾಜಿಕಲ್ ಆಗಿರಬೇಕು ಅಂತ ಹೇಳ್ತೀವಿ. ಸೊ ಸೆನ್ಸಿಬಲ್, ರ್ಯಾಷನಲ್, ರೀಸನೇಬಲ್, ಲಾಜಿಕಲ್ ಮತ್ತು ಸೆನ್ಸಿಬಲ್. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವ್ದು ಬರ್ಬೋದು?
ಸೆನ್ಸಿಬಲ್ ಇದಕ್ಕೆ ನಾನ್ ಸೆನ್ಸಿಬಲ್ ಅಂತ ಹೇಳ್ಬೋದು. ರ್ಯಾಷನಲ್ಗೆ ಇರ್ಯಾಷನಲ್ ಅಂತ ಕೂಡ ಆಗುತ್ತೆ. ಯಾವುದು ಈ ಅಬ್ಸರ್ಡ್ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಇರ್ಯಾಷನಲ್ ಆಗುತ್ತೆ. ಆ್ಯಂಡ್ ದೆನ್ ಲಾಜಿಕಲ್ದು ಇಲ್ಲಾಜಿಕಲ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ರೀಸನೇಬಲ್ದು ಅನ್ರೀಸನೇಬಲ್ ಅಂತ ಆಗುತ್ತೆ. ಇನ್ರೀಸನೇಬಲ್ ಆಗಲ್ಲ, ಅನ್ರೀಸನೇಬಲ್ ಅಂತ ಆಗುತ್ತೆ. ಸರಿನಾ, ಅದು ಕೂಡ ನೀವು ಗೊತ್ತಿರಲಿ. ಅಪೋಸಿಟ್ ವರ್ಡಲ್ಲಿ ಕೇಳಿದ್ರೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡು ಅಬಂಡಂಟ್. ಸರಿನಾ, ಅಬಂಡಂಟ್ ಅಂದರೆ ಏನು? ಇವಾಗ ನೀವು ನಾರ್ಮಲ್ ಆಗಿ ಉತ್ತರ ಕರ್ನಾಟಕದಲ್ಲಿ ಅಬಂಡ್ ಇದೆ ಅದು ಅಂತ ಹೇಳ್ತಿರ್ತಾರೆ. ಸೊ ಆ ವರ್ಡ್ಗೆ ಈ ವರ್ಡ್ಗೆ ಸೇಮ್ ಮೀನಿಂಗ್ ಇದೆ. ಅಬಂಡ್ ಅಂದರೆ ಏನು? ಜಾಸ್ತಿ ದೊಡ್ಡದಾಗಿದೆ ಅಂತ. ಸರಿನಾ, ಅಬಂಡ ಅಂತ ಯೂಸ್ ಮಾಡ್ತಿರ್ತಾರೆ. ಲೈಕ್ ಆ್ಯಕ್ಚುಲಿ ಅದು ಮರಾಠಿಯಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ಇಲ್ಲಿ ಸೊಲಾಪುರದಲ್ಲೆಲ್ಲವೂ ಕೂಡ ಅಲ್ಲಿ ಯೂಸ್ ಮಾಡೋದು ಸ್ವಲ್ಪ ಅಬಂಡದ ಅದು ಹಾಗೆ ಹೇಗೆ ಅಂತ. ಸರಿನಾ, ಸೊ ಅಬಂಡ್ ಅಂದರೆ ಏನು ಅಂದರೆ ಜಾಸ್ತಿ ಇದೆ. ಸರಿನಾ, ಹೆಚ್ಚಿಗೆ ಇದೆ ಅಂತ ಅದರ ಅರ್ಥ. ಸರಿನಾ, ಸೊ ಅದಕ್ಕೆ ಹೇಗೆ ಹೇಳ್ಬೋದು? ಅದರ ಸಿನಾನಿಮ್ ಏನು ಹೇಳ್ಬೋದು? ಕಾಪಿಯಸ್. ಓಕೆ, ಕಾಪಿಯಸ್. ಇವಾಗ ಕಾಪಿ ಜಾಸ್ತಿ ಇದ್ದಾವೆ ಮೀನ್ಸ್ ಕಾಪಿಯಸ್ ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಜೆರಾಕ್ಸ್ ಜಾಸ್ತಿ ಇದ್ದಾವೆ, ಸೊ ಕಾಪಿಯಸ್ ಇದ್ದಾವೆ. ಸೊ ಕಾಪಿಯಸ್ ಇದ್ದರೆ ಅದೇನಾಗಿರುತ್ತೆ? ಜಾಸ್ತಿನೇ ಇರುತ್ತೆ. ಆ್ಯಂಡ್ ದೆನ್ ಬೌಂಟಿ ಫುಲ್. ಸರಿನಾ, ಬೌಂಟಿ ಫುಲ್ ಆಗಿದೆ. ಈ ಒಂದು ಬೌಂಟಿ ಏನಿದೆ ಅಲ್ವಾ, ಅದು ಫುಲ್ ಆಗಿದೆ ಮೀನ್ಸ್ ಅದು ಜಾಸ್ತಿ, ಪ್ರಚುರ ಮಾತ್ರ ಮೀನ್ಸ್ ಜಾಸ್ತಿಯಲ್ಲಿ ಇದ್ದಾವೆ, ಅವು ಮೀನ್ಸ್ ಹೆಚ್ಚಿಗೆ ಇದ್ದಾವೆ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಪ್ರೊಫ್ಯೂಸ್. ಪ್ರೋ ಅಂದರೆ ಏನು? ಅದನ್ನು ಕೂಡ ಹೆಚ್ಚಿಗೆ ಅಂತಲೇ ವರ್ಡ್ ಕೊಡುತ್ತೆ. ಪ್ರೋ ಎಲ್ಲಿ ಕೇಳಿರ್ತಾರೆ ಗೇಮಲ್ಲಲ್ವಾ? ಪ್ರೊಫ್ಯೂಸ್ ಅಂದರೆ ಏನು ಕೂಡ ಅದು ಕೂಡ ಹೆಚ್ಚಿಗೆ ಅಂತ ಹೇಳ್ತೀವಿ. ಮೀನ್ಸ್ ಅದನ್ನು ಕಾಪಿಯಸ್, ಬೌಂಟಿಫುಲ್ ಅಂತ ಹೇಳ್ತೀವಿ, ಅತಿ ಹೆಚ್ಚು ನಂಬರ್ಗಳಲ್ಲಿ ಅಂತ. ಆ್ಯಂಡ್ ದೆನ್ ಲ್ಯಾವಿಶ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಲ್ಯಾವಿಶ್ ಅಂದರೂ ಕೂಡ ಅತಿ ಹೆಚ್ಚು ಮಾತ್ರದಲ್ಲಿ ಅವು ಇದ್ದಾವೆ ಅಂತ. ಆ್ಯಂಡ್ ದೆನ್ ಜನರಸ್ ಅಂದರೂ ಕೂಡ ಏನಂತ ಹೇಳ್ತೀವಿ? ಅದೊಂದು ಅಬುಂಡೆಂಟ್ ಆಗಿದೆ, ಕಾಪಿಯಸ್ ಆಗಿದೆ, ಬೌಂಟಿಫುಲ್ ಆಗಿದೆ, ಪ್ರೊಫ್ಯೂಸ್ ಆಗಿದೆ, ಲ್ಯಾವಿಶ್ ಆಗಿದೆ, ಆ್ಯಂಡ್ ದೆನ್ ಜನರಸ್ ಆಗಿದೆ ಅಂತ ಹೇಳ್ತೀವಿ. ಸರಿನಾ, ಇವೆಲ್ಲವೂ ಮೀನಿಂಗ್ ಏನು ಅಂತಂದರೆ ನಿಮಗೆ ಸಾಕಷ್ಟು ಕೇಳಿದ್ದಾನೆ. ಇಲ್ಲಿ ಕೇಳಿರ್ತಕ್ಕಂಥ ವರ್ಡ್ ಯಾವುದಂದ್ರೆ ಸಾಕಷ್ಟು. ಬೌಂಟಿಫುಲ್ ಅನ್ನೋದು ಕೇಳಿದ್ದಾನೆ ಇಲ್ಲಿ ಸಾಕಷ್ಟು. ಆ್ಯಂಡ್ ದೆನ್ ಇಲ್ಲಿ ಲ್ಯಾವಿಶ್ ಅನ್ನೋದು ಕೂಡ ನಿಮಗೆ ಕೇಳಿದಾನೆ. ಆ್ಯಂಡ್ ದೆನ್ ಅಬುಂಡೆಂಟ್ ಅನ್ನೋದು ಇದು ಒಂದು ರೀತಿ ಬಂದೇ ಬರುತ್ತೆ ಆಪ್ಷನ್ಗಳಲ್ಲಿ, ಹಾಗೆ ಹೇಗೆ ಅಂತ ಬಂದೇ ಬರುತ್ತೆ. ಅದು ಅಬಂಡೆಂಟ್ ಅನ್ನೋದು ವರ್ಡ್, ಇದನ್ನೇನು ಬಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಇವಾಗ ಜಾಸ್ತಿ ಆಗಿದೆ ಅಂದರೆ ಅದರ ಅಪೋಸಿಟ್ ವರ್ಡ್ ಯಾವುದಾಗಿರಬೇಕು? ಕಡಿಮೆ ಆಗಿದ್ರೆ ಕಡಿಮೆ ಇರೋದು ಆಗಿರಬೇಕು. ಕಡಿಮೆ ಯಾವುದಿದೆ? ಸ್ಕ್ಯಾರ್ಸಿಟಿ ಆಫ್ ವಾಟರ್. ನೀರೇನಿದೆ ಅಲ್ವಾ, ಕಡಿಮೆ ಆಗ್ತಾ ಇದೆ ಇವಾಗ. ಸರಿನಾ, ನಮ್ಮ ಕರ್ನಾಟಕದಲ್ಲಿ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇತ್ತು 1-2-3 years ಬ್ಯಾಕ್. ಇವಾಗ ಹೇಗಾಗಿದೆ ಅಂದರೆ ಇವಾಗ ಎಕ್ಸೆಸ್ ವಾಟರ್ ಇದೆ, ಇವಾಗ ಬೌಂಟಿಫುಲ್ ವಾಟರ್ ಇದೆ, ಇವಾಗ ಒಂದು ರೀತಿ ಅಂದರೆ ಪ್ರೊಫ್ಯೂಸ್ ವಾಟರ್ ಇದೆ, ಇವಾಗ ಲ್ಯಾವಿಶ್ ವಾಟರ್ ಇದೆ, ಇವಾಗ ಜನರಸ್ ವಾಟರ್ ಇದೆ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಯಾಕೆಂದರೆ ಅಷ್ಟು ಮಳೆ ಆಗ್ತಾ ಇದೆ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ. ಓಕೆ, ಆ್ಯಂಡ್ ದೆನ್ ಇನ್ಸಫಿಷಿಯೆಂಟ್ ಅಂದರೆ ಇದರ ಅಪೋಸಿಟ್ ವರ್ಡ್ ಆಗುತ್ತೆ, ಸಫಿಷಿಯೆಂಟ್ ಆಗುತ್ತೆ. ಸಫಿಷಿಯೆಂಟ್ ಅಂದರೆ ಜಾಸ್ತಿ ಇರೋದು, ಇನ್ಸಫಿಷಿಯೆಂಟ್ ಅಂದರೆ ಕಡಿಮೆ ಇರೋದು. ಆ್ಯಂಡ್ ದೆನ್ ಮೀಗರ್, ಇದನ್ನು ಕೂಡ ಕೇಳಿದೆ ನೋಡಿ, ಈ ವರ್ಡ್ ಇಂಪಾರ್ಟೆಂಟ್ ಇದೆ. ಮೀಗರ್ ಅನ್ನೋದು, ಈ ಮೀಗರ್ ಅಂದರೆ ಏನು ಅಂದರೆ ಇದನ್ನು ಕೂಡ ಕಡಿಮೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸ್ಪ್ಯಾರ್ಸ್ ಅಂದರೂ ಕೂಡ ನಾವು ಕಡಿಮೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಿಮಿಟೆಡ್, ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಅನ್ಲಿಮಿಟೆಡ್ ಅಂತ ಆಗುತ್ತೆ. ಓಕೆ, ಅಬಂಡೆಂಟ್ ಅಂದರೆ ಏನು? ಅನ್ಲಿಮಿಟೆಡ್ ಆಗಿರೋದು ನಮ್ಮ ಹತ್ರ. ಸರಿನಾ, ಅಬಂಡೆಂಟ್ ಸೇಲ್, ಅನ್ಲಿಮಿಟೆಡ್ ಸೇಲ್ ಅಂತ ಹೇಳ್ತೀವಿ. ಸೊ ಲಾಸ್ಟಿಗೆ ಯಾವುದೋ ಇದು ಫ್ಲಿಪ್ಕಾರ್ಟ್ ಯಾವುದೋ ಇದು ಸೇಲ್ ಬಂದಿತ್ತಲ್ವ, ಅನ್ಲಿಮಿಟೆಡ್ ಸೇಲ್, ಅಬಂಡೆಂಟ್ ಸೇಲ್, ಬೌಂಟಿಫುಲ್ ಸೇಲ್, ಪ್ರೊಫ್ಯೂಸ್ ಸೇಲ್, ಲ್ಯಾವಿಶ್ ಸೇಲ್, ಜನರಸ್ ಸೇಲ್ ಅಂತ ನೀವು ನೆನ್ಪಿಟ್ಕೊಳ್ಬಹುದು. ಓಕೆ, ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇದಕ್ಕೆ ಒಂದು ವರ್ಡ್ ಹೇಳೋದಾದರೆ ಮೀನ್ಸ್ ಒಂದು ಸೆಂಟೆನ್ಸ್ ಹೇಳೋದಾದರೆ, ದ ಫೀಲ್ಡ್ಸ್ ವೇರ್ ಅಬಂಡೆಂಟ್ ವಿತ್ ಕ್ರಾಪ್ಸ್. ಹೊಲಗಳು ಬೆಳೆಗಳಿಂದ ಸಮೃದ್ಧವಾಗಿದ್ದವು. ಮೀನ್ಸ್ ಸಂಪೂರ್ಣವಾಗಿ ಸಮೃದ್ಧವಾಗಿದ್ದವು, ಸಂಪೂರ್ಣವಾಗಿ ಹೊಂದ್ಕೊಂಡಿದ್ದವು. ಅಲ್ಲಿ ಯಾವುದು ಕೂಡ ಸ್ಕ್ಯಾರ್ಸಿಟಿ ಇರಲಿಲ್ಲ. ಸರಿನಾ, ಯಾವುದು ಕೂಡ ಕಡಿಮೆ ಇರಲಿಲ್ಲ, ಎಲ್ಲವೂ ಕೂಡ ಜಾಸ್ತಿ ಸಮೃದ್ಧವಾಗಿ ಹೊಂದಿತ್ತು ಅಂತ ಅದರ ಅರ್ಥ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂತ ನೋಡೋದಾದರೆ ಅಸೆಂಟ್ಯುಯೇಟ್ ಅಂತ ಇದೆ. ಸರಿನಾ, ACCENTUAT, ಅಸೆಂಟ್ಯುಯೇಟ್, SENTUATE. ಸರಿನಾ, ಈ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಈ ಒಂದು ವರ್ಡ್ ನಿಮಗೆ ಕೇಳಬಹುದು. ಅಸೆಂಟ್ಯುಯೇಟ್ ಅಂದರೆ ಏನು? ಬಹಳ ಈಗ ನೋಟಿಸಬಲ್ ಪರ್ಸನ್ಗಳು ಇರ್ತಾರೆ ಗೊತ್ತಾ, ಸೊ ಅವ್ರನ್ನ ಏನಂತೆ ಅಸೆಂಟ್ಯುಯೇಟ್ ಪರ್ಸನ್ಸ್ ಅಂತ ನಾವು ಕರಿತೀವಿ. ಮೀನ್ಸ್ ಜಾಸ್ತಿ ಅವರಿಗೆ ಸ್ವಲ್ಪ ಒತ್ತು ಕೊಡೋದು. ಸರಿ, ಮೀನ್ಸ್ ಈ ಒಂದು ಅಸೆಂಟ್ಯುಯೇಟ್ ಅಂದರೆ ಒಂದು ರೀತಿ ಹೇಗೆ ಅಂದರೆ ಹೈಲೈಟ್ ಮಾಡೋದು ಅಂತ ಹೇಳ್ತೀವಿ. ಸರಿನಾ, ಹೈಲೈಟ್ ಮಾಡೋದು ಇದಕ್ಕೆ ಎಕ್ಸಾಕ್ಟ್ ವರ್ಡ್ ಮೀನಿಂಗ್ ಆಗುತ್ತೆ. ಯಾವುದು? ಅಸೆಂಟ್ಯುಯೇಟ್ ಅಂದರೆ ಏನು ಅಂದರೆ ಒಂದು ರೀತಿ ಅವರಿಗೆ ಹೈಲೈಟ್ ಮಾಡುವುದು, ಅವರಿಗೆ ಜಾಸ್ತಿ ನೋಟಿಸೇಬಲ್ ಥರ ಮಾಡುವುದು. ಸರಿನಾ, ಅವರಿಗೆ ಒಂದು ರೀತಿ ಎಂಪಸೈಸ್ ಮಾಡೋದು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ? ಹೈಲೈಟ್ ಅಂತ ಆಗುತ್ತೆ. ಓಕೆ, ಹೈಲೈಟ್ ಮಾಡೋದು. ಇವಾಗ ನೋಡಿ, ಇದಕ್ಕೆ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಹೈಲೈಟ್ ಮಾಡ್ತಿದ್ದೀನಿ, ಇದನ್ನು ಹೈಲೈಟ್ ಮಾಡ್ತಿದ್ದೀನಿ. ಸೊ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಅಸೆಂಟ್ಯುಯೇಟ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ? ಈ ಡಿಮಿನಿಷ್ ಅನ್ನೋ ವರ್ಡ್ಗೆ ನಾನು ಅಸೆಂಟ್ಯುಯೇಟ್ ಮಾಡ್ತಾ ಇದ್ದೀನಿ. ಆವಾಗಲೇ ನಾನು ಅಡೋರ್ ಅನ್ನೋ ವರ್ಡ್ಗೆ ಅಸೆಂಟ್ಯುಯೇಟ್ ಮಾಡಿದೆ. ಸರಿನಾ, ಮೀನ್ಸ್ ಜಾಸ್ತಿ ಫೋಕಸ್ ಕೊಟ್ಟೆ ಅದಕ್ಕೆ. ಸೊ ಇದಕ್ಕೆ ಅಸೆಂಟ್ಯುಯೇಟ್ ಅನ್ನೋ ವರ್ಡ್ಗೆ ಇನ್ನೊಂದು ವರ್ಡ್ ಯಾವುದಾಗಬಹುದು? ಫೋಕಸ್ ಅಂತ ಆಗಬಹುದು. ಆ್ಯಂಡ್ ದೆನ್ ಹೈಲೈಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಎಂಪಸೈಸ್. ಸರಿನಾ, ಆ ಒಂದು ಸೈಜ್ನ ನಾನು ದೊಡ್ಡದು ಮಾಡಿದೆ, ಅದಕ್ಕೆ ನಾನು ಜಾಸ್ತಿ ಹೈಲೈಟ್ ಮಾಡಿದೆ, ಅದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡಿಕೊಟ್ಟೆ. ಆ್ಯಂಡ್ ದೆನ್ ಸ್ಟ್ರೆಸ್ ಅಂದರೆ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಹೈಲೈಟ್ ಮಾಡೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ಅಂಡರ್ಲೈನ್. ಓಕೆ, ಅಂಡರ್ಲೈನ್ ಮಾಡಿದೆ ಅಂದರೆ ಓಕೆ, ಈ ಫುಲ್ ಈ ಒಂದು ಸ್ಲೈಡಲ್ಲಿ ಇದನ್ನು ಹೈಲೈಟ್ ಮಾಡಿಬಿಡ್ತೀನಿ ನಾನು. ಸರಿನಾ, ಸೊ ಇದನ್ನು ಮಾಡಲ್ಲ ನಾನು, ಯಾವುದನ್ನು ಮಾಡ್ತೀನಿ. ಓಕೆ, ಇದನ್ನು ನಾನು ಹೈಲೈಟ್ ಮಾಡ್ತೀನಿ. ಹೈಲೈಟ್ಗೆ ಹೈಲೈಟ್ ಮಾಡಿದೆ ಮೀನ್ಸ್ ಅದಕ್ಕೆ ನಿಮ್ಮ ಕಣ್ಣು ಹೋಗುತ್ತಲ್ವಾ, ಮೀನ್ಸ್ ಅದನ್ನು ನಾನು ಅಸೆಂಟ್ಯುಯೇಟ್ ಮಾಡಿದೆ, ಅದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡಿದೆ ಅಂತ ಆಗುತ್ತೆ. ಸೊ ಅದರ ಅಪೋಸಿಟ್ ವರ್ಡ್ ಯಾವುದಕ್ಕೆ? ಡಿಮಿನಿಷ್ ಮಾಡೋದು, ಅದಕ್ಕೆ ಕಡಿಮೆ ಮಾಡೋದು. ಓಕೆ, ಅದಕ್ಕೆ ಜಾಸ್ತಿ ಏನು ತೋರಿಸೋದಲ್ಲ, ಅದಕ್ಕೆ ಕಡಿಮೆ ಮಾಡೋದು. ಸೊ ಇದು ಡಿಮಿನಿಷ್ ಅಂದರೆ ಕಡಿಮೆ ಮಾಡೋದಲ್ವಾ, ಇದು ಮೀನಿಂಗ್, ಅದು ಮೀನಿಂಗ್. ಓಕೆ, ಇಲ್ಲಿ
ಅಪೋಸಿಟ್ ವರ್ಡ್ ಅಂತ ಬಂದಾಗ ನಿಮ್ಗೆ ಆವಾಗಲೇ ಏನಂತ ಹೇಳಿದೆ, ಓಕೆ ಎಕ್ಸಾಕ್ಟ್ ಮೀನಿಂಗ್ ಕೊಡೋದಿಲ್ಲ, ಬಟ್ ದ ಸಿಮಿಲರ್ ಮೀನಿಂಗ್ ಕೊಡ್ತವೆ. ಆ ಸಿಮಿಲರ್ ಮೀನಿಂಗನ್ನು ನೀವು ಗುರ್ತು ಹಿಡ್ಕೊಂಡು ಆಪ್ಷನಲ್ಲಿ ಹಾಕಬೇಕಷ್ಟೇ, ಏನಿಲ್ಲ ಮಾಡ್ಬೋದು. ಆ್ಯಂಡ್ ದೆನ್ ಡೌನ್ ಪ್ಲೇ, ಓಕೆ ಅದನ್ನು ನೀವು ಫುಲ್ ಅಪ್ ಪ್ಲೇ ಮಾಡೋದಲ್ಲ, ಮೀನ್ಸ್ ಅದನ್ನು ನೀವು ಜಾಸ್ತಿ ಮೇಲ್ಗಡೆ ತೋರಿಸೋದಲ್ಲ, ಡೌನ್ ಪ್ಲೇ ಮಾಡೋದು. ಅದಕ್ಕೆ ಏನು ಅಂದರೆ ನೀವು ಕಡಿಮೆ ತೋರಿಸೋದು ಆ ರೀತಿ ಆಗುತ್ತೆ. ಆ್ಯಂಡ್ ದೆನ್ ಅಂಡರ್ ಸ್ಟೇಟ್ ಅಂತ ಆಗುತ್ತೆ. ಅಂಡರ್ ಸ್ಟೇಟ್ ಅಂದರೂ ಕೂಡ ಅದನ್ನು ನೀವು ಕಡಿಮೆ ನೀಚಾಧಿಕಾನ ಅಂತ ಹೇಳ್ತೀವಿ, ಕಡಿಮೆ ತೋರಿಸೋದು ಅಂತ. ಆ್ಯಂಡ್ ದೆನ್ ಡಿ ಎಂಪಸೈಸ್, ಈ ಎಂಪಸೈಸ್ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಡಿ ಎಂಪಸೈಸ್ ಅಂತ ಆಗುತ್ತೆ. ಡಿ ಎಂಪಸೈಸ್ ಅಂದರೆ ಅದಕ್ಕೆ ಒಂದು ರೀತಿ ಹೈಲೈಟ್ ತೋರಿಸದೇ ಇರೋದು ಅಂತ. ಸೊ ಇಲ್ಲಿ ಆಪ್ಷನ್ ಏನು ಮೀನ್ಸ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, ದ ಡಿಸೈನರ್ ಅಸೆಂಟ್ಯುಯೇಟೆಡ್ ದ ಮಾಡೆಲ್ಸ್ ಫೀಚರ್ಸ್, ವಿನ್ಯಾಸಕರು ಮಾದರಿಯ ವೈಶಿಷ್ಟ್ಯಗಳನ್ನು ಒತ್ತಿ ಹೇಳಿದರು. ಯಾರು ಈ ವಿನ್ಯಾಸಕರು ಏನಿದಾರಲ್ವ ಅವರ ಮಾದರಿ ಇರ್ತಕ್ಕಂತಹ ವೈಶಿಷ್ಟ್ಯಗಳನ್ನು ಅವರು ಒತ್ತಿ ಹೇಳ್ತಾರೆ. ಸೊ ಒತ್ತಿ ಅಂತಂದರೆ ಅಲ್ಲಿ ನಾವು ಅಸೆಂಟ್ಯುಯೇಟೆಡ್ ಅಂತ ಹೇಳ್ತೀವಿ, ಒತ್ತಿ ಹೇಳೋದು. ಇವಾಗ ಯಾವುದೋ ಒಂದು ವರ್ಡ್ಗೆ ಅವಾಗಲೇ ಹೇಳಿದೆ ನಿಮಗೆ ರಡೋ ಫೋರ್ಸೇಕ್ ಅಂತ ರಿಲಿಂಕ್ವಿಶ್ ಅಂತ. ಸೊ ಅದನ್ನು ನಾನು ಜಾಸ್ತಿ ಒತ್ತಿ ಹೇಳ್ದಲ್ವಾ, ಸೊ ಅಲ್ಲಿ ಏನು ಮಾಡಿದೆ, ನಾನು ಜಾಸ್ತಿ ಹೈಲೈಟ್ ಕೊಟ್ಟೆ, ಅದಕ್ಕೆ ಜಾಸ್ತಿ ಫೋಕಸ್ ಕೊಟ್ಟೆ. ಸೊ ಆ ರೀತಿ ಬರುತ್ತೆ. ಸೊ ಇದು ಅಸೆಂಟ್ಯುಯೇಟ್ ಅಂದರೆ ಏನು ಅಂತ ಹೇಳ್ತೀವಿ, ಅದಕ್ಕೆ ನಾವು ಜಾಸ್ತಿ ಫೋಕಸ್ ಕೊಡೋದು ಅಂತ ಹೇಳ್ತೀವಿ, ಅದಕ್ಕೆ ಒತ್ತಿ ಹೇಳುವುದು ಅಂತ ನಾವು ಈ ಒಂದು ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಏನಿದೆ ಅಂತ ನೋಡಿದ್ರೆ ಅಕ್ಲೇಮ್ ಅಂತ ಇದೆ, ಸರಿನಾ. ಅಕ್ಲೇಮ್ ಮೀನಿಂಗ್ ಏನು, ಪ್ರಶಂಸೆ ಮಾಡುವುದು, ಸರಿನಾ. ಯಾವುದಕ್ಕೋ ಒಂದಕ್ಕೆ ಪ್ರಶಂಸೆ ಮಾಡೋದು, ಯಾರಿಗೋ ಒಬ್ಬರಿಗೆ ನಾವು ಅಕ್ಲೇಮ್ ಮಾಡೋದು, ಪ್ರಶಂಸೆ ಮಾಡುವುದು ಅಂತ ಹೇಳ್ತೀವಿ. ಅಪ್ಲೋಸ್ ಮಾಡೋದು, ಚಪ್ಪಾಳೆ ಹೊಡೆಯೋದು. ಓಕೆ, ಚಪ್ಪಾಳೆ ಹೊಡೆಯೋದಕ್ಕೆ ಚಪ್ಪಾಳೆ ಹೊಡಿತೀವಿ ನಾವು, ಯಾರಿಗೋ ನಾವು ಸಿಟ್ಟಿದ್ರೆ ಚಪ್ಪಾಳೆ ಹೊಡಿತೀವ, ಅವರನ್ನು ನಾವು ಅಪ್ಲೋಸ್ ಮಾಡೋಕ್ಕೆ, ಮೀನ್ಸ್ ಅವರನ್ನು ಅಕ್ಲೇಮ್ ಮಾಡೋಕ್ಕೆ, ಅವರನ್ನು ಪ್ರಶಂಸೆ ಮಾಡೋಕ್ಕೆ ನಾವು ಈ ಒಂದು ಅಪ್ಲೋಸ್ ಮಾಡ್ತೀವಿ, ಸರಿನಾ, ಚಪ್ಪಾಳೆ ಹೊಡಿತೀವಿ. ಆ್ಯಂಡ್ ದೆನ್ ಅಡಲ್ಷನ್ ಅಂತ ಹೇಳ್ತೀವಿ, ಅಡ್ಯುಲೇಷನ್ ಅಂತಂದರೆ, ಅಡ್ಯುಲೇಷನ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ, ಪ್ರಶಂಸೆ ಮಾಡೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಮೆಂಡೇಷನ್ ಅಂತ ಅಂದರೂ ಕೂಡ ಏನಾಗುತ್ತೆ, ಅವರನ್ನು ನಾವು ಪ್ರಶಂಸೆ ಮಾಡೋದು. ಕುಡೋಸ್, ಇದನ್ನು ಜಾಸ್ತಿ ಯೂಸ್ ಮಾಡಿರ್ತೀರ ನೀವು, ಜಂಜಿ ಕಿಡ್ಸ್ ಆಲ್ಮೋಸ್ಟ್ ಈ ವರ್ಡನ್ನು ಯೂಸ್ ಮಾಡಿರ್ತೀರ. ಕುಡೋಸ್ ಅಂದರೆ ಏನಂದರೆ ಪ್ರಶಂಸೆ ಮಾಡೋದು ಅಂತ, ಸರಿನಾ. ಕುಡೋಸ್ ಮಚಾ, ಕುಡೋಸ್ ಬ್ರೋ, ಕುಡೋಸ್ ಹಾಯ್, ಹಾಗೆ ಅಂತ, ಸರಿನಾ. ಆ್ಯಂಡ್ ಅಕೋಲೇಡ್ ಅಂದರೂ ಕೂಡ ಏನಂತ ಹೇಳ್ತೀವಿ, ಈ ಒಂದು ಪ್ರಶಂಸೆ ಮಾಡುವುದು ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಅವರಿಗೆ ಪ್ರಶಂಸೆ ಮಾಡೋದು ಅದರ ಅಪೋಸಿಟ್ ವರ್ಡು ಹೇಟ್ ಮಾಡೋದು, ಅವರಿಗೆ ಒಂದು ರೀತಿ ಕ್ರಿಟಿಸೈಸ್ ಮಾಡೋದು, ಅವರಿಗೆ ಒಂದು ರೀತಿ ಆರೋಪ ಮಾಡೋದು ಅವ್ರ ಮೇಲೆ, ಅವರಿಗೆ ಏನಂದರೆ ಡಿಸಅಪ್ರೂವಲ್ ತೋರಿಸೋದು, ಅವ್ರಿಗೆ ಹೇಗೆ ಅಂತಂದರೆ ಕ್ರಿಟಿಸಿಸಮ್ ತೋರಿಸೋದು, ಅವರಿಗೆ ಹೇಗೆ ಅಂತಂದರೆ ಸೆನ್ಸಿವರ್ ತೋರಿಸೋದು, ಅವರಿಗೆ ಅಂದರೆ ಕಂಡಮ್ ಮಾಡೋದು, ಕಂಡಮಿನೇಷನ್. ಅವಾಗಲೇ ಇಲ್ಲೊಂದು ವರ್ಡ್ ಬಂದಿತ್ತಲ್ವಾ, ಎಲ್ಲಿ ಬಂದಿದೆ, ಓಕೆ ಇಲ್ಲಿದೆ ನೋಡಿ. ಈ ಕಂಡಮ್ ಏನಿದೆ ಅಲ್ವಾ, ಕಂಡಮು, ಬ್ಲೇಮ್, ಅಕ್ಯೂಸು, ಕನ್ವಿಕ್ಟ್. ಸೊ ಈ ವರ್ಡ್ಗಳದೇ ಅಲ್ಲಿ ಬಂದಿದೆ ನೋಡಿ. ಓಕೆ, ಓಕೆ ಇಲ್ಲಿದೆ ನೋಡಿ, ಕಂಡಮ್ನೇಷನ್. ಓಕೆ, ಇಲ್ಲಿ ಕೂಡ ಕಡಿಮೆ ಮಾಡುವುದು, ಅವರಿಗೆ ಒಂದು ರೀತಿ ಆರೋಪ ಮಾಡೋದು, ಕಂಡಮ್ ಮಾಡೋದು, ಅವರಿಗೆ ಒಂದು ರೀತಿ ಅಸಹ್ಯ ಮಾಡೋದು ಅಂತ. ಆ್ಯಂಡ್ ದೆನ್ ಡಿನ್ಯೂನ್ಸಿಯೇಷನ್, ಸರಿನಾ. ಡಿನ್ಯೂನ್ಸಿಯೇಷನ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ, ಅವರಿಗೆ ಒಂದು ರೀತಿ ಕ್ರಿಟಿಸೈಸ್ ಮಾಡೋದು, ಅವರಿಗೆ ಒಂದು ರೀತಿ ಕಡಿಮೆ ತೋರಿಸೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ಇದಕ್ಕೆ ಒಂದು ಸೆಂಟೆನ್ಸ್ ಹೇಳೋದಾದರೆ, ದ ಆ್ಯಕ್ಟರ್ ರಿಸೀವ್ಡ್ ಗ್ರೇಟ್ ಅಕ್ಲೇಮ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್ ಇನ್ ದ ಮೂವಿ. ಆ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಆ ನಟನಿಗೆ ಉತ್ತಮ ಮೆಚ್ಚುಗೆ ದೊರೆಯಿತು. ಅವನಿಗೆ ಏನು ಅಂತಂದರೆ ಅಕ್ಲೇಮ್ ದೊರೆಯಿತು, ಅವನಿಗೆ ಮೆಚ್ಚುಗೆ ದೊರೆಯಿತು, ಅವನಿಗೆ ಏನಾಗಿತ್ತು ಅಂದರೆ ಅಪ್ಲಾಸ್ ದೊರೆಯಿತು, ಅವನಿಗೆ ಅಡ್ಯುಲೇಷನ್ ದೊರೆಯಿತು, ಅವನಿಗೆ ಏನು ಅಂತಂದರೆ ಈ ಒಂದು ಕೊಡೋಸ್ ದೊರೆಯಿತು, ಅವನಿಗೆ ಒಂದು ಪ್ರಶಂಸೆ ದೊರೆಯಿತು ಅಂತ ಹೇಳ್ತೀವಿ, ಸರಿನಾ. ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರಲಿ, ಯಾವುದು ಅಕ್ಲೇಮ್ ವರ್ಡ್ ಮೀನಿಂಗ್ ಏನು ಅಂದರೆ ಪ್ರಶಂಸೆ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಅಕಾರ್ಡ್ ಅಂತ ಹೇಳ್ತೀವಿ, ಸರಿನಾ. ಅಕಾರ್ಡ್, ಈ ಒಂದು ವರ್ಡನ್ನು ಕೂಡ ನೀವು ಜಾಸ್ತಿ ಕೇಳಿದಾನೆ, ಅಕಾರ್ಡ್ ಅನ್ನೋ ವರ್ಡ್ ಕೇಳಿದಾನೆ. ಅಕಾರ್ಡ್ ಅಂದರೆ ಏನು, ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಮೀನ್ಸ್ ಒಪ್ಕೊಳ್ಳುವುದು, ಒಪ್ಪಂದ ಇರೋದು. ಓಕೆ, ನಿಮ್ಮ ಮಧ್ಯೆ ಒಪ್ಪಂದ ಇದೆಯಲ್ವಾ, ಹಾಗೆ ಡೀಲ್ ಇಲ್ಲ, ಬಟ್ ಆದರೂ ಕೂಡ ಒಪ್ಪಂದ ಇದೆಯಲ್ಲ, ಸೊ ಆ ರೀತಿ ಅಕಾರ್ಡ್ ಇದೆ, ಒಪ್ಪಂದ ಇದೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಕಾನ್ಕಾರ್ಡ್ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಯುನಿಟಿ ಅಂತ ಹೇಳ್ತೀವಿ. ಯುನಿಟಿ, ಒಪ್ಪಂದ ಇದ್ದಲ್ಲೇ, ಮೀನ್ಸ್ ನಮ್ಮಲ್ಲಿ ಎಲ್ಲಿ ಯುನಿಟಿ ಇರುತ್ತಲ್ವ ಅಲ್ಲೇ ಒಪ್ಪಂದ ಆಗುತ್ತೆ. ಒಪ್ಪಂದ ಎಲ್ಲಿ ನಮ್ಮಲ್ಲಿ ಯೂನಿಟಿ ಇರೋಲ್ಲ ಅಲ್ಲಿ ಒಪ್ಪಂದ ಆಗೋದಿಲ್ಲ. ಓಕೆ, ಇವಾಗ ನಮ್ಮ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾದ ಮಧ್ಯೆ ಒಪ್ಪಂದ ಆಗುತ್ತಾ? ಇವಾಗ ಆಗಲ್ಲ, ಯಾಕಂದರೆ ಯೂನಿಟಿ ಇಲ್ಲ ಇಬ್ಬರ ಮಧ್ಯೆ. ಬಟ್ ಈ 1960s ಎಲ್ಲವೂ ಕೂಡ ಆಗ್ತಾ ಇತ್ತು, ಯಾಕೆಂದರೆ ಅವಾಗ ಸ್ವಲ್ಪ ಯೂನಿಟಿ ಆದರೂ ಇತ್ತು, ಯಾಕಂದರೆ ಇನ್ನೂ ಯುದ್ಧ ಅವರು ನಮ್ಮ ಮೇಲೆ ಮಾಡಿರಲಿಲ್ಲ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ಮತ್ತೆ ವರ್ಡ್ ಯಾವುದು ಅಂತ ಹೇಳ್ತೀವಿ, ಕಾನ್ಸೆನ್ಸಸ್ ಅಂತ ಹೇಳ್ತೀವಿ, ಸರಿನಾ. ಕಾನ್ಸೆನ್ಸ್ ಅಂದರೂ ಏನಂತ ಹೇಳ್ತೀವಿ, ಅದನ್ನು ಒಪ್ಪಂದ ಅಂತ ಹೇಳ್ತೀವಿ, ಸರಿನಾ. ಅದು ಒಂದು ರೀತಿ ನಾವು ಕೂಡ್ಕೊಳ್ಳೋದು, ಒಪ್ಕೊಳ್ಳೋದು, ಯುನಿಟಿ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಕನ್ಕ್ಯೂರೆನ್ಸ್ ಅಂತ ಹೇಳ್ತೀವಿ. ಕನ್ಕ್ಯೂರೆನ್ಸ್ ಅನ್ನೋ ವರ್ಡ್ ಕೂಡ ನಮಗೆ ಕೇಳ್ತಾನೆ, ಯಾವುದಕ್ಕೆ, ಈ ಅಕಾರ್ಡ್ ಮೀನಿಂಗ್ಗೆ ಈ ಸಿನೋನಿಮ್ಸ್ ಯಾವ್ದು ಬರುತ್ತೆ ಅಂದರೆ ಕಾನ್ಕಾರ್ಡ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಕಾನ್ಸೆನ್ಸಸ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಯುನಿಟಿ ಅಂತ ಬರುತ್ತೆ, ಆ್ಯಂಡ್ ದೆನ್ ಕಾನ್ಕರೆನ್ಸ್ ಅಂತ ಬರುತ್ತೆ. ಈ ವರ್ಡ್ಗಳನ್ನು ನೆನ್ಪಿಟ್ಕೊಳ್ಳಿ, ಇವು ಜಾಸ್ತಿ ರಿಪೀಟ್ ಆಗಿಲ್ಲ. ಸೊ ಅದಕ್ಕೆ ಮತ್ತೆ ನೀವು ಮತ್ತೊಂದು ಸರಿ ಈ ವರ್ಡ್ಗಳನ್ನು ಕೇಳೋದು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗಿರುತ್ತೆ, ಇವಾಗ ಅಗ್ರಿ ಆಗಿರ್ತೀವಿ ಅಂದರೆ ಅದಕ್ಕೆ ಡಿಸ್ಅಗ್ರಿ ಆಗೋದು, ಆ್ಯಂಡ್ ದೆನ್ ಅಕಾರ್ಡ್ ಆಗಿರ್ತೀವಿ ಅಂದರೆ ಅದಕ್ಕೆ ಡಿಸ್ಕಾರ್ಡ್ ಆಗೋದು, ಆ್ಯಂಡ್ ದೆನ್ ಕಾನ್ಫ್ಲಿಕ್ಟ್ ಆಗೋದು. ಇವಾಗ ಒಪ್ಕೊಳ್ತೀವಿ, ಅದರ ಅಪೋಸಿಟ್ ಯಾವುದು ಅಂದರೆ ಜಗಳ ಮಾಡ್ತೀವಿ, ಲೈಕ್ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಥರ, ಇಲ್ಲ ಅಂತಂದರೆ ಯಾವುದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಥರ, ಇಲ್ಲಾಂದರೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಥರ, ಇಲ್ಲಾಂದರೆ ರಷ್ಯಾ ಮತ್ತು ಯುಕ್ರೇನ್ ಥರ, ಯಾವುದು ಕಾನ್ಫ್ಲಿಕ್ಟ್, ಇಲ್ಲಾಂದರೆ ಡಿಸೆಂಟ್ ಅಂತ ಹೇಳ್ತೀವಿ. ಡಿಸೆಂಟ್ ಅಂದರೆ ಏನಂದರೆ ಒಂದು ರೀತಿ ಡಿಸ್ಅಗ್ರಿ ಆಗೋದು, ಒಂದು ರೀತಿ ಜಗಳ ಮಾಡೋದು, ಒಂದು ರೀತಿ ಅವ್ರಿಗೆ ಆಗಲ್ಲ ಹೋಗು ಅನ್ನೋದು, ಆ ಥರ. ಸೊ ಇದಕ್ಕೆ
ಒಂದು ಸೆಂಟೆನ್ಸ್ ಯಾವ್ದಾಗ ಹೇಳ್ಬೋದು ಅಂತಂದರೆ ದ ಟೂ ಕಂಟ್ರೀಸ್ ರೀಚ್ಡ್ ಆ್ಯನ್ ಅಕಾರ್ಡ್ ಆನ್ ಟ್ರೇಡ್. ಸರಿನಾ, ಎರಡೂ ದೇಶಗಳು ವ್ಯಾಪಾರದ ಬಗ್ಗೆ ಒಪ್ಪಂದಕ್ಕೆ ಬಂದವು. ಸರಿನಾ, ಇವಾಗ ಎರಡೂ ದೇಶಗಳು ಒಂದಾಗಿದ್ರೆ ಅವು ಒಪ್ಪಂದಕ್ಕೆ ಬರ್ತವೆ ಅಲ್ವಾ. ಇದಕ್ಕೆ ಇನ್ನೊಂದು ವರ್ಡ್ ಕೂಡ ನಾವು ಹೇಳ್ಬೋದು ಅಂದರೆ ಅಕಾರ್ಡ್ಗೆ ಹಾರ್ಮೋನಿ ಅಂತ ಹೇಳ್ಬೋದು. ಸರಿನಾ, ಯಾವುದು HARMONY ಅಲ್ಲಿ. ಓಕೆ, ನಿಮ್ಗೆ ಈ ಉರ್ದು ವರ್ಡ್ ತಿಳಿಯಲ್ಲ, HARMONY ಇದನ್ನು ಬರ್ಕೊಂಡ್ಬಿಡಿ ನೀವು. ಯಾವುದು HARMONY ಹಾರ್ಮೋನಿ ಅಂದರೂ ಕೂಡ ಅಕಾರ್ಡ್ಗೆ ಸಿನೋನಿಮ್. ಯಾಕಂದರೆ ಇದನ್ನು ಕೇಳಿದ್ದಾನೆ ರೀಸೆಂಟ್ ಒಂದು ಎಕ್ಸಾಮ್ ಆಯ್ತಲ್ವಾ ಅದರಲ್ಲಿ ಇದನ್ನು. ಓಕೆ, ನಾನೇನು ಹೇಳಲ್ಲ, ನೆನ್ಪಿಟ್ಕೊಳ್ಳಿ ಅಷ್ಟೇ, ಹಾರ್ಮೋನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಅಕ್ವಿಸೈಸ್ ಅಂತ ಇದೆ. ಸರಿನಾ, ಅಕ್ವಿಸೈಸ್ ಮೀನಿಂಗ್ ಏನು? ಅಕ್ವಿಸೈಸ್ದು ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ, ACQUIESCE. ಸರಿನಾ, ಸೊ ಅಕ್ವಿಸೈಸ್ ಅಂದರೆ ಏನು? ಇದನ್ನು ನಾವು ಸ್ವೀಕಾರ ಮಾಡುವುದು ಅಂತ ಹೇಳ್ತೀವಿ. ಸರಿನಾ, ಸ್ವೀಕಾರ ಮಾಡುವುದು, ಸ್ವೀಕಾರ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಅಕ್ವಿಸೈಸ್ ಅಂದರೆ ಏನು ಅಂದರೆ ಸ್ವೀಕಾರ ಮಾಡ್ಕೊಳ್ಳೋದು. ಅಕ್ವಿಸೈಸ್ ಸೀಸ್ ಮಾಡೋದು. ಸರಿನಾ, ಸೀಸ್ ಮಾಡೋದು. ಅಕ್ವಿಸೈಸ್ ಮಾಡೋದು. ಸೀಸ್ ಅಂದರೆ ಏನು? ಅದನ್ನು ನಾವು ಸೀಸ್ ಮಾಡ್ಕೊಳ್ಳೋದು, ಅದನ್ನು ಬಿಟ್ಬಿಡ್ತೀವಿ. ಸೊ ಅದನ್ನು ನಾವೇನಂತಂದರೆ ಸ್ವೀಕಾರ ಮಾಡ್ಕೊಂಡು ಬಿಡ್ತೀವಿ ಅಂತ. ಸೊ ಅದಕ್ಕೆ ಸಿನೋನಿಮ್ ಯಾವುದಾಗುತ್ತೆ? ಕನ್ಸೀಡ್ ಅಂತ ಆಗುತ್ತೆ. ಕನ್ಸೀಡ್ ಅಂದರೆ ಏನು? ಕನ್ಸೀಡ್ ಅಂದರೂ ಕೂಡ ಅದನ್ನು ನಾವು ಹಿಡಿದಿಟ್ಕೊಳ್ಳೋದು. ಈಲ್ಡ್ ಅಂದರೆ ಏನು? ಅದನ್ನು ಕೂಡ ನಾವು ಹಿಡಿದಿಟ್ಕೊಳ್ಳೋದು. ಕನ್ಫಾರ್ಮ್ ಅಂದರೆ ಏನು? ಕನ್ಫಾರ್ಮ್, ಓಕೆ ಡನ್, ನನ್ನ ಹತ್ರ ಇಟ್ಕೊಳ್ತೀನಿ, ಓಕೆ ಕನ್ಫರ್ಮ್ ಮಾಡ್ಕೊಳ್ಳೋದು. ಆ್ಯಂಡ್ ದೆನ್ ಸಬ್ಮಿಟ್. ಓಕೆ, ಸಬ್ಮಿಟ್ ಅಂದರೆ ಅದನ್ನು ಕೂಡ ನಾವು ಕನ್ಫರ್ಮ್ ಮಾಡ್ಕೊಂಡು ಹಾಗೆ ಅದನ್ನು ನಾವು ಏನಂತಂದರೆ ಹಿಡಿದಿಟ್ಕೊಂಡ ಹಾಗೆ. ಸೊ ಸಬ್ಮಿಟ್ ಮಾಡ್ತಿರಲ್ವ ಎಕ್ಸಾಮ್ ಮುಗಿದ ನಂತರ ಅದನ್ನು ನಾವು ಏನಂತ ಕರಿತೀವಿ? ಅಕ್ವಿಸೈಸ್ ಅಂತ ಕರಿತೀವಿ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಕಾಂಪ್ಲೈ ಅಂದರೂ ಕೂಡ ಅದನ್ನು ನನ್ನ ಹತ್ರ ಇಟ್ಕೊಳ್ತೀನಿ, ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಅದರ ಅರ್ಥ ಕೊಡುತ್ತೆ. ಸೊ ಇದರ ಅಪೋಸಿಟ್ ಆಗುತ್ತೆ, ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ನಾನು ಅಬ್ಜೆಕ್ಟ್ ತೆಗಿತೀನಿ, ಅದಕ್ಕೆ ಅಬ್ಜೆಕ್ಷನ್ ಹಾಕ್ತೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ, ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ ಅಂತ. ಸೊ ಆ ರೀತಿ ಅಬ್ಜೆಕ್ಷನ್ ಮಾಡುವುದು. ಸೊ ಅಬ್ಜೆಕ್ಷನ್ ಏನಾಗುತ್ತೆ? ಅಬ್ಜೆಕ್ಟ್ ಅಂತ ಏನಾಗುತ್ತೆ? ಇದು ಅಕ್ವಿಸೈಸ್ದು ಅಪೋಸಿಟ್ ವರ್ಡ್ ಆಗುತ್ತೆ. ಆ್ಯಂಡ್ ದೆನ್ ಡೆಫೈ ಅಂತಂದ್ರೂ ಕೂಡ ಅವ್ರನ್ನ ಇದನ್ನು ಮಾಡೋದು, ಏನಂತ ಹೇಳ್ತೀವಿ? ಅಬ್ಜೆಕ್ಷನ್ ಮಾಡೋದು. ಅವರಿಗೆ ಒಂದು ರೀತಿ ಖ್ಯಾತೆ ತೆಗೆಯೋದು ಅಂತ ಹೇಳ್ಬೋದು ಇನ್ನು ಲೋಕಲ್ ಭಾಷೆಯಲ್ಲಿ, ಖ್ಯಾತೆ ತೆಗೆಯೋದು. ಆ್ಯಂಡ್ ದೆನ್ ಚಾಲೆಂಜ್ ಮಾಡೋದು. ಓಕೆ, ರೆಸಿಸ್ಟ್ ಮಾಡೋದು ಅದಕ್ಕೆ. ಆ್ಯಂಡ್ ದೆನ್ ಪ್ರೊಟೆಸ್ಟ್ ಮಾಡುವುದು. ಸೊ ಇವಾಗ SSC ವಿರುದ್ಧ ಆಗ್ತಾ ಇದೆ ಅಲ್ವಾ. ಸೊ SSC ವಿರುದ್ಧ ಇವೆಲ್ಲವೂ ಕೂಡ ಆಗ್ತಿದೆ ನೋಡಿ. ಅಬ್ಜೆಕ್ಟ್ ಆಗ್ತಿದೆ, ಡೆಫೈ ಆಗ್ತಿದೆ, ಚಾಲೆಂಜ್ ಆಗ್ತಿದೆ, ಆ್ಯಂಡ್ ದೆನ್ ರೆಸಿಸ್ಟ್ ಆಗ್ತಿದೆ, ಆ್ಯಂಡ್ ದೆನ್ ಈ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಸರಿನಾ, ಸೊ ಯಾಕಂದರೆ ಅವರೆಲ್ಲವೂ ಕೂಡ ಇದನ್ನು ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ದೆನ್ ಇದಕ್ಕೆ ಒಂದು ಸೆಂಟೆನ್ಸ್ ಹೇಳೋದಾದರೆ ದ ವಿಲೇಜರ್ಸ್ ಹ್ಯಾಡ್ ಟು ಅಕ್ವಿಸೈಸ್ ಟು ದ ನ್ಯೂ ಗೌರ್ಮೆಂಟ್ ಪಾಲಿಸೀಸ್. ಗ್ರಾಮಸ್ಥರು ಹೊಸ ಸರ್ಕಾರದ ನೀತಿಗಳಿಗೆ ಒಪ್ಪಿಕೊಳ್ಳಬೇಕಾಯಿತು. ಸರಿನಾ, ಅವ್ರೇನು ಮಾಡಿದ್ರು? ಒಪ್ಕೊಂಡ್ರು. ಅವ್ರೇನು ಮಾಡಿದ್ರು? ಅದನ್ನು ಸ್ವೀಕಾರ ಮಾಡಿಕೊಂಡ್ರು. ಯಾವುದು? ಅಕ್ವಿಸೈಸ್ ಮಾಡಿಕೊಂಡ್ರು, ಅವ್ರನ್ನ ಸೀಸ್ ಮಾಡಿಕೊಂಡ್ರು. ಅಕ್ವಿಸೀಸ್ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಏನಿದೆ ಅಂತ ನೋಡೋದಾದರೆ ಅಡಾಮೆಂಟ್ ಮೀನಿಂಗ್ ಏನು ಕೊಡುತ್ತೆ? ಇದು ಇಂಪಾರ್ಟೆಂಟ್ ಇದೆ, ಅಡಾಮೆಂಟ್ ನೆನ್ಪಿಟ್ಕೊಳ್ಳಿ. ಅಡಾಮೆಂಟ್ ಅಂದರೆ ಒಂದು ರೀತಿ ಜಿದ್ದಿ ಅಂತ ಹೇಳ್ತೀವಿ. ಜಿದ್ದಿ ಮನುಷ್ಯ ಅದನ್ನ ಆತ, ಜಿದ್ದಿ ಹಿಡಿದು ಬಿಡೋದಿಲ್ಲ. ಕೆಲವೊಂದು ಮನೆಗಳೆಲ್ಲ ಹೇಳ್ತಿರ್ತಾರೆ, ಕೆಟ್ಟ ಜಿದ್ದದರೆ ಮರ, ಏನು ಹೇಳೋದೇನು ಕೇಳೋದಿಲ್ಲ, ಕೊಟ್ಟದ್ದು ಯಾವುದೂ ತಿನ್ನೋದಿಲ್ಲ, ಕೆಟ್ಟ ಜಿದ್ದು ಮಾಡ್ತದೆ. ಇವಾಗ ಪಾನಿಪುರಿ ಬೇಕಂದ್ರೆ ಪಾನಿಪುರಿನೇ ಬೇಡ್ತದೆ, ಪೋರಿ ಕೆಟ್ಟ ಜಿದ್ದದ, ಮೊಬೈಲ್ ಬೇಕಂದ್ರೆ ಮೊಬೈಲ್ ಬೇಕೇ ಬೇಕಂತದ, ಹಂಗೆ ಜಿದ್ದು ಮಾಡ್ತದೆ. ಸೊ ಅಡಾಮೆಂಟ್ ಇದೆ. ಸರಿನಾ, ಸೊ ಮೀನ್ಸ್ ಜಿದ್ದಿ ಇದೆ. ಸೊ ಜಿದ್ದಿ ಅಂತಕ್ಕೆ ಏನಂತ ಹೇಳ್ತೀವಿ? ಅಚಲ ಅಂತ ಹೇಳ್ತೀವಿ. ಅಚಲ ಅಂತ ಹೇಳ್ಬೋದು. ಅಚಲ ಅಂತಂದರೆ ಇವಾಗ ಚಲಿಸುವುದು. ಅವರು ಅಚಲ, ಅಲ್ಲಿಂದ ಬಿಟ್ಟು ಮುಂದೆ ಹೋಗೋದೇ ಇಲ್ಲ, ನನಗೆ ಬೇಕಂದ್ರೆ ಬೇಕಷ್ಟೇ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಷ್ಟೇ, ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ, ಏನು ಮಾಡ್ಕೊಳ್ತೀನಿ ಮಾಡ್ಕೊ, ಲೈಕ್ ದ್ಯಾಟ್, ಸೊ ಹಾನ್. ಸೊ ಹಾಗೆ ಅದನ್ನು ನಾವು ಏನಂತ ಹೇಳ್ತೀವಿ? ಅಡಾಮೆಂಟ್ ಅಂತ ಕರಿತೀವಿ. ಅಡಾಮೆಂಟ್ ಅಂದ್ರೆ ಏನು? ಅಚಲ ಇಲ್ಲ ಅಂದರೆ ಜಿದ್ದಿ ಅಂತ ಹೇಳ್ತೀವಿ. ಮೀನ್ಸ್ ಅದು ಯಾವುದಕ್ಕೂ ಕೂಡ ಇದ್ರೇನೋ ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಅದೇ ರೀತಿ ನಾನು ಹಿಂಗಂದ್ರೆ ಹಿಂಗೆ ಅಷ್ಟೇ, ಕಡ್ಡಿ ಮುರಿದಂಗೆ ಹಂಗೆ ಅಂತ. ಬಟ್ ಆ್ಯಕ್ಚುಲಿ ಅದು ಸಮ್ ಕಡೆ ಒಳ್ಳೇದಲ್ಲ ಅದು ಆ್ಯಕ್ಚುಲಿ, ಬಟ್ ಆ ರೀತಿ ಕೂಡ ಇರ್ತಾರೆ. ಸೊ ಅಡಾಮೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಸ್ಟಬಾರ್ನ್. ಈ ಸ್ಟಬಾರ್ನ ಜಾಸ್ತಿ ಕೇಳಿದ ನೋಡ್ರಿ, ಸ್ಟಬಾರ್ನ ಬರ್ಕೊಳ್ಳಿ ನೀವು. ಸ್ಟಬಾರ್ನ್ ಸ್ಪೆಲ್ಲಿಂಗ್ ಕೇಳಿದಾನೆ, ಸ್ಟಬಾರ್ನ್ ಮೀನಿಂಗ್ ಕೇಳಿದರೆ, ಸ್ಟಬಾರ್ನ್ದು ಆ್ಯಂಟನಿಮ್ ಕೂಡ ಕೇಳಿದ್ದಾನೆ. ಸರಿನಾ, ಸ್ಟಬಾರ್ನ್ ಅಂದರೆ ಏನು ಅಂದರೆ ಜಿದ್ದಿ ಅಂತ ಹೇಳ್ತೀವಿ. ಫ್ಲೆಕ್ಸಿಬಲ್ ಆಗೋದಿಲ್ಲ. ಓಕೆ, ಹೋಟೆಲಲ್ಲಿರೋದು ಒಂದು 50 ರೂಪಾಯಿ ಐಸ್ ಕ್ರೀಮ್ ತಿನ್ನೋ, ಇಲ್ಲ ನಾನು ವೆನಿಲಾನೇ ಬೇಕು, ಅದು ಫ್ಯಾಮಿಲಿ ಪ್ಯಾಕೇ ಬೇಕು. ಸೊ ಫ್ಲೆಕ್ಸಿಬಲೇ ಆಗೋದಿಲ್ಲ. ಸರಿನಾ, ವೆನಿಲಾನೇ ಬೇಕು ನನಗೆ ಬೇರೆ ಯಾವುದೂ ಕೂಡ ಬೇಡ. ಸೊ ಆ ರೀತಿ ಇರೋದನ್ನು ನಾವು ಇನ್ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಅವರನ್ನು ನಾವು ಅಡಾಮೆಂಟ್ ಅಂತ ಕರಿತೀವಿ. ಸರಿನಾ, ಅಡಾಮೆಂಟ್ ಅಂದ್ರೆ ಒಂದು ರೀತಿ ಜಿದ್ದಿ ಮಾಡೋದು. ಆ್ಯಂಡ್ ದೆನ್ ಈಲ್ಡಿಂಗ್ ಅಂತ ಹೇಳ್ತೀವಿ. ಸರಿನಾ, ಅನ್ಈಲ್ಡಿಂಗ್ ಅಂದ್ರೂ ಕೂಡ ಏನು ಅಂದರೆ ಅವನು ಬದಲಾಗದೇ ಇರೋದು, ಅಲ್ಲೇ ಇದ್ಬಿಡೋದು, ಅದಕ್ಕೆ ಸ್ಟಿಕ್ ಆನ್ ಆಗಿರೋದು ಅದಕ್ಕೆ ಅಂತ. ಆ್ಯಂಡ್ ದೆನ್ ಅಬ್ಸ್ಟಿನೇಟ್ ಅಂದರೂ ಕೂಡ ಅದಕ್ಕೆ ಸ್ಟಿಕ್ ಆನ್ ಆಗಿರೋದು, ಅದಕ್ಕೆ ಹೇಗೆ ಅಂದರೆ ಜಿದ್ದಿ ಮಾಡೋದು. ಆ್ಯಂಡ್ ದೆನ್ ರೆಸೊಲೇಟ್ ಅಂದರೂ ಕೂಡ ಜಿದ್ದಿ ಅಂತ ಹೇಳ್ತೀವಿ. ಸೊ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಫ್ಲೆಕ್ಸಿಬಲ್ ಆಗಿರೋದು. ಓಕೆ, ನನಗೆ ನಾರ್ಮಲ್ ವೆನಿಲ್ಲ ಸಿಗಲಿಲ್ವಾ, ಓಕೆ ನಾನು ಬೇರೆದು ಕೊಡಮ್ಮ, ಬೇರೆ ತಿಂತೀನಿ, ಓಕೆ ನೀನಿಲ್ಲ, ಓಕೆ ಮತ್ತವರು. ಸೊ ಲೈಕ್ ದಟ್, ಹಾಗೆ ಫ್ಲೆಕ್ಸಿಬಲ್ ಆಗಿರೋದು. ಆ್ಯಂಡ್ ದೆನ್ ಕಾಂಪ್ರಮೈಸ್ ಆಗೋದು. ಸರಿನಾ, ಓಕೆ ನನಗಿದೆಯಲ್ಲ, ಓಕೆ ನಾನು ಬೇರೆ ಅದಕ್ಕೆ ಓಕೆ ಒಪ್ಕೊಳ್ತೀನಿ, ನಾನು ಕಾಂಪ್ರಮೈಸ್ ಆಗೋದು. ಆ್ಯಂಡ್ ದೆನ್ ಈಲ್ಡಿಂಗ್ ಅಂತ ಹೇಳ್ತೀವಿ. ಈಲ್ಡಿಂಗ್ ಅಂದರೂ ಕೂಡ ಓಕೆ ನಾನು ಬೇರೆದಕ್ಕೆ ಒಪ್ಕೊಳ್ಳೋದು. ಪ್ಲೇಯಬಲ್ ಅಂದರೂ ಕೂಡ ಪ್ಲೇಯಬಲ್ ಅಂತ ಹೇಳ್ತೀವಿ. ಪ್ಲೇಯಬಲ್ ಅಂದರೂ ಕೂಡ ನಾನು ಮತ್ತೊಂದಕ್ಕೆ ಹ್ಞೂ ಅನ್ನೋದು. ಓಪನ್ ಮೈಂಡೆಡ್ ಆಗಿರೋದು. ಓಕೆ ನನಗೆ ಇರಲಿಲ್ಲ ಅಂದ್ರೂ ಕೂಡ ಮತ್ತೊಂದು ನಾನು ಹಿಡ್ಕೊಳ್ತೀನಿ ಅನ್ನೋದು. ಓಪನ್ ಮೈಂಡೆಡ್. ಇವ್ರು ಹೇಗಂದ್ರೆ ಕ್ಲೋಸ್ ಮೈಂಡೆಡ್ ಆಗಿರ್ತಾರೆ. ಒಂದಂದ್ರೆ ಒಂದಕ್ಕೆ, ಬೇಕಂದ್ರೆ ಬೇಕಷ್ಟೇ. ಸೊ ಇದಕ್ಕೆ ಒಂದು ಸೆಂಟೆನ್ಸ್ ಏನಂತ ಹೇಳ್ಬೋದು? ದ
ಪೊಲಿಟಿಷಿಯನ್ ವಾಸ್ ಅಡಾಮೆಂಟ್ ಅಬೌಟ್ ಹೀಸ್ ಸ್ಟ್ಯಾನ್ಸ್ ಆನ್ ದ ಇಶ್ಯೂ. ಆ ರಾಜಕಾರಣಿ ಆ ವಿಷಯದ ಬಗ್ಗೆ ತನ್ನ ನಿಲುವಿನ ಬಗ್ಗೆ ಅಚಲರಾಗಿದ್ದರು. ಓಕೆ, ಇದು ಹೇಗೆ ಅಂದರೆ ರಾಜಕಾರಣಿಗಳು ಅವರು ಯಾವಾಗಲೂ ಕೂಡ ಸ್ಟಬರ್ನಾಗೇ ಇರ್ತಾರೆ, ಸರಿನಾ. ಅವ್ರು ಹೇಗೆ ಅಂದರೆ ಅನ್ಇಲ್ಡಿಂಗ್ ಆಗೇ ಇರ್ತಾರೆ, ಅವರು ಇನ್ಫ್ಲೆಕ್ಸಿಬಲ್ ಆಗೇ ಇರ್ತಾರೆ. ಅವರು ಒಂದು ಹಿಡಿದ್ರೆ ಹಾಗೆ ಹಿಡಿತಾರೆ. ಒಳ್ಳೇದಲ್ಲ ಅದು, ಆ್ಯಕ್ಚುಲಿ ಕೆಟ್ಟದ್ದೆ. ಓಕೆ, ತಪ್ಪು ಮಾಡಿದರೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತಲೇ ವಾದಿಸ್ತಾರಲ್ವ, ಅದನ್ನು ನಾವೇನಂತ ಕರಿತೀವಿ, ಸ್ಟಬಾರ್ನ್ ಅಂತ ಹೇಳ್ತೀವಿ. ಸರಿ, ಇದನ್ನೇನು ಬಿಡ್ಕೋಬೋದು ನೀವು ಈ ವರ್ಡನ್ನ. ಅಡಾಮೆಂಟ್ ಅಂದರೆ ಏನು ಅಂದರೆ ಸ್ಟಬಾರ್ನ್ ಅಂತ ಹೇಳ್ತೀವಿ, ಮೀನ್ಸ್ ಜಿದ್ದಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಅಡಾಪ್ಟ್ ಅಂತ ಇದೆ. ಅಡಾಪ್ಟ್ ಮೀನಿಂಗ್ ಏನಾಗುತ್ತೆ? ಅಡಾಪ್ಟ್, he is adept in teaching, he is adept in learning, he is adept in doing such things, he is adept in making pots, he is adept in driving. ಮೀನ್ಸ್ ಅಡಾಪ್ಟ್ ಅಂದರೆ ಏನು? ನಿಪುಣ, ಸರಿಯಾ. ನಿಪುಣನಾಗಿದ್ದಾನೆ, ಸ್ಕಿಲ್ಡ್ ಪರ್ಸನ್ ಆಗಿದ್ದಾನೆ ಅಂತಂದ್ರೆ ಅರ್ಥ. ಸೊ ಅಡಾಪ್ಟ್ ಅಂದರೆ ಏನು ಕೊಡುತ್ತೆ? ಅಡಾಪ್ಟ್ ಅಂದರೆ ನಿಪುಣ ಅಂತ ಕೊಡುತ್ತೆ, ಸರಿನಾ. ನಿಪುಣೆ ಒಟ್ಟಿನಲ್ಲಿ ಸ್ಕಿಲ್ಡ್ ಅಂತ ಹೇಳ್ಬೋದು. SKILLED, ಸ್ಕಿಲ್ಡ್ ಅಂತ ಹೇಳ್ಬೋದು. ಸ್ಕಿಲ್ಡ್ ಅಂದರೆ ಏನು? ಅಡೆಪ್ಟ್. ಅಡಾಪ್ಟ್ ಅಲ್ಲ, ಇದು ನಾನು ಹೇಳ್ತಾ ಇರೋದು DEPT ಇದೆ. ಅಡೆಪ್ಟ್, ಅಡಾಪ್ಟ್ ಬೇರೆ, ಅಡೆಪ್ಟೇ ಬೇರೆ, ಸರಿನಾ. ಅಡಾಪ್ಟ್ ನೋಡ್ಕೊಳ್ತಿದ್ದೀನಿ ನಿನ್ನ ಮೀನ್ಸ್ ಏನು? ಅಡಾಪ್ಟ್ ನೋಡ್ಕೊಳ್ತಾರಲ್ವ, ಲೈಕ್ ಏನಂತ ಹೇಳ್ತೀವಿ ಅದನ್ನು ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ. ದತ್ತು ತೊಗೊಳ್ಳೋದಲ್ವ? ದತ್ತು ತೊಗೊಳ್ಳೋದು, ಅಡಾಪ್ಟ್ ಮಾಡ್ಕೊಳ್ತೀನಿ. ಸೊ ಹಾಗೆ ಅದನ್ನಲ್ಲ, ಇದು ಅಡೆಪ್ಟ್ ಅಂದರೆ ಏನು ಅಂದರೆ ಸ್ಕಿಲ್ಡ್ ಅಂತ ಹೇಳ್ತೀವಿ. ಸೊ ಸ್ಕಿಲ್ಡ್ ಹೇಗಿರ್ತಾರೆ? ಎಕ್ಸ್ಪರ್ಟ್ ಆಗಿರ್ತಾರೆ ಆ ಒಂದು ವಿಷಯದಲ್ಲಿ. ಅವ್ರು ಹೇಗಿರ್ತಾರೆ? ಪ್ರೊಫಿಷಿಯೆಂಟ್ ಇರ್ತಾರೆ. ಓಕೆ, ನೀನು ಏನು ಬೇಕಾದ್ರೆ ಕೇಳಪ್ಪ, ಏನು ಬೇಕಾದ್ರೆ ಹೇಳ್ತೀನಿ ನಾನು ಇದ್ರ ಬಗ್ಗೆ ಅಂತ. ಆ್ಯಂಡ್ ದೆನ್ ಸ್ಕಿಲ್ಡ್ ಆಗಿರ್ತಾರೆ. ಆ್ಯಂಡ್ ದೆನ್ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾರೆ. ಅವ್ರು ಹೇಗಿರ್ತಾರೆ ಅಂದರೆ ಕೆಪೇಬಲ್ ಇರ್ತಾರೆ ಎಲ್ಲದಕ್ಕೂ ಅಲ್ಲ ಆ ಒಂದು ವಿಷಯದಲ್ಲಿ, ಸರಿನಾ. ಸೊ ಅಡಾಪ್ಟ್ ಅಂದರೆ ಏನು ಅಂತಂದರೆ ಸ್ಕಿಲ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಟ್ಯಾಲೆಂಟೆಡ್ ಅಂತ ಹೇಳ್ತೀವಿ, ಮತ್ತು ಎಕ್ಸ್ಪರ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರೊಫಿಷಿಯೆಂಟ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದೆನ್ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಇನೆಪ್ಟ್ ಅಂತ ಆಗುತ್ತೆ. ಇನೆಪ್ಟ್ ಅಂದರೆ ಏನು? ಅವರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ABCD ಇದ್ದಾರೆ ಅವರು, ಮೀನ್ಸ್ ಅವರಿಗೆ ಅದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಇವಾಗ ಹೊಸದಾಗಿ ಕಲಿತಾ ಇರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ, ಅನ್ಸ್ಕಿಲ್ಡ್ ಪರ್ಸನ್ ಆಗಿದ್ದಾರೆ, ಅಮೇಚರ್ ಆಗಿದ್ದಾರೆ, ಸರಿನಾ. ಇನ್ನೂ ಮೆಚೂರ್ ಆಗಿಲ್ಲ ಅವರು, ಅಮೇಚರ್ ಇದ್ದಾರೆ. ಆ್ಯಂಡ್ ದೆನ್ ಕಾಂಪಿಟೆಂಟ್ ಇದ್ದಾರೆ, ಸರಿನಾ. ಇನ್ನೂ ಕೂಡ ಅವರು ಕಾಂಪಿಟೇಟ್ ಮಾಡೋಕ್ಕೆ ಅವರು ಇನ್ನೂ ಕೂಡ ಅರ್ಹರಿಲ್ಲ, ಅವರು ಇನ್ಕಾಂಪಿಟೆಂಟ್ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಅದಕ್ಕೆ ಮೀನಿಂಗ್ ವರ್ಡ್ಗಳು ಚೇಂಜ್ ಇದ್ದಾವೆ. ಓಕೆ, ಬಟ್ ಪ್ರೊನೌನ್ಸೇಷನ್ ನಮ್ಗೆ ನೆನ್ಪಿಟ್ಕೊಳ್ಳೋಕೆ ಬೇಕಲ್ವಾ, ಸಾಕಷ್ಟೇ ನಮಗೆ. ಸೊ ದ್ಯಾಟ್ಸ್ ವೈ ಹೇಳ್ತಾ ಇರೋದು, ನಿಮಗೆ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಕ್ಲಮ್ಸಿ ಇದ್ದಾರೆ. ಓಕೆ, ಅನಾಡಿ ಅಂತ ಹೇಳ್ತೀವಿ, ಗೊತ್ತಾ? ಅನಾಡಿ ಅಂತಂದ್ರೆ ಏನಂತ ಹೇಳ್ಬೋದು? ಒಂದು ರೀತಿ ಓಕೆ, ಈಗ ಮಾಡೋ, ಹೋಗು ಹಾಲು ತೊಗೊಂಡು ಬಾ, ಇಲ್ಲ ಓಕೆ ಇನ್ನೊಂದು 5 ನಿಮಿಷದಲ್ಲಿ ತರ್ತೀನಿ. 5 ನಿಮಿಷಕ್ಕೆ 50 ನಿಮಿಷ ಆಗಿರುತ್ತೆ, ಇನ್ನೂ ತಂದಿರಲ್ಲ, ಸರಿನಾ. ಸೊ ಅವ್ರನ್ನ ನಾವೇನಂತ ಕರಿತೀವಿ? ಕ್ಲಮ್ಸಿ ಅಂತ ಕರಿತೀವಿ. ಕ್ಲಮ್ಸಿ ಅಂದರೆ ಒಂದು ರೀತಿ ಲೇಸಿ ಪರ್ಸನ್, ಸರಿನಾ. ಸೊ ಲೇಸಿ ಅಂತ ಹೇಳ್ಬೋದು, ಲೇಸಿ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲವೂ ಕೂಡ ಅಡೆಪ್ಟ್ಗೆ ಅಪೋಸಿಟ್ ವರ್ಡ್ ಆಗುತ್ತೆ. ಆ್ಯಂಡ್ ದೆನ್ ಇದಕ್ಕೆ ಒಂದು ಸೆಂಟೆನ್ಸ್ ನೋಡೋದಾದರೆ, ಪಿಯಾ ಈಸ್ ಅ ಡ್ಯಾನ್ಸರ್ ಹೂ ಗ್ರೇಸ್ಫುಲಿ ಪರ್ಫಾರ್ಮ್ಡ್ ದ ಕ್ಲಾಸಿಕಲ್ ಇಂಡಿಯನ್ ಡ್ಯಾನ್ಸ್. ಅಲ್ಲಿ ಗ್ರೇಸ್ಫುಲಿ ಬದಲಾಗಿ ಅಡೆಪ್ಟ್ ಅಂತ ಬರಬೇಕಾಗಿತ್ತು, ಸರಿನಾ. ಪಿಯಾ ಇಸ್ ಅ ಡ್ಯಾನ್ಸರ್ ಹೂ ಅಡೆಪ್ಟ್ಲಿ ಪರ್ಫಾರ್ಮ್ ದ ಕ್ಲಾಸಿಕಲ್ ಇಂಡಿಯನ್ ಡ್ಯಾನ್ಸ್. ಅವರು ಹೇಗೆ ಅಂದರೆ ಒಂದು ರೀತಿ ಆಕರ್ಷಕವಾಗಿ ಫುಲ್ ಸ್ಕಿಲ್ಲಿಂದ ಅವರು ಡ್ಯಾನ್ಸ್ ಮಾಡಿದರು ಅಂತ, ಸರಿನಾ. ಸೊ ಇದನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಸ್ವಲ್ಪ ಈ ಒಂದು ವರ್ಡ್ ಮಿಸ್ ಆಗಿ ಇದನ್ನು ವರ್ಡ್ ಬಂದಿದೆ, ಬಟ್ ಏನಿಲ್ಲ, ನಿಮ್ಗೆ ಗೊತ್ತಿರಲಿ. ಅಡೆಪ್ಟ್ ಅಂದರೆ ಏನು ಅಂದರೆ ಸ್ಕಿಲ್ಡ್ ಪರ್ಸನ್ ಅಂತ ಹೇಳ್ತೀವಿ, ಸರಿನಾ. ಆ ಒಂದು ವಿಷಯದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಅವರು ನಿಪುಣರಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಅಡ್ಜಸೆಂಟ್. ಅಂದರೆ ನೀವು ಕೇಳಿರ್ತೀರ ಮ್ಯಾಥ್ಸಲ್ಲಿ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಏನು? ಈ ಎ ಈಸ್ ಅಡ್ಜಸೆಂಟ್ ಆ್ಯಂಗಲ್ ಟು ಬಿ ಅಂತ ಹೇಳ್ತೀವಿ, ಮೀನ್ಸ್ ಅಕ್ಕಪಕ್ಕದ್ದು, ನೆರೆ ಹೊರೆಯದು ಅಂತ ಹೇಳ್ತೀವಿ. ಮೀನ್ಸ್ ಅದನ್ನು ನಾವೇನಂತ ಕರಿತೀವಿ? ಅದಕ್ಕೆ ಸಿನಾನಿಮ್ಸು ಈ ಅಡ್ಜಾಯ್ನಿಂಗ್ ಅಂತ ಕರಿತೀವಿ, ನೇಬರಿಂಗ್ ಅಂತ ಕರಿತೀವಿ, ಇಲ್ಲಾಂದರೆ ಕಂಟಾಜಿಯಸ್ ಅಂತ ಕರಿತೀವಿ, ಇಲ್ಲಾಂದರೆ ಪ್ರಾಕ್ಸಿಮೇಟ್ ಅಂತ ಕರಿತೀವಿ, ಇಲ್ಲಾಂದರೆ ಅಬಟ್ಟಿಂಗ್ ಅಂತ ಕರಿತೀವಿ. ಓಕೆ, ಗೊತ್ತಾಗ್ಲಿಲ್ವಾ? ಓಕೆ, ಬೇಡ. ಅಡ್ಜಾಯ್ನಿಂಗ್, ಇವಾಗ 2 ಮನೆಗಳ ಅಕ್ಕಪಕ್ಕ ಇದಾವೆ, ಅವು ಎಲ್ಲವೂ ಕೂಡ ಒಂದೇ ಒಂದು ಬೀದಿಗೆ ಜಾಯ್ನ್ ಆಗ್ತವೆ, ಸರಿನಾ. ಸೊ ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಸೊ ಅಡ್ಜಾಯ್ನ್ ಆಗ್ತಾ ಇದ್ದಾವೆ, ಅಲ್ಲಿ ಅಕ್ಕಪಕ್ಕ ಇದ್ದಾವೆ. ಸೊ ಅದು ಏನಂದರೆ ಅಡ್ಜಸೆಂಟ್ ಇದ್ದಾವೆ, ನೆರೆಹೊರೆ ಇದ್ದಾವೆ. ಸೊ ನೇಬರ್ ಅಂದ್ರೆ ಕೂಡ ಏನಂತ ಹೇಳ್ತೀವಿ? ನೆರೆಹೊರೆಯದು ಅಂತ ಹೇಳ್ತೀವಿ. ಕಂಟ್ಯಾಜಿಯಸ್, ಓಕೆ, ಕಂಟ್ಯಾಜಿಯಸ್ ಡಿಸೀಸ್ ಇರ್ತವೆ ಕೆಲವೊಂದು, ಮೀನ್ಸ್ ಮುಟ್ಟಿದ್ರೆ ಬರ್ತಿರ್ತವೆ, ಮೀನ್ಸ್ ಅಕ್ಕಪಕ್ಕದವರಿಗೆ ಬರ್ತಿರ್ತಾವೆ. ಓಕೆ, ಮೀನ್ಸ್ ಅದನ್ನು ಏನಂತೀವಿ? ಕಂಟ್ಯಾಜಿಯಸ್ ಡಿಸೀಸಸ್, ಇಲ್ಲಾಂದರೆ ಅಕ್ಕಪಕ್ಕ, ಮೀನ್ಸ್ ನೆರೆಹೊರೆಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರಾಕ್ಸಿಮೇಟ್ ಅಂದರೂ ಕೂಡ ಅಂತ ಹೇಳ್ತೀವಿ, ಅದನ್ನು ಅಕ್ಕಪಕ್ಕ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟು ಸಮಥಿಂಗ್ ಎಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅಬಟ್ಟಿಂಗ್ ಅಂದರೂ ಕೂಡ ಅದು ಅಕ್ಕಪಕ್ಕದ್ದು, ನೆರೆಹೊರೆಯದ್ದು ಅಂತ ಹೇಳ್ತೀವಿ. ಸೊ ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ದೂರ ಇರೋದು, ಡಿಸ್ಟಂಟ್. ಹೀ ಈಸ್ ಮೈ ಡಿಸ್ಟಂಟ್ ರಿಲೇಟಿವ್, ಹೀ ಈಸ್ ಮೈ ಡಿಸ್ಟಂಟ್ ಫ್ರೆಂಡ್. ಅವನು ನನ್ನೊಂದು ದೂರದ ರಿಲೇಟಿವ್ ಇದ್ದಾನೆ, ಆತ ನನ್ನ ದೂರದ ಸಂಬಂಧಿ ಇದ್ದಾನೆ, ಆತ ನನ್ನ ದೂರದ ಸ್ನೇಹಿತ ಇದ್ದಾನೆ ಅಂತ ಡಿಸ್ಟೆಂಟ್ ಅಂತ ವರ್ಡ್ ಯೂಸ್ ಮಾಡ್ತಿರ್ತೀರ. ಓಕೆ, ಸೊ ಡಿಸ್ಟೆಂಟ್ ಅನ್ನೋದೇನು ಅಂದರೆ ದೂರದ ಅಂತ ಹೇಳ್ತೀವಿ. ಫಾರ್, ಇಟ್ಸ್ ಅ ಫಾರ್ ಅವೇ ಫ್ರಮ್ ದಿ ಹಿಯರ್. ಓಕೆ, ಅದು ಇಲ್ಲಿಂದ ಬಹಳ ದೂರವಿದೆ, ಅದು ಫಾರ್ ಅವೇ ಇದೆ, ದೂರ ಇದೆ. ಆ್ಯಂಡ್ ದೆನ್ ಸಪ್ರೇಟ್ ಯಾವ್ದು ಮಾಡುತ್ತೆ? ದೂರ ಇದ್ದರೆ ಅದು ಸಪ್ರೇಟ್ ಆಗೇ ಇದ್ದೇ ಇರುತ್ತವೆ, ಸರಿನಾ, ಸಪ್ರೇಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡಿಸ್ಕನೆಕ್ಟೆಡ್, ಸಮೀಪ ಇದ್ದರೆ ಕನೆಕ್ಟ್ ಇರ್ತವೆ, ದೂರ ಹೋದರೆ ಡಿಸ್ಕನೆಕ್ಟ್ ಆಗ್ತವೆ. ಲೈಕ್
ಬೇಡ, ವಿವಾದ ಆಗ್ತವೆ. ಓಕೆ, ಸೊ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ರಿಮೂವ್ಡ್ ಹೇಗಾಗುತ್ತೆ? ಓಕೆ, ಡಿಸ್ಕನೆಕ್ಟ್ ಅಂದ್ರೂ ಕೂಡ ರಿಮೂವ್ಡ್ ಅಂದ್ರೂ ಕೂಡ ಸೇಮ್ ವರ್ಡ್ ಆಗುತ್ತೆ. ಮೀನ್ಸ್ ದೂರ ಇದ್ರೆ ರಿಮೂವ್ ಆಗಿರ್ತವೆ. ಹಾಗೆ ದ ಅಡ್ಜಸೆಂಟ್ ಹೌಸಸ್ ಇನ್ ದ ವಿಲೇಜ್ ವೇರ್ ಪೇಂಟೆಡ್ ಇನ್ ಬ್ರೈಟ್ ಕಲರ್ಸ್. ಹಳ್ಳಿಯ ಅಕ್ಕಪಕ್ಕದ ಮನೆಗಳನ್ನು ಗಾಢ ಬಣ್ಣಗಳಿಂದ ಚಿತ್ರಿಸಲಾಗಿತ್ತು. ಸರಿನಾ? ಈ ಹಳ್ಳಿಯ ಅಕ್ಕಪಕ್ಕದ ಮನೆಗಳೇನಿದಾವಲ್ವಾ ಅವುಗಳನ್ನೆಲ್ಲವೂ ಕೂಡ ಗಾಢ ಬಣ್ಣಗಳಿಂದ ಮೀನ್ಸ್ ಒಂದು ಬ್ರೈಟ್ ಕಲರ್ಸಿಂದ ಚಿತ್ರ ಮಾಡಲಾಗಿತ್ತು, ಅವುಗಳನ್ನು ಪೇಂಟ್ ಮಾಡಲಾಗಿತ್ತು ಅಂತ ಹೇಳ್ತೀವಿ. ಸರಿನಾ? ಇದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂತ ನೋಡೋದಾದ್ರೆ ಅಡ್ಮೋನಿಷ್. ಸರಿನಾ? ಈ ಅಡ್ಮೋನಿಷ್ ಅಂದರೆ ಏನು? ಕ್ಷಮಿಸಿ, ವಾರ್ನ್ ಮಾಡುವುದು ಅಂತ. ಸರಿನಾ? ಸೊ ಐ ಅಡ್ಮಾನಿಷ್ ಅಂದರೆ ಏನಂತ ಹೇಳ್ತೀವಿ? ವಾರ್ನ್ ಮಾಡುವುದು ಅಂತ ಹೇಳ್ತೀವಿ. ವಾರ್ನ್ ಮಾಡುವುದು ಯಾರಿಗಾದರೂ ಹೀಗೆ ಅಂದರೆ, ಓಕೆ ಏನು ಮಾಡಿದ್ಯಾ, ನಿನಗೆ ಮಾಡಬೇಡ ಅದನ್ನು, ಓಕೆ ವಾರ್ನ್ ಮಾಡ್ತಾ ಇದ್ದೀನಿ ಇವಾಗಲೇ. ಸೊ ಲೈಕ್ ದಟ್ ಅಡ್ಮಾನಿಷ್ ಮಾಡೋದು ಮೀನ್ಸ್ ವಾರ್ನ್ ಮಾಡೋದು. ವಾರ್ನ್ ನನಗೆ ಅದಕ್ಕೆ ಸಿನೋನಿಮ್ಸ್ ಯಾವುದಾಗುತ್ತೆ? ಸ್ಕೋಲ್ಡ್ ಆಗುತ್ತೆ. ಮೀನ್ಸ್ ಅವ್ರನ್ನ ವಾರ್ನ್ ಮಾಡುವಾಗ ಏನು ಸುಮ್ಮನೆ ಇರ್ತೀವ, ಕೂಲಾಗಿರ್ತೀವ? ಬೈತಾ ಇರ್ತೀವಿ, ಮೀನ್ಸ್ ಅವ್ರನ್ನ ಬೈತಾ ಇರ್ತೀವಿ, ಸ್ಕೋಲ್ಡ್ ಮಾಡ್ತಾ ಇರ್ತೀವಿ. ಆ್ಯಂಡ್ ದೆನ್ ರೆಬ್ಯೂಕ್ ಮಾಡ್ತಾ ಇರ್ತೀವಿ. ಆ್ಯಂಡ್ ದೆನ್ ಕಾಷನ್, ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲಿ ಬರಬೇಡ ಅಷ್ಟೇ, ನಮ್ಮ ಊರಿಗೆ ಬಂದರೆ ನೋಡಿ ನನ್ನ ಕೈ ಕಾಲು ಮುರಿತೀನಿ. ಸೊ ಲೈಕ್ ದಟ್ ಹಾಗೆ ಕಾಷನ್. ಓಕೆ, ಆ್ಯಂಡ್ ದೆನ್ ಚೀಡ್ ಅಂದರೆ ಚಿಡ್ ಮಾಡ್ತಿರ್ತವೆ ಅಂತ ಹೇಳ್ತಿರ್ತಾರೆ ಇನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಓಕೆ, ಅವಾಗಲೇ ನಿಮಗೆ ಒಂದು ಅಬಂಡ್ ಅಂತ ಹೇಳಿದೆ, ಅದು ಕೂಡ ನಿಮಗೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಬಂಡ್ ಅಂತ ನಿಮಗೆ ವರ್ಡ್ ಯೂಸ್ ಆಗ್ಬೋದು. ಇಲ್ಲಿ ಕೂಡ ಚಿಡ್ ಮಾಡ್ತಿರ್ತವೆ, ಕೆಟ್ಟ ಸಿಡಿ ಮಾಡ್ತಿರ್ತಾರೆ ಅಂತಿರ್ತಾರೆ. ಲೈಕ್ ಇಲ್ಲೆಲ್ಲವೂ ಕೂಡ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಸೈಡಲ್ಲೆಲ್ಲವೂ ಕೂಡ. ಓಕೆ, ಇನ್ನು ಗುಲ್ಬರ್ಗ ಕಡೆಯಲ್ಲೂ ಕೂಡ. ಸೊ ಚಿಡ್ ಮಾಡ್ತವೆ. ಚಿಡ್ ಅಂದರೆ ಒಂದು ರೀತಿ ಹೇಗೆ ಅಂದರೆ ಸಿಟ್ ಮಾಡ್ಕೊಳ್ಳೋದು, ಒಂದು ರೀತಿ ಇದ್ರನ್ನ ಬೈಕೊಳ್ಳೋದು, ಹಾಗೆ ಮಾಡೋದು ಅಂತ ಅದ್ರ ಮೀನಿಂಗ್ ಕೊಡುತ್ತೆ. ಸರಿನಾ? ಅಂದರೆ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಒಂದು ರೀತಿ ಅದಕ್ಕೆ ಸಪೋರ್ಟ್ ಮಾಡೋದು, ಅದಕ್ಕೆ ಒಂದು ರೀತಿ ಹೇಗೆ ಅಂದರೆ ಪ್ರಶಂಸೆ ಮಾಡೋದು ಅಂತ ಹೇಳ್ತೀವಿ. ಒಂದು ರೀತಿ ಅದಕ್ಕೆ ನಾವು ಬೈತಾ ಇದ್ರೆ ಅದರ ಅಪೋಸಿಟ್ ವರ್ಡ್ ಯಾವುದಾಗಿರುತ್ತೆ? ಅದಕ್ಕೆ ಪ್ರಶಂಸೆ ಮಾಡೋದು, ಅದಕ್ಕೆ ನಾವೇನಂತ ಹೇಳ್ಬೋದು? ಅಪ್ಲೋಡ್ ಮಾಡೋದು, ಆ್ಯಂಡ್ ದೆನ್ ಅಪ್ರೇಸ್ ಮಾಡೋದು, ಎನ್ಕರೇಜ್ ಮಾಡೋದು, ಆ್ಯಂಡ್ ದೆನ್ ಕಾಂಪ್ಲಿಮೆಂಟ್ ಪ್ರೇಸ್ ಮಾಡೋದು, ಆ್ಯಂಡ್ ದೆನ್ ಕಮೆಂಡ್ ಮಾಡೋದು ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಒಂದು ಸೆಂಟೆನ್ಸ್ ಹೇಳೋದಾದ್ರೆ ಏನಾಗುತ್ತೆ? ದ ಟೀಚರ್ ಅಡ್ಮಾನಿಶ್ಡ್ ದ ಸ್ಟೂಡೆಂಟ್ಸ್ ಫಾರ್ ನಾಟ್ ಕಂಪ್ಲೀಟಿಂಗ್ ದೇರ್ ಹೋಮ್ ವರ್ಕ್ ಆನ್ ಟೈಮ್. ಸಮಯಕ್ಕೆ ಸರಿಯಾಗಿ ಮನೆ ಕೆಲಸ ಮೀನ್ಸ್ ಅವರ ಒಂದು ಹೋಮ್ ವರ್ಕ್ ಪೂರ್ಣಗೊಳಿಸದ ಕಾರಣ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಗದರಿದರು. ಈ ಅಡ್ಮಾನಿಷ್ ಅಂದರೆ ಏನಂತ ಆಗುತ್ತೆ ಅಂದರೆ ಒಂದು ರೀತಿ ಅವರಿಗೆ ಬೈಯೋದು, ಅವರಿಗೆ ಒಂದು ರೀತಿ ಗದರೋದು, ಯಾಕೋ ಹೇಗೆ ಅಂತ ವಾರ್ನ್ ಮಾಡುವುದು ಅಂತ ಆಗುತ್ತೆ. ಸರಿನಾ? ಸೊ ಇಲ್ಲಿವರೆಗೆ ಇದಾಗಿತ್ತು ಪ್ರಮುಖ 150 ವಕ್ಯಾಬ್ಸ್ಗಳ ಒಂದು ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ 8 ನಿಮಿಷ ಟೈಮ್ ಇದೆ ಅಲ್ವಾ? ಸೊ 8 ನಿಮಿಷದಲ್ಲಿ ಒಂದು ಸರಿ ರಿವಿಷನ್ ಮಾಡಬಾರಲ್ವಾ? ಮೀನ್ಸ್ ಸಮ್ ವರ್ಡ್ಗಳನ್ನು. ಓಕೆ, ಬಂದ್ಬೇಡಿ. ಸೊ ಯಾವುದಿದೆ? ಅಡ್ಮಾನಿಷ್ ಅಂದರೆ ಏನಂತ ಹೇಳ್ತೀವಿ? ಅಡ್ಮಾನಿಷ್ ಅಂದರೆ ವಾರ್ ಮಾಡೋದು, ಅವರಿಗೆ ಯಾರ ಮೇಲೆ ಒಬ್ಬರಿಗೆ ಮೇಲೆ ನಾವು ಗದರೋದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಿನೋನಿಮ್ ಯಾವುದಾಗುತ್ತೆ? ರೆಪ್ರಿಮೆಂಡ್ ಅಂತ ಆಗುತ್ತೆ. ರೆಪ್ರಿಮೆಂಡ್ ಅಂದರೆ ಏನು ಅಂದರೆ ಅವ್ರ ಮೇಲೆ ನಾವು ಗದರೋದು, ಸ್ಕಾಲ್ಡ್ ಅಂದರೆ ಅವ್ರ ಮೇಲೆ ಗದರೋದು, ರಿಬ್ಯೂಕ್ ಅಂದರೆ ಏನು ಅಂತಂದರೆ ಅವ್ರ ಮೇಲೆ ಗದರೋದು, ಅವರಿಗೆ ನೀವು ವಾರ್ ಮಾಡೋದು, ಆ್ಯಂಡ್ ದೆನ್ ಕಾಷನ್ ಎಚ್ಚರಿಕೆ ಕೊಡೋದು, ಆ್ಯಂಡ್ ದೆನ್ ಚಿಡೆ ಅಂದರೆ ಚಿಡ್ ಮಾಡೋದು, ಒಂದು ರೀತಿ ಹೇಗೆ ಅಂದರೆ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಅದರ ಅಪೋಸಿಟ್ ಯಾವುದಾಗುತ್ತೆ ಅಂದರೆ ಅಪ್ಲೋಡ್ ಆಗುತ್ತೆ. ಅದರ ಅಪೋಸಿಟ್ ಮೀನ್ಸ್ ಅದರ ಒಂದು ಅಪ್ಲೋಡ್ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಎನ್ಕರೇಜ್ಮೆಂಟ್ ಆಗುತ್ತೆ. ಎನ್ಕರೇಜ್ಗೆ ನಾವು ಏನಂತ ಹೇಳ್ತೀವಿ? ಕಮೆಂಟ್ ಅಂತ ಹೇಳ್ತೀವಿ. ಕಮೆಂಟ್ಗೆ ನಾವು ಇನ್ನೊಂದು ಯಾವುದು ಅಂತ ಹೇಳ್ತೀವಿ? ಕಾಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ತೀವಿ. ಓಕೆ, ಸ್ಪೀಡಾಗಿರುತ್ತೆ. ಸೊ ಸ್ಪೀಡಾಗಿ ಕೇಳ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ಅಡ್ಜಸೆಂಟ್ ಅಂದರೆ ಏನು? ಅಕ್ಕಪಕ್ಕ ಇರೋದು. ಸರಿನಾ? ಅಕ್ಕಪಕ್ಕ ಇರೋದಕ್ಕೆ ನಾವೇನಂತ ಹೇಳ್ತೀವಿ? ಅಡ್ಜಾಯ್ನಿಂಗ್ ಅಂತ ಕರಿತೀವಿ. ಅಡ್ಜಾಯ್ನಿಂಗ್ ಅಂದರೆ ಎರಡು ಅಕ್ಕಪಕ್ಕ ಇರೋದು ಜಾಯ್ನ್ ಆಗ್ತವೆ. ಸರಿನಾ? ಇಲ್ಲಿ ಇರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ದೂರ ಆಗ್ತವೆ, ಸಪ್ರೇಟ್ ಆಗ್ತವೆ, ಡಿಸ್ಕನೆಕ್ಟ್ ಆಗ್ತವೆ, ರಿಮೂವ್ ಆಗ್ತವೆ, ಡಿಸ್ಟೆಂಟ್ ಆಗ್ತವೆ, ಫಾರ್ ಆಗ್ತವೆ. ಸರಿನಾ? ಮೀನ್ಸ್ ದೂರ ಇರ್ತವೆ ಅಂತ. ಸೊ ಅದಕ್ಕೆ ಸಿನೋನಿಮ್ ಯಾವುದಾಗುತ್ತೆ? ಅಡ್ಜಸೆಂಟ್ಗೆ ನೇಬರಿಂಗ್ ಆಗುತ್ತೆ, ಆ್ಯಂಡ್ ದೆನ್ ಕಂಟಾಜಿಯಸ್ ಆಗುತ್ತೆ, ಆ್ಯಂಡ್ ದೆನ್ ಪ್ರಾಕ್ಸಿಮೇಟ್ ಆಗುತ್ತೆ, ಆ್ಯಂಡ್ ದೆನ್ ಅಬಟ್ಟಿಂಗ್ ಅಂತ ಆಗುತ್ತೆ. ಸೊ ಇವೆರಡೂ ವರ್ಡ್ಗಳನ್ನು ಬರ್ಕೊಂಡು ಇಟ್ಕೊಳ್ಳಿ, ರಿಪೀಟ್ ಆಗಲ್ಲ ಇವೆರಡೂ ಕೂಡ. ಇವು ಬೇರೆ ಕಡೆ ನಿಮಗೆ ಬೇರೆ ವರ್ಡ್ಸ್ಗಳಲ್ಲಿ ಹೇಳುವಾಗ ನೀವು ರಿಪೀಟ್ ಮಾಡಿರ್ತೀನಿ, ಬಟ್ ಇವು ರಿಪೀಟ್ ಆಗಲ್ಲ. ಇದನ್ನ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಅಡಾಪ್ಟ್. ಅಡಾಪ್ಟ್ ಅಂದರೆ ಏನು? ಸ್ಕಿಲ್ಡ್ ಪರ್ಸನ್, ಸ್ಕಿಲ್ಡ್ ಅಂತ ಹೇಳ್ತೀವಿ. ಸರಿನಾ? ನಿಪುಣ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಅಡಾಪ್ಟ್ ಇದ್ದಾನೆ. ಸೊ ಈಸ್ ಅ ಎಕ್ಸ್ಪರ್ಟ್, ಈಸ್ ಅ ಪ್ರೊಫಿಷಿಯೆಂಟ್, ಈಸ್ ಅ ಸ್ಕಿಲ್ಡ್, ಈಸ್ ಅ ಟ್ಯಾಲೆಂಟೆಡ್, ಈಸ್ ಅ ಕ್ಯಾಪಬಲ್ ಅಂತ ಹೇಳ್ತೀವಿ. ಸರಿನಾ? ಅಡಾಪ್ಟ್ಗೆ ಸಿನೋನಿಮ್ಸ್ ಯಾವುದಾಗುತ್ತೆ? ಎಕ್ಸ್ಪರ್ಟ್, ಪ್ರೊಫಿಷಿಯೆಂಟ್, ಸ್ಕಿಲ್ಡ್, ಟ್ಯಾಲೆಂಟೆಡ್ ಮತ್ತು ಕ್ಯಾಪಬಲ್ ಅಂತ ಆಗುತ್ತೆ. ಸೊ ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಇನೆಪ್ಟ್ ಅಂತ ಆಗುತ್ತೆ. ಅವನು ಇನ್ಕ್ಯಾಪಬಲ್ ಇದ್ದಾನ್ರಿ, ಅವನು ಮಾಡೋಕ್ಕಾಗಲ್ರಿ, ಅವಳು ಮಾಡೋಕ್ಕಾಗಲ್ರಿ, ಶಿ ಈಸ್ ಅ ಇನ್ಕ್ಯಾಪಬಲ್, ಶಿ ಈಸ್ ಅ ಇನೆಪ್ಟ್ ಅಂತ ಹೇಳ್ತೀವಿ. ಸರಿನಾ? ಸೊ ಅವ್ರು ಏನಂದರೆ ನಿಪುಣ ಇಲ್ಲ ಅದರಲ್ಲಿ, ಅವರು ABCDR ಇದ್ದಾರೆ, ಮೀನ್ಸ್ ಅವರು ಹೇಗಂದರೆ ನ್ಯೂ ಜಾಯ್ನ್ ಇದ್ದಾರೆ. ಸರಿನಾ? ಈಸ್ ಅ ವೆಟ್ ಬಿಹೈಂಡ್ ದೇರ್ ಇಯರ್ ಅಂತ ಹೇಳ್ತೀವಿ. ಸರಿನಾ? ವೆಟ್ ಬಿಹೈಂಡ್ ದ ಇಯರ್ ಅಂತ ಹೇಳ್ತೀವಿ. ಸೊ ಮೀನ್ಸ್ ಅವರು ಇವಾಗಲೂ ಕೂಡ ಜಸ್ಟ್ ಇವಾಗ ಕಲಿತಾ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಸೊ ಅವರು ಅನ್ಸ್ಕಿಲ್ಡ್ ಪರ್ಸನ್ ಆಗಿದ್ದಾರೆ, ಅವರು ಅಮೆಚೂರ್ ಪರ್ಸನ್ ಆಗಿದ್ದಾರೆ, ಅವರು ಇನ್ಕಾಂಪಿಟೆಂಟ್ ಪರ್ಸನ್ ಆಗಿದ್ದಾರೆ, ಅವರು ಕ್ಲಮ್ಸಿ ಆಗಿದ್ದಾರೆ, ಅವರು ಲೇಜಿ ಆಗಿದ್ದಾರೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಾಗಿದೆ? ಅಡಾಮೆಂಟ್ ಅಂತ ವರ್ಡ್ ಆಗಿದೆ. ಸೊ ಅಡಾಮೆಂಟ್ ಮೀನಿಂಗ್ ಅಂತ ಹೇಳ್ತೀವಿ, ಜಿದ್ದಿ ಅಂತ ಹೇಳ್ತೀವಿ. ಜಿದ್ದಿ. ಸೊ ನನಗಿದು ಬೇಕಂದ್ರೆ ಬೇಕಷ್ಟೇ. ಓಕೆ, ನಾನು ಇಂಗ್ಲೀಷ್ ಕ್ಲಾಸ್ ಕಲಿತೀನಿ. ನಾನು ಇಂಗ್ಲೀಷ್ ಕಲಿಯಲ್ಲ ಅಂದರೆ ಕಲಿಯಲ್ಲ. ನಾನು SSGD ಮಾಡ್ತೀನಿ, ನಾನು MTS ಮಾಡ್ತೀನಿ, ಬಟ್ ನಾನು ಇಂಗ್ಲೀಷ್ ಕಲಿಯಲ್ಲ. ಸೊ ಆ ರೀತಿ ಜಿದ್ದಿ ಇರೋದು.
ಓಕೆ SSGD ಯಲ್ಲಿ ಇಂಗ್ಲೀಷ್ ಬೇಡ ಅಂದರೆ ಓಕೆ ಬಿಡ್ಬೋದು, ಬಟ್ MTS ಅಲ್ಲಿ ಬೇರೆ ಎಕ್ಸಾಮ್ಗಳಲ್ಲಿ ಇಂಗ್ಲೀಷ್ ಬಿಡು ಅಂದರೆ ಬಿಡೋಕ್ಕಾಗಲ್ಲ, ಯಾಕಂದರೆ ಅದು ಇಟ್ಸ್ ಅ ಪಾರ್ಟ್ ಆಫ್ ದಟ್ ಎಕ್ಸಾಮ್, ಬಿಡೋಕ್ಕಾಗಲ್ಲ. ಸೊ ಇಲ್ಲಿ ಅಡಮೆಂಟ್ ಅಂದರೆ ಜಿದ್ದಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಿನೋನಿಮ್ ವರ್ಡ್ ಯಾವ್ದಾಗುತ್ತೆ, ಸ್ಟಬರ್ನ್ ಅಂತ ಆಗುತ್ತೆ, ಸ್ಟಬರ್ನ್ ಜಾಸ್ತಿ ಕೇಳಿದಾನೆ. ಇನ್ಫ್ಲೆಕ್ಸಿಬಲ್ ಅಂತ ಆಗುತ್ತೆ, ಅವ್ರು ಫ್ಲೆಕ್ಸಿಬಲೇ ಆಗೋದಿಲ್ಲ. ಆ್ಯಂಡ್ ದೆನ್ ಅನ್ಇಲ್ಡಿಂಗ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಆಬ್ಸ್ಟಿನೇಟ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ರೆಸೋಲೇಟ್ ಅಂತ ಆಗುತ್ತೆ. ಸೊ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ, ಯಾವುದು ಅನ್ಇಲ್ಡಿಂಗ್ ಅಂತ ಅನ್ನೋದನ್ನ ಬರ್ಕೊಂಡು ಇಟ್ಕೊಳ್ಳಿ, ಆ್ಯಂಡ್ ದೆನ್ ಈ ಆಬ್ಸ್ಟಿನೇಟ್ ಅನ್ನೋದನ್ನ ಬರ್ಕೊಂಡು ಇಟ್ಕೊಳ್ಳಿ, ಆ್ಯಂಡ್ ದೆನ್ ಸ್ಟಬರ್ನ್ ಅನ್ನೋದನ್ನ ಬರ್ಕೊಂಡು ಇಟ್ಕೊಳ್ಳಿ. ಸೊ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ, ಓಕೆ ಅನ್ನೋದಾಗುತ್ತೆ. ಓಪನ್ ಮೈಂಡೆಡ್ ಪರ್ಸನ್ ಇರ್ತಾರೆ, ಅವರು ಕಾಂಪ್ರಮೈಸ್ ಆಗ್ತಾರೆ, ಅವರು ಈಲ್ಡಿಂಗ್ ಆಗ್ತಾರೆ, ಅವರು ಪ್ಲಿಯಬಲ್ ಇರ್ತಾರೆ. ಸರಿನಾ, ಪಿಯಬಲ್ ಅಲ್ಲ, ಪ್ಲಿಯಬಲ್. ಸೊ ಒಂದು ರೀತಿ ಆಗುತ್ತೆ. ಸೊ ಪ್ಲಿಯಬಲ್ ಅಂದರೆ ಓಕೆ ಹಾಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅಕ್ವಿಸೈಸ್ ಅಂದರೆ ಏನು? ಸೊ ಅದನ್ನು ಹಿಡಿದಿಟ್ಕೊಳ್ಳೋದು, ಅದನ್ನು ಏನು ಅಂತಂದರೆ ಸ್ವೀಕಾರ ಮಾಡೋದು ಅಂತ ಅದರ ಅರ್ಥ ಕೊಡುತ್ತೆ. ಸರಿನಾ, ಅದನ್ನು ಏನಂತ ಹೇಳ್ತೀವಿ, ಕನ್ಸೀಡ್ ಅಂತ ಹೇಳ್ತೀವಿ, ಈಲ್ಡ್ ಅಂತ ಹೇಳ್ತೀವಿ, ಕನ್ಫರ್ಮ್ ಅಂತ ಹೇಳ್ತೀವಿ, ಸಬ್ಮಿಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಕಾಂಪ್ಲೈ ಅಂತ ಹೇಳ್ತೀವಿ. ಯಾವುದಕ್ಕೆ? ಅಕ್ವಿಸೈಸ್ಗೆ ಅಂದರೆ ಏನಂತಂದರೆ ಸ್ವೀಕಾರ ಮಾಡುವುದು, ಅದನ್ನು ನಾನು ಇಟ್ಕೊಳ್ತೀನಿ ನನ್ನ ಹತ್ರ ಅಂತ. ಸೊ ಇಲ್ಲಾಂದರೆ ಅದರ ಅಪೋಸಿಟ್ ಏನಾಗ್ತದೆ, ಅಬ್ಜೆಕ್ಟ್ ಅಂತ ಆಗುತ್ತೆ. ಓಕೆ, ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲಪ್ಪ, ಅದನ್ನು ನಾನು ಹೇಗೆ ಅಂದರೆ ನಿನಗೆ ದೂಷಣೆ ಮಾಡ್ತೀನಿ, ಅದನ್ನು ನಾನು ಅಬ್ಜೆಕ್ಟ್ ಮಾಡ್ತೀನಿ, ಹೇಗೆ ಇದಾಗಿದೆ, ಇದು ಕರೆಕ್ಟ್ ಇಲ್ಲ, ನಾನು ಅಬ್ಜೆಕ್ಟ್ ಮಾಡ್ತೀನಿ, ಅದನ್ನು ಡಿಫೈ ಮಾಡ್ತೀನಿ, ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ, ಅದನ್ನು ನಾನು ರೆಸಿಸ್ಟ್ ಮಾಡ್ತೀನಿ, ಅದನ್ನು ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಾಗಿದೆ ನೋಡೋದಾದರೆ ಅಕಾರ್ಡ್ ಅಂತ ಆಗುತ್ತೆ. ಅಕಾರ್ಡ್ ಅಂದರೆ ಏನಂತ ಹೇಳ್ತೀವಿ, ಹೇಳ್ಬೋದಾ? ಅಗ್ರಿ ಅಂತ ಹೇಳ್ತೀವಿ. ಸರಿನಾ, ಅಕಾರ್ಡ್ ಅಂದ್ರೆ ಏನು? ಅಗ್ರಿ ಆಗೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅಗ್ರಿ ಆಗೋದು, ಓಕೆ, ಒಬ್ರಿಗೊಬ್ರು ಒಪ್ಪಂದವಾಗಿರೋದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಿನೋನಿಮ್ ಯಾವುದಾಗುತ್ತೆ? ಕಾನ್ಕಾರ್ಡ್ ಅಂತ ಆಗುತ್ತೆ. ಕಾನ್ಕಾರ್ಡ್ ಅಪೋಸಿಟ್ ಯಾವುದಾಗುತ್ತೆ? ಡಿಸ್ಕಾರ್ಡ್ ಅಂತ ಆಗುತ್ತೆ. ಡಿಸ್ಕಾರ್ಡ್ ಅಂದ್ರೆ ಏನು? ಹೊರಗೆ ಹಾಕೋದು, ತ್ಯಾಗ್ ಮಾಡೋದು ಅಂತ ಅಲ್ಲೇ ಹೇಳಿದ್ದಲ್ವ ನಿಮಗೆ. ಸೊ ಇದು ಕೂಡ ಇಲ್ಲಿ ನಿಮಗೆ ಮೀನಿಂಗ್ ಬರುತ್ತೆ ನೋಡಿ. ಸೊ ಕಾನ್ಕಾರ್ಡ್ ಮತ್ತೆ ವರ್ಡ್ ಯಾವ್ದು ಬರುತ್ತೆ ನಿಮಗೆ? ಕನ್ಕ್ಯೂರೆನ್ಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕಾನ್ಸೆನ್ಸಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಯೂನಿಟಿ ಅಂತ ಹೇಳ್ತೀವಿ. ಇಲ್ಲಿ ಕಾನ್ಸೆನ್ಸಸ್ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ, ಆ್ಯಂಡ್ ದೆನ್ ಕನ್ಕ್ಯೂರೆನ್ಸ್ ಅನ್ನೋ ವರ್ಡ್ ಅನ್ನ ಬರ್ಕೊಂಡು ಇಟ್ಕೊಳ್ಳಿ. ಸೊ ಅಕಾರ್ಡ್ಗೆ ನಿಮಗೆ ಸಿನೋನಿಮ್ ಕೇಳ್ತಾನೆ. ಅಕಾರ್ಡ್ ಅಂದ್ರೆ ಏನು ಅಂದ್ರೆ ಅದಕ್ಕೆ ನಾವು ಒಪ್ಪಂದ ಮಾಡ್ಕೊಳ್ಳೋದು, ಮೀನ್ಸ್ ಅದಕ್ಕೆ ಒಪ್ಪಿಗೆ ಹೇಳುವುದು ಅಂತ ಅದರ ಅರ್ಥ. ಸೊ ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಡಿಸ್ಅಗ್ರಿಮೆಂಟ್ ಅಂತ ಆಗುತ್ತೆ, ಆ್ಯಂಡ್ ಡಿಸ್ಕಾರ್ಡ್ ಅಂತ ಆಗುತ್ತೆ, ಮತ್ತೆ ಕಾನ್ಫ್ಲಿಕ್ಟ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಡಿಸೆಂಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಅಕ್ಲೇಮ್ ಅಂದರೆ ಏನು? ಅಕ್ಲೇಮ್ ಅಂದರೆ ಒಂದು ರೀತಿ ಪ್ರಶಂಸೆ ಮಾಡುವುದು ಅಂತ. ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಕಮೆಂಡೇಷನ್ ವರ್ಡ್ ಇಂಪಾರ್ಟೆಂಟ್ ಇದೆ, ಆ್ಯಂಡ್ ದೆನ್ ಅಕೋಲೇಡ್ ಅನ್ನೋದು ಇಂಪಾರ್ಟೆಂಟ್ ಇದೆ, ಅಡ್ಯುಲೇಷನ್ ಅನ್ನೋದು ಇಂಪಾರ್ಟೆಂಟ್ ಇದೆ, ಆ್ಯಂಡ್ ದೆನ್ ಅಪ್ಲಾಸ್ ಅಂತ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಅಪೋಸಿಟ್ ವರ್ಡಲ್ಲಿ ಡಿನೌನ್ಸಿನೇಷನ್ ಏನಿದೆ ಅಲ್ವಾ, ಸೊ ಇದು ಇಂಪಾರ್ಟೆಂಟ್ ಇದೆ. ಲಾಸ್ಟ್ ವರ್ಡ್ ಡಿನೌನ್ಸಿಯೇಷನ್. ಸರಿನಾ, ಡಿನೌನ್ಸಿಯೇಷನ್ ಕೂಡ ನೆನ್ಪಿಟ್ಕೊಳ್ಳಿ, ಮೀನ್ಸ್ ಅವ್ರಿಗೆ ಒಂದು ರೀತಿ ಕ್ರಿಟಿಸೈಸ್ ಮಾಡೋದು ಅಂತ ಅದರ ಅರ್ಥ. ಆ್ಯಂಡ್ ದೆನ್ ಅಸೆಂಟಿವೇಟ್ ಅಂದರೆ ಅದಕ್ಕೆ ಒಂದು ರೀತಿ ಹೈಲೈಟ್ ಮಾಡೋದು, ಒತ್ತಿ ಹೇಳುವುದು, ಅದಕ್ಕೆ ಒಂದು ರೀತಿ ಫೋಕಸ್ ಮಾಡೋದು ಅಂತ ಅದರ ಅರ್ಥ. ಸೊ ಇಲ್ಲಿ ಯಾವುದಾಗುತ್ತೆ? ಓಕೆ, ಸ್ಟ್ರೆಸ್ ಅನ್ನೋದು ನೆನ್ಪಿಟ್ಕೊಳ್ಳಿ ಇಲ್ಲಿ, ಆ್ಯಂಡ್ ದೆನ್ ಎಂಪಸೈಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಎಂಪಸೈಸ್ ಅಪೋಸಿಟ್ ವರ್ಡ್ ಕೇಳ್ತಾನೆ, ಡಿ ಎಂಪಸೈಸ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಅಬಂಡೆಂಟ್ ಅಂದರೆ ಅದೊಂದು ಜಾಸ್ತಿ. ಸರಿನಾ, ಮೀನ್ಸ್ ಒಂದು ರೀತಿ ಭಾಳ ಇರೋದು, ಮೀನ್ಸ್ ಕಾಪಿಯಸ್ ಇರೋದು, ಬೌಂಟಿಫುಲ್ ಇರೋದು, ಪ್ರೊಫ್ಯೂಸ್ ಇರೋದು, ಲ್ಯಾವಿಶ್ ಇರೋದು, ಆ್ಯಂಡ್ ದೆನ್ ಜನರಸ್ ಇರೋದು ಅಂತ ಹೇಳ್ತೀವಿ. ಸೊ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಸ್ಕ್ಯಾರ್ಸ್ ಅಂತ ಆಗುತ್ತೆ, ಇನ್ಸಫಿಷಿಯೆಂಟ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಮೀಗರ್ ಅಂತ ಆಗುತ್ತೆ, ಸ್ಪೇರ್ಸ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಲಿಮಿಟೆಡ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅಬ್ಸರ್ಡ್ ಅಂದರೆ ಏನಾಗುತ್ತೆ? ಅಬ್ಸರ್ಡ್ ಅಂದರೆ ಒಂದು ರೀತಿ ರೆಡಿಕ್ಯುಲಸ್, ಅದಂದರೆ ಏನೋ ಒಂದು ಲಾಜಿಕಲ್ ಇಲ್ಲದೆ ಇರ್ತಕ್ಕಂಥ ಇಲ್ಲಾಜಿಕಲ್ ಮಾತು ಅಂತ ಹೇಳ್ತೀವಿ, ಅಬ್ಸರ್ಡ್ ಮಾತು ಅಂತ ಹೇಳ್ತೀವಿ. ಸೊ ಅದಕ್ಕೇನಂತ ಹೇಳ್ಬೋದು? ಪ್ರೊಪೋಸ್ಟ್ರಿಯಸ್ ಅಂತ ಹೇಳ್ಬೋದು, ರಿಡಿಕ್ಯುಲಸ್ ಅಂತ ಹೇಳ್ಬೋದು, ನಾನ್ ಸೆನ್ಸಿಯಲ್ ಅಂತ ಹೇಳ್ಬೋದು, ಇಲ್ಲಾಂದರೆ ಫುಲಿಶ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡು ಅಬ್ಸಾಲ್ವ್ ಅಂದರೆ ಏನು? ಕ್ಷಮೆ ಮಾಡುವುದು, ಮೀನ್ಸ್ ಅದಕ್ಕೆ ಪ್ಯಾರನ್ ಮಾಡೋದು, ಅಕ್ವಿಟ್ ಮಾಡೋದು, ಎಕ್ಸಾನರೇಟ್ ಮಾಡೋದು, ಆ್ಯಂಡ್ ದೆನ್ ವಿಂಡಿಕೇಟ್ ಮಾಡೋದು, ವಿನ್ ಮಾಡೋರನ್ನ ನಾವು ಕ್ಷಮಿಸ್ಬಿಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡು ಅಬೋರ್ ಅಂತ ಹೇಳ್ತೀವಿ. ಅಬೋರ್ ಅಂದರೆ ಏನು? ಒಂದು ರೀತಿ ಅದಕ್ಕೆ ನಾವು ತುಚ್ಛವಾಗಿ ನೋಡೋದು, ಅದನ್ನು ಹೇಟ್ ಮಾಡೋದು, ಅದಕ್ಕೆ ನಾವು ಹೀಯಾಳಿಸುವುದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನಂತ ಹೇಳ್ತೀವಿ? ಲೋತ್ ಅಂತ ಹೇಳ್ಬೋದು, ಡಿಸ್ಪೈಸ್ ಅಂತ ಹೇಳ್ಬೋದು, ಡಿಟೆಸ್ಟ್ ಅಂತ ಹೇಳ್ಬೋದು, ಆ್ಯಂಡ್ ದೆನ್ ಅಬೋಮಿನೇಟ್ ಅಂತ ಹೇಳ್ಬೋದು, ಆ್ಯಂಡ್ ದೆನ್ ಡಿಸ್ಡೈನ್ ಅಂತ ಕೂಡ ನಾವು ಹೇಳಬಹುದು. ಓಕೆ, ಆ್ಯಂಡ್ ದೆನ್ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಅಡೋರ್ ಅಂತ ಆಗುತ್ತೆ. ಅಡೋರ್ ಮೀನ್ಸ್ ಐ ರೆಸ್ಪೆಕ್ಟ್ ಯು, ಐ ಲವ್ ಯು, ಐ ಇಷ್ಟಪಡ್ತೀವಿ ಯು, ವಾಟ್ ಎವರ್. ಸರಿನಾ, ಮೀನ್ಸ್ ಅದೆಲ್ಲವೂ ಕೂಡ ಆಗುತ್ತೆ. ಆ್ಯಂಡ್ ದೆನ್ ಲವ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಚೆರಿಶ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಅಡ್ಮೈರ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಅಪ್ರಿಸಿಯೇಟ್ ಅಂತ ಆಗುತ್ತೆ. ಬಟ್ ಇಲ್ಲಿ ಈ ವರ್ಡ್ನ ಕೇಳಿದ್ದಾನೆ, ಸಾಕಷ್ಟು ಸರಿ ಕೇಳಿದ್ದಾನೆ, ಅಬೋರ್ ಅನ್ನೋ ವರ್ಡ್. ಸರಿನಾ, ಆ್ಯಂಡ್ ದೆನ್ ಇಲ್ಲಿ ಅಬೋಮಿನೇಟ್ ಅನ್ನೋ ವರ್ಡನ್ನು ನಿಮಗೆ ಕ್ಲೋಸ್ ಟೆಸ್ಟಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಅಬೋಮಿನೇಟ್ ಅನ್ನೋದು. ಆ್ಯಂಡ್ ದೆನ್ ಡಿಸ್ಡೇನ್ ಅನ್ನೋದು ಕೂಡ ನಿಮಗೆ ಕೊಟ್ಟಿದ್ದಾನೆ, ಕೇಳಿದ್ದಾನೆ. ಆ್ಯಂಡ್ ದೆನ್ ಲೋತ್ ಅನ್ನೋದು ಕೂಡ ನಿಮಗೆ ಕೇಳಿದ್ದಾನೆ. ಸರಿನಾ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಅಡೋರ್ ಅನ್ನೋದು ಆಪ್ಷನ್ ನಿಮಗೆ ಸಾಕಷ್ಟು ಸರಿ ಕೊಟ್ಟಿರ್ತಾನೆ. ಓಕೆ, ಕನ್ಫ್ಯೂಷನ್ ಮಾಡೋಕ್ಕೆ ಹಾಗೆ ಹೀಗೆ ಅಂತ ಅಡೋರು ಅಬೋರು ಎಲ್ಲವೂ ಕೊಟ್ಟಾಗ ಡೋ ಬೋ ಎಲ್ಲವೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಅಬೇಟ್ ಅಂದರೆ ಏನು ಅಂತ ಹೇಳ್ತೀವಿ? ಅಬೇಟ್ ಅಂದರೆ ಕಡಿಮೆ ಮಾಡುವುದು ಅಂತ ಹೇಳ್ತೀವಿ, ಮೀನ್ಸ್ ಕಡಿಮೆ ಮಾಡೋದು, ಡಿಕ್ರೀಸ್ ಮಾಡೋದು, ಡಿಮಿನಿಷ್ ಮಾಡೋದು, ಸಬ್ಸೈಡ್ ಮಾಡೋದು, ಡ್ವಿಂಡಲ್ ಮಾಡೋದು, ಈಸ್ ಮಾಡೋದು ಅಂತ. ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಇಂಟೆನ್ಸಿಫೈ, ಅಗ್ರಿವೇಟ್, ಹೈಟನ್, ಮತ್ತು ಇನ್ಕ್ರೀಸು, ಮತ್ತು ಎಸ್ಕಲೇಟ್ ಅಂತ ಹೇಳ್ತೀವಿ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂತ ನೋಡಿದ್ರೆ ಈ ಒಂದು ಕ್ಲಾಸಿನ ಮೊದಲ ಪ್ರಶ್ನೆ ಅಬ್ಯಾಂಡನ್. ಮೀನ್ಸ್ ಮೊದಲ ವರ್ಡ್ ಅಬ್ಯಾಂಡನ್ ಅಂದರೆ ಏನು? ತ್ಯಾಗ ಮಾಡೋದು, ಫೋರ್ಸೆಕ್ ಮಾಡೋದು, ಡಿಸೈಡ್ ಮಾಡೋದು, ರಿಲಿಂಕ್ವಿಶ್ ಮಾಡೋದು, ಡಿಸ್ಕಾರ್ಡ್ ಮಾಡೋದು, ಆ್ಯಂಡ್ ದೆನ್ ರಿನೌನ್ಸ್ ಮಾಡೋದು ಅಂತ ಹೇಳ್ತೀವಿ. ಸೊ ಅದರ ಅಪೋಸಿಟ್ ಯಾವುದಾಗುತ್ತೆ? ಹೋಲ್ಡ್ ಆನ್, ಕೀಪ್, ಮೇಂಟೈನ್, ರಿಟೈನ್, ಮತ್ತು ಚೆರಿಶ್ ಅಂತ ಆಗುತ್ತೆ. ಸರಿನಾ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ SSC
GD, MTS, CHSL ಹಾಗೆ CGL ಮತ್ತು CPO ಎಕ್ಸಾಮ್ಗಳಿಗೆ ಇರ್ತಕ್ಕಂಥ ಪ್ರಮುಖ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟಿನ ಪ್ರಮುಖ ವ್ಯಾಕ್ಯಾಬ್ಯುಲರಿ ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ವಿಡಿಯೋಯಿಂದ ಏನಾದರೂ 1% ನಿಮಗೆ ಲಾಭ ಆಯಿತು, ನಿಮಗೆ ಏನಾದರೂ 1% ನಿಮಗೆ ಕಾನ್ಫಿಡೆನ್ಸ್ ಬಂತು, ನಾನು ಈ ಥರ ಕ್ವಶನ್ಗಳು ಬರ್ತವೆ, ಈ ಥರ ಕ್ವಶನ್ಗಳು ಕೇಳ್ತಾ ಇದ್ದಾನೆ, ಸೊ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.